ವಿಘ್ನೌಘವಾರಣಂ ಸತ್ಯಾಶೇಷವಿಶ್ವಸ್ಯ ಕಾರಣಂ ಕರುಣಾಸಿಂಧುಂ ಆನಂದತೀರ್ಥಬಂಧುಂ ಹರಿಂ ಭಜೆ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಕಾಮಧೇನುರ್ಯಥಾ ಪೂರ್ವಂ ಸರ್ವಾಭೀಷ್ಟಫಲಪ್ರದಾ ತಥಾ ಕಲೌ ವಾದಿರಾಜಶ್ರೀಪಾದೋ ಭೀಷ್ಟದಃ ಸತಾಂ. ದುರ್ವಾದಿಧ್ವಾಂತರವಜೆ ವೈಷ್ಣವೇಂದಿ ವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮೋತ್ಯಂತದಜಾಲವೇ. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ಯೆ ಗುರೂನ್ ಮಮ. ಜನ್ಮಾದ್ಯಸ್ಯ ಯತೋನ್ಮಯಾತಿತರತಶ್ಚಾರ್ತೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಜೆ ಮುಖ್ಯಂತಯಂ ಸೂರಜಃ. ತೇಜೋವಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ವನಮಾಲಿ ಗದೀಶಾರಂಗಿ ಶಂಖೀ ಚಕ್ರೀ ಚ ನಂದಕಿ ಶ್ರೀಮಾನ್ ನಾರಾಯಣೋ ವಿಷ್ಣುರ್ ವಾಸುದೇವೋಭಿರಕ್ಷತು. ಶ್ರೀಮದಾನಂದತೀರ್ಥಚರಣೌ ಶರಣಂ ಪ್ರಪದ್ಯೆ. ಭಾಗವತ ಪ್ರತಿಪಾದ್ಯನಾದಂತಹ ಜಗದೊಡೆಯ ಪರಮಾತ್ಮನ ಚರಣಾರವಿಂದಕ್ಕೆ ನಮನ ಕುಸುಮಗಳನ್ನು ಸಲ್ಲಿಸ್ತಾ ನೆರೆದಿರತಕ್ಕಂತಹ ಎಲ್ಲ ಭಗವದ್ಭಕ್ತರನ್ನ ಅಭಿನಂದಿಸ್ತಾ ನಾವೆಲ್ಲ ಸಂಭ್ರಮದಲ್ಲಿ ಸಡಗರದಲ್ಲಿ ಇವತ್ತು ಕಾಯ್ತಾ ಇದ್ದೇವೆ. ನಮ್ಮ ಶ್ರೀಪತಿ ಭಟ್ರ ಮನೆಗೆ ಇವತ್ತು ಶ್ರೀಪತಿಯೇ ಬರ್ತಾ ಇದ್ದಾನೆ. ಹಿನ್ನೆಲೆಯಲ್ಲಿ ವಂಶ ವಿಸ್ತಾರವನ್ನು ನಾವು ನೋಡ್ತಾ ಇದ್ದು ಮುಂದಕ್ಕೆ ಜನಕ ವಂಶನ ಕಥೆಯನ್ನ ಭಾಗವತ ಮುಂದುವರಿಸ್ತದೆ. ಇಕ್ಷ್ವಾಕು ಅವನ ಮಗ ನಿಮಿ ಅಂತ. ಆ ನಿಮಿ ಒಂದು ಸರ್ತಿ ಒಂದು ಸತ್ರವನ್ನ ಮಾಡಬೇಕು ಅಂತ ಸಂಕಲ್ಪ ಮಾಡ್ತಾನೆ. ಕುಲ ಪುರೋಹಿತರಾಗಿರ್ತಕ್ಕಂಥ ವಸಿಷ್ಠರನ್ನ ನಿಮಂತ್ರಿಸ್ತಾನೆ. ವಸಿಷ್ಠರು ಬರ್ತಾರೆ, ಹೋಮವನ್ನ ಮಾಡ್ತಾರೆ. ಹೋಮ ಅರ್ಧಕ್ಕೆ ಮಾಡಿ ನಿಮಿಯ ಹತ್ರ ಹೇಳ್ತಾರೆ, ನನಗೆ ಪೌರೋಹಿತ್ಯಕ್ಕೆ ಇಂದ್ರನೂ ಕೂಡ ಬರ್ಲಿಕ್ಕೆ ಹೇಳಿದ್ದಾನೆ, ಅದರಿಂದ ಅರ್ಧ ಈಗ ಮಾಡಿದೆ, ಇನ್ನು ಇಂದ್ರನ ಕಾರ್ಯಕ್ರಮ ಪೂರೈಸಿಕೊಂಡು ಮತ್ತೆ ಬಂದು ಮುಂದುವರಿಸ್ತೇನೆ ಅಂತ. ನಿಮಗೆ ಇದು ಸರಿ ಅಂತ ಕಾಣಲಿಲ್ಲ. ಆದ್ರಿಂದ ಅವ ಏನು ಮಾಡ್ತಾನೆ, ಗೌತಮರನ್ನ ಕರೆದು ಯಜ್ಞವನ್ನ ಮುಂದುವರಿಸಬೇಕು ಅಂತ ಪ್ರಾರ್ಥನೆ ಮಾಡ್ತಾನೆ. ಗೌತಮರು ಬರ್ತಾರೆ, ಯಜ್ಞವನ್ನ ಮುಂದುವರಿಸ್ತಾರೆ. ಇಲ್ಲಿ ಏನಾಗಿದೆ, ಇಂದ್ರಲೋಕದ ಯಜ್ಞವನ್ನ ಪೂರೈಸಿರತಕ್ಕಂತಹ ವಸಿಷ್ಠರು ಮತ್ತೆ ನಿಮಿಯ ಸತ್ರಕ್ಕೆ ಬಂದು ನೋಡಿದಾಗ ತನ್ನ ಸ್ಥಾನದಲ್ಲಿ ಮತ್ತೊಬ್ಬರು ಕೂತು ಯಜ್ಞವನ್ನ ಮುಂದುವರಿಸ್ತಾ ಇರುವಂಥದ್ದನ್ನ ಕಾಣ್ತಾರೆ. ಸಿಟ್ಟು ಬರ್ತದೆ. ಸಿಟ್ಟಿನಿಂದ ನಿನ್ನ ಶರೀರ ಬಿದ್ದು ಹೋಗ್ಲಿ ಅಂತ ಶಾಪ ಕೊಡ್ತಾರೆ. ನಿಮಿಯೂ ಕೂಡ ಸಾಮಾನ್ಯದವಲ್ಲ. ಅವ ಏನು ಕಲ್ಮಾಶಪಾದನ ಹಾಗೆ ಶಾಪವನ್ನ ಕೊಡ್ಲಿಕ್ಕೆ ಹೋಗಿ ಮತ್ತೆ ತಾನೇ ಅದನ್ನು ಹಿಡ್ಕೊಂಡವನು ಕೂಡ ಅಲ್ಲ. ಅವನು ಕೂಡ ವಸಿಷ್ಠರಿಗೆ ಮರುಶಾಪವನ್ನ ಕೊಡ್ತಾನಂತೆ. ನನ್ನ ಶರೀರ ಮಾತ್ರ ಬೀಳೋದು ಏನು, ನಿಮ್ಮ ಶರೀರವು ಬಿದ್ದು ಹೋಗ್ಲಿ ಅಂತ. ಹೀಗಾಗಿ ಏನಾಯ್ತು ಅಂತ ಹೇಳಿದ್ರೆ, ಇತ್ತ ಕಡೆ ನಿಮಿಯೂ ಪಂಚತ್ವದ ಕಡೆಗೆ ತೆರಳುತ್ತಾನೆ, ವಸಿಷ್ಠರು ಪಾಡು ಅದೇ ಆಗ್ತದೆ. ಆಗ ಏನು ಮಾಡ್ತಾರೆ, ನಿಮಿಯ ಆ ಶರೀರವನ್ನ ಅತ್ಯಂತ ಮೂಲ್ಯ ಪದಾರ್ಥಗಳಿಂದ ಸಂರಕ್ಷಣೆ ಮಾಡಿ ಅದನ್ನ ಯಜ್ಞವನ್ನ ಮುಂದುವರಿಸ್ತಾರಂತೆ. ಮುಂದುವರಿಸಿ ಆದ ಮೇಲೆ ಯಜ್ಞದಿಂದ ಸಂತೃಪ್ತರಾದಂತಹ ದೇವತೆಗಳು ಹೋತೃಗಳ ಹತ್ರ ಏನು ಬರಬೇಕು ಅಂತ ಕೇಳಿದಾಗ ಹೋತೃಗಳು ಕೇಳ್ತಾರೆ, ನಮಗೆ ನಿಮಿ ಮತ್ತೆ ಬದುಕಿ ಬರಬೇಕು ಅಂತ. ದೇವತೆಗಳು ಹೋಗ್ತಾರಂತೆ, ಸರಿ ಅಂತ. ಆದರೆ ಸಮಸ್ಯೆ ಆದದ್ದೆಲ್ಲಿ ಹೇಳಿದರೆ, ನಿಮಿ ಒಪ್ಪಲಿಲ್ಲ. ನನಗೆ ಮತ್ತೆ ಅಂಥ ಬಂಧಕದ ಶರೀರ ಬೇಡ ಅಂತ ಹೇಳ್ತಾನೆ. ಆದರೆ ನಿಮಿ ಇರಬೇಕು ಅಂತ
ಅಲ್ಲಿ ಇರ್ತಕ್ಕಂಥವರ ಎಲ್ಲರ ಆಶಯ. ಶರೀರ ಬೇಡ ಅಂತ ನಿಮಿಯ ಮಾತು. ಅದರಿಂದ ದೇವತೆಗಳು ಒಂದು ಆಶೀರ್ವಾದ ಮಾಡ್ತಾರಂತೆ, ಈ ಶರೀರ ಹೋದರೆ ಏನು, ನೀನು ಎಲ್ಲ ಮನುಷ್ಯರ ಶರೀರದಲ್ಲೂ ಇರುವವನಾಗು ಅಂತ. ಎಲ್ಲಿರ್ತಾನೆ ನಿಮಿ? ಕಣ್ರೆಪ್ಪೆಯಲ್ಲಿ ಇರ್ತಾನಂತೆ. ಆ ಕಣ್ಣು ಯಾವಾಗ ಮುಚ್ಚಿ ಭಗವಂತನನ್ನ ಧ್ಯಾನ ಮಾಡುತ್ತದೆ, ನಿಮಿ ಆವಾಗ ಪ್ರಕಟಗೊಳ್ತಾನೆ ಅಂತ ಹೇಳ್ತದೆ ಭಾಗವತ. ಬಹಳ ದೊಡ್ಡ ಭಾಗ್ಯ ನಿಮಿಯಿತು. ವಸಿಷ್ಠರು ಕೂಡ ಮಿತ್ರಾವರುಣರ ಸಹಾಯದಿಂದ ಊರ್ವಶಿಯಲ್ಲಿ ಮತ್ತೆ ಶರೀರವನ್ನ ಕಾಣುವಂಥದ್ದಾಗ್ತದೆ ಅಂತ. ಇಲ್ಲಿ ಏನಾಯ್ತು, ವಂಶ ಮುಂದುವರಿಬೇಕಲ್ಲ, ವಂಶವನ್ನ ಮುಂದುವರಿಸುವ ಬಾಧ್ಯತೆ ಮಿಕ್ಕುಳಿದಂತಹ ಒಂದಷ್ಟು ಆ ಮಂತ್ರಿಗಳಿಗೆ, ಅಲ್ಲಿರತಕ್ಕಂತಹ ಬ್ರಹ್ಮ ತೇಜಸ್ಸುಗಳಿಗೆ ಇದ್ದದರಿಂದ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಶರೀರ ಬೇಡ ಅಂತ ಹೇಳಿ ಆಗಿದೆ. ಅದರಿಂದ ಆ ಶರೀರದಿಂದಲೇ ಮತ್ತೆ ಮುಂದೆ ವಂಶವನ್ನ ಬೆಳಗಿಸ್ತಕ್ಕಂತಹ ಕೆಲಸ ಮಾಡಬೇಕು ಅಂತ ಶರೀರವನ್ನ ಮತಿಸ್ತಾರಂತೆ. ಶರೀರವನ್ನ ಮತಿಸಿದಾಗ ಒಂದು ಶರೀರ ಉತ್ಪತ್ತಿ ಆಗ್ತದೆ. ನಿಮಿಯ ಶರೀರದಿಂದ ಒಂದು ಶರೀರ ಉತ್ಪತ್ತಿ ಆಗ್ತದೆ. ಮೃತದೇಹದಿಂದ ಜನನಾದದ್ರಿಂದ ಆ ವಂಶಕ್ಕೆ ಜನಕ ವಂಶ ಅಂತ ಹೆಸರು ಬಂದಂತೆ. ಅದು ಮಥನ ಮಾಡಿ ಹುಟ್ಟಿದ್ರಿಂದ ಅದಕ್ಕೆ ಮಿಥಿಲ ಅನ್ನತಕ್ಕಂಥ ಹೆಸರು ಕೂಡ ಬಂತಂತೆ. ಇಷ್ಟು ಮಾತ್ರ ಅಲ್ಲ, ಅದು ದೇಹವನ್ನ ಬಿದ್ದ ದೇಹದಿಂದ ಹುಟ್ಟಿದ್ರಿಂದ ವೈದೇಹ ಅನ್ನತಕ್ಕಂತಹ ಒಂದು ಶಾಶ್ವತ ನಾಮ ಆ ವಂಶಕ್ಕೆ ಪ್ರಾಪ್ತ ಆಯಿತು. ಆ ವಂಶದಲ್ಲಿ ತುಂಬಾ ಮಹನೀಯರ ಆಗಮನ ಆಗ್ತದೆ. ಅದರಲ್ಲಿ ಕೇಶಿಧ್ವಜ ಮತ್ತೆ ಕಾಂಡಿಕ್ಯ ಅನ್ನತಕ್ಕಂಥದ್ದು ಇಬ್ಬರದ್ದು ಬಹಳ ರೋಚಕ ಆಗಿರತಕ್ಕಂತಹ ಒಂದು ಕಥೆ, ಆಖ್ಯಾನ. ಅದನ್ನು ನಾವು ಗಮನ ಇಟ್ಟು ಕೇಳಬೇಕಾಗ್ತದೆ. ಏನಾಗ್ತದೆ ಹೇಳಿದ್ರೆ, ಕೇಶಿಧ್ವಜ ಬಹಳ ದೊಡ್ಡ ಬ್ರಹ್ಮನಿಷ್ಠ ಅಂತೆ, ಬ್ರಹ್ಮನಿಷ್ಠ, ತತ್ವಗಳನ್ನ ಎಲ್ಲ ಅರಿತವ, ಭಗವಂತನ ಅನುಗ್ರಹವನ್ನ ಸಂಪಾದನೆ ಮಾಡುವ ರಹದಾರಿಯನ್ನ ಕಂಡುಕೊಂಡವ. ಅವನ ದೊಡ್ಡಪ್ಪ ಚಿಕ್ಕಪ್ಪನ ಮಕ್ಕಳು ಈ ಕೇಶಧ್ವಜ ಮತ್ತೆ ಕಾಂಡಿಕ್ಯ. ಕಾಂಡಿಕ್ಯ ಉಂಟಲ್ವಾ, ಅವನದ್ದು ಪಂಥ ಅಥವಾ ಅವನದ್ದು ಪಥ ಬೇರೆ. ಅವ ಕರ್ಮದಾರಿಯನ್ನ ಅನುಸರಿಸಿದ, ಕೇಶಧ್ವಜ ಜ್ಞಾನದ ದಾರಿಯನ್ನ ಅನುಸರಿಸ್ತಾನೆ. ಕಾಂಡಿಕ್ಯ ಬಹಳ ದೊಡ್ಡ ಕರ್ಮಿಷ್ಠನಾಗಿರತಕ್ಕಂಥವನಂತೆ. ಯಜ್ಞ ಯಾಗಾದಿಗಳನ್ನ ಮಾಡೋದು, ಆ ಮುಖಾಂತರವಾಗಿ ದೇವರ ಆರಾಧನೆ ಮಾಡುವುದು, ಈ ರೀತಿ ನಡೀತಾ ಇತ್ತು. ಆದರೆ ಒಂದು ರೀತಿಯ ವಿರೋಧವೂ ಕೂಡ ಇರುವರಲ್ಲಿ ಇತ್ತಂತೆ. ಒಂದು ಬಾರಿ ಏನಾಗ್ತದೆ ಹೇಳಿದ್ರೆ, ಕೇಶಧ್ವಜ ಅವ ಯುದ್ಧವನ್ನ ಸಾರ್ತಾ ಕಾಂಡಿಕ್ಯನನ್ನ ಸೋಲಿಸ್ತಾನೆ. ಸೋತಂತಹ ಕಾಂಡಿಕ್ಯ ಕಾಡಿಗೆ ಹೋಗ್ತಾನೆ. ತನ್ನ ಒಂದಷ್ಟು ಮಂದಿ ಅವರೊಟ್ಟಿಗಿದ್ದುಕೊಂಡು ಕಾಡಿನಲ್ಲಿ ವಾಸ ಮಾಡ್ತಾನೆ. ಗೆದ್ದಂತಹ ಕೇಶಧ್ವಜ ಮುಂದಕ್ಕೊಂದು ದೊಡ್ಡ ಯಜ್ಞ ಮಾಡುವುದು ಅಂತ ಸಂಕಲ್ಪ ಮಾಡಿ, ಯಜ್ಞ ಮಾಡಲಿಕ್ಕೆ ಅಂತ ಕೂತವ, ಮೃಗ ಚರ್ಮವನ್ನು ಧರಿಸಿಕೊಂಡು ಯಜ್ಞಕ್ಕೆ ಯಜಮಾನನಾಗಿ ಕೂತವ, ಒಂದು ನಡೆಯಬಾರದ ಘಟನೆ ಕೇಶಿಧ್ವಜನ ಆ ಸತ್ರದಲ್ಲಾಗ್ತದೆ. ಏನಾಗ್ತದೆ, ಯಾವ ಪಶುವನ್ನ ಹೋಮ ಮಾಡಬೇಕು ಅಂತ ಕೇಶಧ್ವಜ ಸಂಕಲ್ಪ ಮಾಡಿ ಕಟ್ಟಿಟ್ಟಿದ್ದ ಆ ಪಶುವನ್ನ ಅಪಹಾರ ಮಾಡಿಬಿಡ್ತಾರೆ, ಅಥವಾ ಪಶು ತಪ್ಪಿಸಿಕೊಂಡು ಹೋಗ್ತದೆ. ಪಶು ಇಲ್ಲ. ಬಹಳ ದೊಡ್ಡ ಅನರ್ಥಕಾರಿ ಘಟನೆ. ಅದರಿಂದ ಇದಕ್ಕೇನು ಪ್ರಾಯಶ್ಚಿತ್ತ ಅಂತ ತನ್ನ ಎಲ್ಲ ವಿಪ್ರ ಪರಿಷತ್ತಿನಲ್ಲಿ ಕೇಶಧ್ವಜ ಕೇಳ್ತಾನಂತೆ. ಅದಕ್ಕೆ ಅಲ್ಲಿದ್ದಂತಹ ಮಂದಿಗಳೆಲ್ಲ ಹೇಳ್ತಾರೆ, ಇಷ್ಟರವರೆಗೆ ಇಂಥದ್ದೊಂದು ಘಟನೆ ಆಗಲಿಲ್ಲ, ಆದ್ದರಿಂದ ಇದಕ್ಕೆ ಪ್ರಾಯಶ್ಚಿತ್ತವನ್ನು ನಮ್ಮಿಂದ ಹೇಳಲಿಕ್ಕೂ ಸಾಧ್ಯ ಇಲ್ಲ. ನಿನಗಿರುವಂತಹ ಒಂದೇ ಒಂದು ಉಪಾಯ ಅಂತ ಹೇಳಿದರೆ, ಇದಕ್ಕೆ ಯಾರಾದರೂ ಪ್ರಾಯಶ್ಚಿತ್ತ ಹೇಳಲಿಕ್ಕೆ ಸಮರ್ಥ ಅಂತ ಹೇಳಿದರೆ ಕಾಂಡಿಕ್ಯನೊಬ್ಬನೇ ಅಂತ. ಯಾರನ್ನ ಸೋಲಿಸಿ ಕಾಡಿಗೆ ಅಟ್ಟಿಸಿದ್ದ ಆ ಕಾಂಡಿಕ್ಯನೊಬ್ಬನೇ ಇದಕ್ಕಿರತಕ್ಕಂಥ ಉಪಾಯ. ಏನಾಗ್ತದೆ, ಮೃಗ ಚರ್ಮವನ್ನು ಧರಿಸಿ ಯಜ್ಞದಲ್ಲಿ ಯಜಮಾನತ್ವವನ್ನು ಸ್ವೀಕಾರ ಮಾಡಿರತಕ್ಕಂತಹ ಕೇಶಧ್ವಜ ಅದೇ ವಸ್ತ್ರದಿಂದ ಕಾಂಡಿಕ್ಯನ ಹತ್ರ ಹೋಗ್ತಾನಂತೆ. ಕಾಂಡಿಕ್ಯನ ಹತ್ರ ಹೋಗಿ ಹತ್ರ ಬಂದಾಗ ಕಾಂಡಿಕ್ಯ, ಬಂದ್ಯಾ, ಈಗ ಬರ್ತಾ ಇದೆಯಾ, ನಿನ್ನನ್ನು ಬಿಡೋದಿಲ್ಲ ಅಂತ ಹೇಳಿ ಅವನ ಸಂಹಾರಕ್ಕೆ ಅಂತ ತೊಡಗಿಸಿಕೊಂಡಾಗ ಕೇಶಧ್ವಜ ಹೇಳ್ತಾನಂತೆ, ಒಂದು ನಿಮಿಷ ತಾಳಯ್ಯ, ನಾನೀಗ ಯುದ್ಧಕ್ಕೆ ಬರಲಿಲ್ಲ, ಜಗಳಕ್ಕೆ ಬರಲಿಲ್ಲ, ಮತ್ತೆ ಯಾಕೆ ನೋಡು, ನಾನೊಂದು ಯಜ್ಞ ಸಂಕಲ್ಪ ಮಾಡಿ ಇಂಥ ಒಂದು ಶೋಚನೀಯ ಪರಿಸ್ಥಿತಿಗೆ ನಾನು ತುತ್ತಾಗಿದ್ದೇನೆ, ಇದಕ್ಕೆ ಪ್ರಾಯಶ್ಚಿತ್ತ ಬೇಕು, ಪಶು ಇಲ್ಲ, ಅದಕ್ಕೆ ಪ್ರಾಯಶ್ಚಿತ್ತ ಬೇಕು ಅಂತ ಕೇಳಿಕೊಂಡಾಗ ಕಾಂಡಿಕ್ಯ ಹೇಳ್ತಾನೆ, ಸರಿ
ಇಷ್ಟಿಷ್ಟು ಪ್ರಾಯಶ್ಚಿತ್ತವನ್ನು ಮಾಡು. ಕೇಶಿಧ್ವಜ ಹೇಳ್ತಾನೆ, ಪ್ರಾಯಶ್ಚಿತ್ತವನ್ನು ಮಾಡಿ ಮತ್ತೆ ನಾನು ಬರ್ತೇನೆ, ನನ್ನನ್ನು ಕೊಲ್ಲಬೇಕು ಅಂತಲ್ಲವ ನಿನಗಾಸೆ, ಸರಿ ನಾನು ಮತ್ತೆ ಬರ್ತೇನೆ ಅಂತ ಹೇಳಿ ಹೊರಟ ಕೇಶಿಧ್ವಜ. ಎಲ್ಲ ಪ್ರಾಯಶ್ಚಿತ್ತಗಳನ್ನು ಪೂರೈಸಿದ. ಎಲ್ಲ ಆದಮೇಲೆ ಇಷ್ಟೂ ಯಜ್ಞ ಇವತ್ತು ಸಾಂಗವಾಗಿ ಉಪಾಂಗವಾಗಿ ಸಾಗಿದೆ ಅಂತ ಹೇಳಿದರೆ ಅದು ಕಾಂಡಿಕ್ಯನ ಒಂದು ರೀತಿಯ ಪ್ರಾಯಶ್ಚಿತ್ತದ ಉಪದೇಶದಿಂದ. ಅದರಿಂದ ಗುರು ಸಮಾನನಾಗಿರತಕ್ಕಂತಹ ಕಾಂಡಿಕ್ಯನಿಗೆ ಗುರು ಕಾಣಿಕೆ ಕೊಡಬೇಕು ಅಂತ ಹೇಳಿ ಒಂದಷ್ಟು ಗುರು ಕಾಣಿಕೆಯನ್ನು ಹೊತ್ತುಕೊಂಡು ಬಂದು ಕಾಂಡಿಕ್ಯನ ಹತ್ರ ಬರ್ತಾನೆ. ಈಗ ನಿನ್ನನ್ನು ಬಿಡೋದಿಲ್ಲಪ್ಪ, ನಿನ್ನ ಸಂಹಾರ ಮಾಡುವುದೇ ಸರಿ ಅಂತ ತೀರ್ಮಾನ ಮಾಡಿದ ರೀತಿಯಲ್ಲಿ ಕಾಂಡಿಕ್ಯ ಹೇಳಿದಾಗ ಕೇಶಿಧ್ವಜ ಹೇಳ್ತಾನೆ, 1 ನಿಮಿಷ, ನನ್ನನ್ನು ಕೊಲ್ಲುವಿಯಂತೆ, ನಾನದಕ್ಕೆ ಸಿದ್ಧನಾಗಿಯೂ ಕೂಡ ಇದ್ದೇನೆ. ಆದರೆ ಏನು ಹೇಳಿದರೆ, ನೀನು ಒಂದು ಕೆಲಸ ಮಾಡಬೇಕೀಗ. ನೀನು ಉಪದೇಶ ಕೊಟ್ಟು ಗುರುಸ್ಥಾನದಲ್ಲಿ ಕೂತಿದ್ದೀಯ, ಅದರಿಂದ ಗುರು ಕಾಣಿಕೆ ಅಂತ ನಾನು ನಿನಗೆ ಕೊಡ್ತಾ ಇದ್ದೇನೆ, ಇದನ್ನು ಸ್ವೀಕಾರ ಮಾಡಿ ಮತ್ತಿನ್ನೇನಾದರೂ ಬೇಕಿದ್ದರೆ ಕೇಳು, ಆಮೇಲೆ ನನ್ನ ಸಂಹಾರ ಮಾಡುವಿಯಂತೆ ಅಂತ. ಕಾಂಡಿಕ್ಯ ಇದೇ ಸಂದರ್ಭದಲ್ಲಿ ತನ್ನ ಮಂತ್ರಿಗಳ ಹತ್ರ ಹೋಗಿ, 1 ನಿಮಿಷ ಕೇಶಿಧ್ವಜ ನಿಲ್ಲು, ನನ್ನವರ ಹತ್ರ ಕೇಳಿಕೊಂಡು ಬರ್ತೇನೆ ಅಂತ ಹೇಳಿ ಒಳಗೆ ಹೋಗಿ ಮಾತನಾಡಿಸ್ಕೊಂಡು ಬರ್ತಾನಂತೆ ಮಂತ್ರಿಗಳ ಹತ್ರ. ಏನು ಕೇಳ್ತಾನೆ? ನೋಡಯ್ಯ, ಏನು ಬೇಕಾದರೂ ಕೇಳಿ ಅಂತ ಕೇಶಿಧ್ವಜ ಹೇಳ್ತಾ ಇದ್ದಾನೆ. ನಾನು ಏನು ಕೇಳಬೇಕು? ಮಂತ್ರಿಗಳೆಲ್ಲ ಒಂದೊಂದು ಹೇಳ್ತಾರಂತೆ. ರಾಜ್ಯ ಕೇಳು, ಭ್ರಷ್ಟನಾಗಿದ್ದೀಯಾ, ಮತ್ತೆ ಅದರ ಮೇಲೆ ಇಷ್ಟು ಕಪ್ಪ ಕೇಳು, ಕಾಣಿಕೆ ಕೇಳು, ಎಲ್ಲ ಒಂದಷ್ಟು ಹೇಳ್ತಾರೆ. ಕಾಂಡಿಕ್ಯ ಒಂದು ಹುಸಿನಗೆಯನ್ನು ಅವರ ಮುಂದೆ ನಕ್ಕು ಸೀದ ಹೊರಗೆ ಬರ್ತಾನಂತೆ. ಬಂದು ತನ್ನ ಅಣ್ಣನಾಗಿರತಕ್ಕಂಥ ಕೇಶಿಧ್ವಜನ ಹತ್ರ ಹೇಳ್ತಾನಂತೆ, ನನ್ನ ಮಂದಿಗಳೆಲ್ಲ ಹೇಳ್ತಾ ಇದ್ದಾರೆ ರಾಜ್ಯ ಕೇಳು, ವಾಪಸ್ ಕೇಳು ಅಂತ. ಇದೇನು ನ್ಯಾಯ? ಕ್ಷತ್ರಿಯರಿಗೆ ಯಾವತ್ತೂ ಕೂಡ ಭುಜಬಲ ಅನ್ನುವಂಥದ್ದು ಸರ್ವಶ್ರೇಷ್ಠ ಆಗಿರುವಂಥದ್ದು. ಯಾವಾಗ ನೀನು ನನ್ನನ್ನು ಗೆದ್ದು ನೀನು ರಾಜ್ಯಲಕ್ಷ್ಮಿಯನ್ನು ಒಲಿಸ್ಕೊಂಡಿಯೋ ಅದೇ ಹೊತ್ತಿಗೆ ತೀರ್ಮಾನ ಆಯಿತು ನಾನು ಅಸಮರ್ಥ ಅಂತ. ಅದರಿಂದ ಇನ್ನು ನನಗೆ ರಾಜ್ಯ, ಅದನ್ನು ಪಡೆಯೋದು, ಆ ವೈಭೋಗ, ನಾನು ನಾಲಾಯಕ್ಕು ರಾಜ್ಯದ ಸಿಂಹಾಸನದಲ್ಲಿ ಕೂರ್ಲಿಕ್ಕೆ. ಅದರಿಂದ ಕಾಂಡಿಕ್ಯ ಅವ ಹೇಳ್ತಾನೆ, ಕೇಶಿಧ್ವಜ, ನನಗೊಂದು ಕೆಲಸ ಮಾಡು. ಸಂಸಾರದಲ್ಲಿ ನೊಂದು ಬೆಂದು ಬಳಲುವ ಈ ಪರಿಸ್ಥಿತಿಗಿಂತ ಭಗವಂತನನ್ನು ಕಾಣಲಿಕ್ಕೆ ಇರತಕ್ಕಂತಹ ಆ ರಹದಾರಿ ಏನಿದೆ ಅದನ್ನು ನನಗೆ ಉಪದೇಶ ಮಾಡು ಅಂತ ಹೇಳಿ ಬಹಳ ಕರ್ಮಠನಾಗಿರತಕ್ಕಂತಹ ಕಾಂಡಿಕ್ಯ ಭಗವತ್ ತತ್ವೋಪದೇಶವನ್ನು ಅರಹು ಅಂತ ಹೇಳಿ ಮತ್ತೆ ಕೇಶಿಧ್ವಜನ ಹತ್ರ ಕೇಳಿ ಜನ್ಮ ಪಾವನ ಮಾಡಿಕೊಂಡ ಅಂತ. ಎಂಥ ಮಂದಿಗಳೆಲ್ಲ ಇದ್ರು ನೋಡಿ. ಏನು ಆಶ್ಚರ್ಯ ಆಗ್ತದೆ ಹೇಳಿದರೆ, ರಾಜ್ಯಲಕ್ಷ್ಮಿ ಅವನ ಪದತಲದಲ್ಲಿದ್ದಾಳೆ, ಅದನ್ನು ಸ್ವೀಕಾರ ಮಾಡಬಹುದಿತ್ತು ಕಾಂಡಿಕ್ಯನಿಗೆ. ಆದರೆ ಅವನಿಗೆ ಕಂಡದ್ದೇನು? ಸರ್ವನ್ಯಾಸ ಸನ್ಯಾಸ, ಏನೂ ಬೇಡ, ಭಗವತ್ ತತ್ವೋಪದೇಶ ಕೊಡು. ಎಲ್ಲವನ್ನ ಅನುಭವಿಸಿದ ಅವನಿಗೆ ಕೊನೆ ಕಂಡದ್ದೇನು? ಇದರಲ್ಲಿ ಯಾವುದರಲ್ಲೂ ಸ್ವಾರಸ್ಯ ಇಲ್ಲ ರೀ. ರಸ ಇರುವುದು ಭಗವಂತನ ಸಂಕೀರ್ತನೆಯಲ್ಲಿ, ಭಗವಂತನಲ್ಲಿ ಇಡತಕ್ಕಂತಹ ಚಿತ್ತದಲ್ಲಿ ಅನ್ನತಕ್ಕಂಥದ್ದು ಮಾತ್ರ ಅವನಿಗೆ ಮತ್ತೆ ಗೊತ್ತಾಯ್ತಲ್ಲ. ಇದು ಬಹಳ ಅದ್ಭುತ ಆಗಿರತಕ್ಕಂಥ ಸಂಗತಿ. ಮತ್ತೆ ಆ ವಂಶದಲ್ಲಿ ಸೀರಧ್ವಜ ಹೃಸ್ವರೋಮನಿಂದ ಅವ ಹುಡ್ತಾನೆ. ಹೃಸ್ವರೋಮನಿಂದ ಸೀರಧ್ವಜ ಅಂತ ಹುಡ್ತಾನೆ. ನೆನಪಿರಬೇಕು, ಸೀರಧ್ವಜನೇ ನಾವು ಇವತ್ತು ಜನಕ ಅಂತ ಪ್ರಸಿದ್ಧನಾಗಿರತಕ್ಕಂಥವನನ್ನು ಯಾರನ್ನು ಕರಿತೇವೆ ಅವ. ಆ್ಯಕ್ಚುಲಿ ಸೀತೆಯ ತಂದೆಯ ಹೆಸರು ಸೀರಧ್ವಜ. ಅವನಿಂದ ಮತ್ತೆ ಸೀತೆ ಸೀರಜಾತ ಅಂತ. ಸೀರಜಾತ ಅನ್ನುವಂಥದ್ರ ಅಬ್ರಿವೇಷನ್ ಏನುಂಟು ಅದು ಸೀತಾ ಅಂತಾಗಿದೆ. ನೇಗಿಲಿನ ಉಳುವಿಕೆಯಿಂದ ಆ ಸಂದರ್ಭದಲ್ಲಿ ಹುಟ್ಟಿದಾಕೆ ಆದದ್ರಿಂದ ಸೀರಜಾತ, ಮಧ್ಯದ 2 ಅಕ್ಷರ ಹೋಗ್ತದೆ. ಸೀತಾ ಅನ್ನತಕ್ಕಂಥ ಹೆಸರು ಶಾಶ್ವತವಾಗಿ ಉಳಿತದೆ. ಇದು ಆಕೆಯ ಹುಟ್ಟಿನ ಸಂಗತಿಯಾಯಿತು. ಮುಂದೆ ಚಂದ್ರವಂಶದ ಬೆಳವಣಿಗೆ ಹೇಗಾಯಿತು ಅನ್ನುವಂಥದ್ದನ್ನು ಭಾಗವತ ವಿವರಿಸ್ತದೆ. ಯಾರು? ಬ್ರಹ್ಮದೇವನಿಂದ ಹುಟ್ಟಿದವ ಯಾರು? ಅತ್ರಿ. ಅತ್ರಿಯಲ್ಲೂ ಮತ್ತೆ ಪುನಃ ಬ್ರಹ್ಮದೇವ ಚಂದ್ರನಲ್ಲೂ ಹುಟ್ಟಿದ್ದ. ಈ ಕಥೆಯನ್ನು ನಾವು ದತ್ತಾತ್ರೇಯನ ಸಂದರ್ಭದಲ್ಲಿ ನೋಡಿದ್ದೇವೆ. ಚಂದ್ರ ಹುಟ್ಟಿಯಾದ ಮೇಲೆ ಚಂದ್ರ ಒಂದು ಬಾರಿ ಒಂದು ದೊಡ್ಡ ಸತ್ರಯಾಗವನ್ನು ಮಾಡ್ತಾನಂತೆ, ರಾಜಸೂಯ ಯಾಗ ಅಂತ. ರಾಜಸೂಯ ಯಾಗದಿಂದ ದೃಪ್ತ ಮದೋನ್ಮತ್ತನಾದಂತಹ ಚಂದ್ರ ಏನು ಮಾಡ್ತಾನೆ? ಮಾಡಬಾರದ ಒಂದು ಕೆಲಸವನ್ನು ಮಾಡಿದ ಬೃಹಸ್ಪತ್ಯಾಚಾರ್ಯರ ಹೆಂಡತಿಯಾಗಿರತಕ್ಕಂತಹ ತಾರೆಯನ್ನು ಅಪಹಾರ ಮಾಡ್ತಾನೆ. ಅಪಹಾರ ಮಾಡಿ ಈ ಸಂಗತಿ ತುಂಬ ಮಂದಿಗೆ ಸರಿ ಕಾಣಲಿಲ್ಲ.
ಎಲ್ಲ ಬುದ್ಧಿ ಹೇಳುವಂಥದ್ದಾಯಿತು. ಆದರೆ ಆ ಮದ ಅನ್ನುವಂಥದ್ದಿದೆಯಲ್ವ ಅಧಿಕಾರದ್ದು, ಅದು ಇಳಿಲೇ ಇಲ್ಲ, ಅವ ಕೇಳಲೇ ಇಲ್ಲ. ಇದು ಎಲ್ಲಿವರೆಗಾಗ್ತದೆ ಅಂತ ಹೇಳಿದರೆ, ಬುಧ ಮತ್ತು ಚಂದ್ರ ಮತ್ತು ಬೃಹಸ್ಪತಿ ಎರಡು ಸಪರೇಟ್ ಪಾರ್ಟಿ ಆಗ್ತದೆ. ಅವರೀರ್ವರ ಮಧ್ಯೆ ಯುದ್ಧ ಪ್ರಾರಂಭ ಆಗ್ತದೆ. ಇಲ್ಲಿ ಏನಾಗಿದೆ, ಬೃಹಸ್ಪತಿ ಆಚಾರ್ಯರ ಪಕ್ಷಕ್ಕೆ ಶಿವ ಮತ್ತು ಅವನ ಗಣ ಇತ್ಯಾದಿಗಳು ಸಾಮಾನ್ಯ, ಸರ್ವೇ ಸಾಮಾನ್ಯವಾಗಿದ್ದಂತಹ ಬಾಕಿ ಮಿಕ್ಕುಳಿದ ಎಲ್ಲ ದೇವತೆಗಳು ಸೇರ್ತಾರೆ. ಶುಕ್ರಾಚಾರ್ಯರು ಬುಧನ ಚಂದ್ರನ ಪಕ್ಷಕ್ಕೆ ಸೇರ್ತಾರೆ. ಹೀಗಾಯ್ತು ಕತೆ. ಯುದ್ಧ ನಡೀತಾ ಉಂಟು. ಯುದ್ಧ ಮಾಡಬೇಡಿ ಅಂತ ಹೇಳ್ತಕ್ಕಂತಹ ಸಾತ್ವಿಕ ಮುಖಗಳಾಗಿರತಕ್ಕಂತಹ ದೇವತೆಗಳೇ ಯುದ್ಧ ಮಾಡುವಾಗ ಇದು ಭೀಕರ ರೂಪವನ್ನು ತಾಳ್ತಾ ಇದ್ದಾಗ ಬ್ರಹ್ಮದೇವರು ಬಂದು ಹೇಳ್ತಾರೆ, ನಿಲ್ಲಿಸಿ, ಯುದ್ಧ ನಿಲ್ಲಿಸಿ. ಯುದ್ಧ ನಿಲ್ತದೆ. ಯುದ್ಧ ನಿಂತಾಗ ಇಲ್ಲೊಂದು ಘಟನೆಯಾಗಿತ್ತು. ಅಪಹಾರ ಮಾಡಿ ಬಹಳ ಸಮಯ ಹಿಡ್ಕೊಂಡಿದ್ದ ಅಲ್ವಾ, ತಾರೆ ಗರ್ಭವತಿಯಾಗಿದ್ಲು. ಗರ್ಭವತಿಯಾದಾಗ ಈಗ ಸಮಸ್ಯೆ ಏನು ಅಂತ ಹೇಳಿದರೆ, ಗರ್ಭದಲ್ಲಿರುವ ಮಗು ಯಾರದ್ದು ಅಂತ, ಬೃಹಸ್ಪತ್ಯಾಚಾರ್ಯರದ್ದು ಅಥವಾ ಅಪಹಾರ ಮಾಡಿರತಕ್ಕಂತಹ ಚಂದ್ರನದ್ದು. ಸುಮಾರು ಚರ್ಚೆ ಆಗ್ತದೆ. ಆಕೆಯೂ ಕೂಡ ಹೇಳೋದಿಲ್ಲ. ಮತ್ತೆ ಏನಾಯಿತು ಅಂತ ಹೇಳಿದರೆ, ಮಗು ಹುಡ್ತದಂತೆ. ಒಳ್ಳೆ ಚಿನ್ನದ ಬಣ್ಣದ ಮಗು ಅಂತ ಹೇಳ್ತಾರೆ. ಅದಕ್ಕೆ ಬುಧ ಅಂತ ಹೆಸರಿಟ್ಟರು. ಆ ಮಗುವೇ ತಾಯಿ ಹತ್ರ ಬಂದು ಕೇಳ್ತದಂತೆ, ಅಮ್ಮ ಅಪ್ಪ ಯಾರಮ್ಮ ಹೇಳು, ಇಬ್ಬರಾಗ್ಲಿಕ್ಕೆ ಸಾಧ್ಯ ಉಂಟಾ, ಯಾರನ್ನಾದರೂ ಒಬ್ಬರನ್ನು ತೋರಿಸು, ಅಪ್ಪ ಯಾರು ಅಂತ. ಬ್ರಹ್ಮದೇವರು ಮಗುವನ್ನು ಸಮಾಧಾನ ಮಾಡಿ ಆಕೆಯನ್ನ ಒಳಗೆ ಕರ್ಕೊಂಡು ಹೋಗಿ, ಹೇಳು, ಸತ್ಯ ಹೇಳು, ಯಾರ ಮಗು. ಆಗ ತಾರೆ ಹೇಳ್ತಾಳೆ ನಾಚಿ, ಮಗು ಬುಧನದ್ದು, ಚಂದ್ರನದ್ದು ಅಂತ. ಆ ಹಿನ್ನೆಲೆಯಲ್ಲಿ ಚಂದ್ರ ಮತ್ತೆ ತಾರೆಯ ಒಂದು ರೀತಿಯ ಸಮಾಗಮದಿಂದ ಹುಟ್ಟಿರತಕ್ಕಂಥವನೇ ಬುಧ. ಬುಧನಿಗೊಬ್ಬ ಮಗ ಇದ್ದ, ಪುರೂರವ ಅಂತ. ಅವನೂ ಕೂಡ ಮನ್ಮಥನಂತೆ ಬಹಳ ಸುಂದರವಾಗಿ ಕಂಗೊಳಿಸ್ತಾ ಇದ್ದಂತೆ. ಚಂದವೋ ಚಂದ. ಅವನ ಚಂದವನ್ನು ನೋಡಿ, ಆ ಅಂದದ ವರ್ಣನೆಯನ್ನು ಕೇಳಿ, ಸ್ವರ್ಗದಲ್ಲಿದ್ದಂತಹ ಊರ್ವಶಿ ಅವನನ್ನು ನೋಡಬೇಕು, ಅವನನ್ನು ಕಾಣಬೇಕು, ಅವನೊಟ್ಟಿಗಿರಬೇಕು ಅಂತ ಬಯಸ್ತಾಳಂತೆ. ಅಷ್ಟು ಚಂದ. ಇದಕ್ಕೆ ಸರಿಯಾಗಿ ಒಂದು ಘಟನೆ ಆಗ್ತದೆ. ಊರ್ವಶಿಗೊಂದು ಶಾಪ ಬರ್ತದೆ ಭೂಮಿಯಲ್ಲಿ ಹುಟ್ಟಲಿಕ್ಕೆ. ಆ ಶಾಪ ಏನು ಅಂತ ಹೇಳಿದರೆ, ಮಿತ್ರ ಶಾಪ ಕೊಟ್ಟದ್ದು. ಮಿತ್ರಾವರುಣರು ಅಂತ ಯುಗ್ಮ ದೇವತೆಗಳು ಒಟ್ಟೊಟ್ಟಿಗಿರೋದು. ಈ ಒಟ್ಟೊಟ್ಟಿಗಿರತಕ್ಕಂತಹ ದೇವತೆಗಳಲ್ಲಿ ಊರ್ವಶಿ ವರುಣನಲ್ಲಿ ಭಾರಿ ಒಂದು ರೀತಿಯ ಆತ್ಮೀಯತೆಯನ್ನು ತೋರಿಸ್ತಾ ಇದ್ಲು. ಪ್ರೀತಿ ಪ್ರವಾಹ ಹರಿತಾಗಿತ್ತು. ಮಿತ್ರನ ಕಡೆಗೆ ಹೆಚ್ಚು ಗಮನ ಇರಲಿಲ್ಲ. ಇದರಿಂದ ಸಿಟ್ಟೆದ್ದಂತಹ ಮಿತ್ರ ಶಾಪ ಕೊಡ್ತಾನೆ, ಭೂಮಿಯಲ್ಲಿ ಹುಟ್ಟು ಅಂತ. ಅದು ಎಷ್ಟು ಚೆನ್ನಾಗಾಗ್ತದೆ ನೋಡಿ, ಭಗವಂತನ ಉಪಾಯಗಳು, ಡಿವೈನ್ ಪ್ಲ್ಯಾನು ಏನು ಚೆನ್ನಾಗಾಗ್ತದೆ. ಸರಿಯಾಯಿತು ಭೂಮಿಯಲ್ಲಿ ಬರಲಿಕ್ಕೆ. ಹೇಗೂ ನಾರದರು ಹೇಳಿದ್ದಾರೆ, ಪುರೂರವನ ಭೇಟಿಯಾಗ್ತದೆ. ಭೇಟಿಯಾಗಿ ಮದುವೆಯಾಗೋಣ ಅಂತ ಪುರೂರವನಿಗೂ ಬಹಳ ಖುಷಿಯಾಗ್ತದೆ. ಬಹಳ ಚಂದದ ಹೆಣ್ಮಗಳಲ್ವ ಊರ್ವಶಿ. ಇವತ್ತಿಗೂ ನಾವು ಉಪಮಾ ಕೊಡುವಂಥದ್ದದೇ, ಏನು ಊರ್ವಶಿ ಅವಳು ಅಂತ. ಹಾಗಿದ್ರೆ ಅಷ್ಟು ಚಂದದ ಹೆಣ್ಮಗಳು. ಸರಿ, ಪುರೂರವನಿಗೂ ಕೂಡ ಮನಸ್ಸಾಗ್ತದೆ ಮದುವೆಯಾಗಬೇಕು ಅಂತ. ಪರಸ್ಪರ ಮಾತಿನ ವಿನಿಮಯದೊಂದಿಗೆ ಮದುವೆಯಾಗ್ತದೆ. ಮದುವೆಯಾಗುವಾಗ ಒಂದು ಷರತ್ತನ್ನು ಹಾಕ್ತಾಳೆ ಊರ್ವಶಿ. ಆ ಷರತ್ತು ಏನು ಅಂತ ಹೇಳಿದರೆ, ನೋಡು, ನಾನು ಮೇಕೆ ಮರಿಗಳನ್ನು ಇಲ್ಲಿ ನಿನ್ನ ಮುಂದೆ ಇಟ್ಟಿರ್ತೇನೆ, ನ್ಯಾಸವಾಗಿಟ್ಟಿರ್ತೇನೆ. ಆ ಮೇಕೆ ಮರಿಗಳು ಯಾವತ್ತೂ ಕೂಡ ಕಳುವಾಗಬಾರದು, ಇಲ್ಲಿಂದ ಹೋಗಬಾರದು. ಒಂದು. ಎರಡನೇದ್ದು, ನಾನು ತುಪ್ಪವನ್ನು ಮಾತ್ರ ತಿನ್ನೋದು, ಯಾವತ್ತೂ ಆಕ್ಷೇಪ ಮಾಡಬಾರ್ದು, ಅನ್ನ ತಿನ್ನು ಅಂತ. ಮೂರನೇದ್ದು, ನೀನು ಹೊರಗೆ ನನ್ನ ಕಣ್ಣು ಮುಂದೆ ವಿವಸ್ತ್ರವಾಗಿ ವಸ್ತ್ರರಹಿತನಾಗಿ ಕಾಣಬಾರ್ದು. ಇದಿಷ್ಟು ಷರತ್ತಿಗೆ ಒಪ್ತಿ ಅಂತ ಹೇಳಿದರೆ ನಾನು ನಿನ್ನೋಡಿನ ಸಂಸಾರ ಮಾಡಲಿಕ್ಕೆ ಒಪ್ತೇನೆ ಅಂತ. ಆಯಿತು ಹೇಳ್ತಾನೆ. ಸಂಸಾರ ಶುರುವಾಗ್ತದೆ. ದೀರ್ಘಕಾಲ ಸಂಸಾರ ನಡೀತದೆ. ಮೇಲಿದ್ದಂತಹ ಇಂದ್ರನಿಗೆ ಕಾಣ್ತದೆ ಊರ್ವಶಿ ಇಲ್ಲದೆ ಸಭೆ ಬೂರ್ರಿ ಅಂತ, ಏನು ಸ್ವಾರಸ್ಯ ಇಲ್ಲ ಅಂತ. ಅವಳನ್ನು ಸ್ವರ್ಗಕ್ಕೆ ಕರೆತರಿಸ್ತಕ್ಕಂತಹ ಕೆಲಸ ಮಾಡಬೇಕು ಅಂತ ಹೇಳಿ ಗಂಧರ್ವರನ್ನು ಒಂದಷ್ಟು ಉಪಾಯದ ಮುಖಾಂತರವಾಗಿ ಕಳಿಸ್ತಾನೆ. ಗಂಧರ್ವರು ಏನು ಮಾಡ್ತಾರೆ, ಒಂದು ರಾತ್ರಿ ಮೇಕೆ ಮರಿಯನ್ನು ಅಪಹಾರ ಮಾಡ್ತಾರೆ. ಊರ್ವಶಿ ಮೇಕೆ ಅದು ಕೂಗಿದಂತಹ ಧ್ವನಿಯನ್ನು ಕೇಳಿ ಪುರೂರವನ ಹತ್ರ ಹೇಳ್ತಾಳಂತೆ, ನೋಡು ಮೇಕೆಗೇನೋ ಆಪತ್ತು ಬಂದಿದೆ ನೋಡು ಅಂತ. ಇಲ್ಲ ಸುಮ್ಮನೆ ಕರೆಯೋದು. ಹೀಗೆ 2-3 ಸರ್ತಿ ಆದಾಗ ಧ್ವನಿ ಅನ್ನುವಂಥದ್ದು ಪುರೂರವನಿಗೂ ಕೇಳಿದಾಗ
ಆ ಮೇಕೆಗೆ ಏನಾಯಿತು ಅಂತ ಗಡಿಬಿಡಿಯಲ್ಲಿ ಎದ್ದು ಹೊರಟಾಗ ವಸ್ತ್ರ ಅನ್ನುವಂಥದ್ದು ಶರೀರದಿಂದ ಜಾರಿ ಬಿದ್ದಾಗ ಹೊರಗೆ ಬಂದಾಗ ಮೇಕೆಯನ್ನು ಅಲ್ಲೇ ಬಿಡ್ತಾರೆ ಗಂಧರ್ವರು. ಒಂದು ಮಹಾಪ್ರಕಾಶವನ್ನು ಉತ್ಪತ್ತಿ ಅದರ ಮೇಲೆ ಬಿಡ್ತಾರೆ. ಅದರೊಟ್ಟಿಗೆ ಏನಾಯಿತು ಅಂತ ಹೇಳಿದರೆ ವಸ್ತ್ರರಹಿತನಾಗಿ ಪುರೂರವ ಊರ್ವಶಿಗೆ ಕಂಡ. ಏನು ಪ್ರತಿಜ್ಞೆಗಿತ್ತು ಆ ಪ್ರತಿಜ್ಞೆಗೆ ಭಂಗ ಬಂತು. ಊರ್ವಶಿ ನಾನು ಹೊರಡುತ್ತೇನೆ ಅಂತ ಹೇಳ್ತಾಳೆ. ಹೊರಡುವಂಥದ್ದಾಯಿತು. ಆಕೆ ಯಾವಾಗ ಕೈಬಿಟ್ಟು ಹೋದ್ಲು ತುಂಬ ಒಂದು ರೀತಿಯ ದುಃಖ ಪುರೂರವನಿಗೆ. ಇನ್ನು ಏನು ಮಾಡೋದು, ಯಾರು ಗತಿ, ಏನು ಕತೆ ಅಂತ ವಿಲಾಪ ಮಾಡ್ತಾ ಇದ್ದಂತೆ. ಅಂತೂ ಹೋಗ್ತಾ ಇರುವಾಗ ಒಂದು ಕಡೆ ಊರ್ವಶಿ ಸಿಗ್ತಾಳೆ. ತುಂಬ ಆಕೆಯನ್ನು ಬೇಡ್ಕೊಳ್ತಾನಂತೆ, ಹೇಗಾದರೂ ಮಾಡಿ ನಿಲ್ಲು, ನನ್ನೊಡನೆ ಸಂಸಾರ ಮಾಡಬೇಕು ನೀನು ಅಂತ ತುಂಬ ಬೇಡ್ಕೊಂಡಾಗ ಅವಳು ಹೇಳ್ತಾಳಂತೆ, 1 ವರ್ಷ ಬಿಟ್ಟು ಬರ್ತೇನೆ, ನಿನಗೊಂದು ಮಗುವನ್ನು ಕೊಡ್ತೇನೆ, ಅದರೊಡನೆ ನೀನು ಜೀವನವನ್ನು ಮಾಡು ಅಂತ. ಸರಿ ಅಂತ ಹೇಳಿ ಹೊರಟ. 1 ವರ್ಷದ ನಂತರ ಬರ್ತಾನೆ. ಊರ್ವಶಿ ಬಂದ್ಲು, ಒಂದು ಮಗುವನ್ನು ಕೊಟ್ಲು. 1 ದಿವಸದ ಮಟ್ಟಿಗೆ ಅವನೊಡನೆ ಸಂಸಾರ ಮತ್ತೆ ಮಾಡ್ತಾಳೆ. ಹೀಗೆ ಸುಮಾರು ವರ್ಷಗಳ ಕಾಲ ವರ್ಷಕ್ಕೊಂದು ಮಗುವಿನಂತೆ ಆಕೆ ಕೊಡ್ತಾ ಬರ್ತಾಳಂತೆ. ಇದು ಏನಾಯಿತು, ವರ್ಷಕ್ಕೆ ಒಂದೇ ದಿವಸ ಹೆಂಡತಿ ಮುಖ ನೋಡಲಿಕ್ಕೆ ಅಂತ ಹೇಳಿದರೆ ಗ್ರಹಣವೂ 2-3 ಸರ್ತಿ ಬರ್ತದೆ. ಇದು ಹೆಂಡತಿ ವರ್ಷಕ್ಕೆ ಒಂದೇ ಸರ್ತಿ ಅಂತ ಹೇಳಿದರೆ ಅವನಿಗೆ ಸರಿ ಕಾಣಲಿಲ್ಲ. ಆದ್ದರಿಂದ ಅವ ಹೇಳ್ತಾನೆ, ನಿನ್ನನ್ನು ಶಾಶ್ವತವಾಗಿ ಪಡೆಯುವ ಬಗೆ ಹೇಗೆ, ಅದನ್ನು ಅರಹು ಅಂತ. ಅದಕ್ಕೆ ಅವಳು ಹೇಳ್ತಾಳಂತೆ, ಊರ್ವಶಿ ನೀನೊಂದು ಕೆಲಸ ಮಾಡು, ಗಂಧರ್ವರನ್ನು ಅನನ್ಯವಾಗಿ ಸ್ತುತಿಸು, ಗಂಧರ್ವರ ಪ್ರೀತಿಯನ್ನು ಸಂಪಾದನೆ ಮಾಡು, ಅವರು ಆಶೀರ್ವಾದ ಮಾಡಿದ್ರು ಅಂತ ಹೇಳಿದರೆ ನಾನು ನಿನಗೆ ಶಾಶ್ವತವಾಗಿ ಸಿಗ್ತೇನೆ ಅಂತ ಮಾಡ್ತಾನೆ. ಮಾಡಿದಾಗ ಆ ಸ್ತುತಿಯಿಂದ ಸಂಪ್ರೀತರಾದಂತಹ ಗಂಧರ್ವರು ಒಂದು ಪಾತ್ರೆಯಲ್ಲಿ ಅಗ್ನಿಯನ್ನು ಹಾಕಿ ಅದರ ಮೇಲೆ ಮತ್ತೊಂದು ಪಾತ್ರೆಯನ್ನು ಮುಚ್ಚಿ ಪುರೂರವನಿಗೆ ಕೊಡ್ತಾರೆ. ಎಲ್ಲಿವರೆಗೆ ಅಂಧನಾಗಿದ್ದ ಪುರೂರವ ಅಂತ ಹೇಳಿದರೆ, ಮಡದಿಯ ಮೋಹದಲ್ಲಿ ಅಂಧನಾಗಿದ್ದ ಅಂತ ಹೇಳಿದರೆ, ಆ ಪಾತ್ರೆಯ ಒಳಗೆ ಈ ಊರ್ವಶಿ ಇದ್ದಾಳೆ ಅಂತ ಭಾವಿಸಿಕೊಂಡು ಅದನ್ನು ತಗೊಂಡು ಹೋಗ್ತಾನಂತೆ. ಯದ್ಯಪಿ ಅದರಲ್ಲಿದ್ದದ್ದು ಅಗ್ನಿ. ಸರಿ, ಕಾಡಿನ ದಾರಿಯಲ್ಲಿ ಬರ್ತಾ ಇದ್ದಾನೆ, ನೋಡುವ ಅಂತ ತೆಗೆದು ನೋಡಿದರೆ ಅಗ್ನಿ ಇದೆ. ಇದು ಏನಕ್ಕೆ ಅಂತ ಹೇಳ್ತಾನೆ. ಕಾಡಿನಲ್ಲೇ ಅದನ್ನು ಹಾಕ್ತಾನೆ, ನಡ್ಕೊಂಡು ಹೋಗ್ತಾನೆ. ನಡ್ಕೊಂಡು ಹೋಗಿ ನಿದ್ರೆಗೆ ಜಾರ್ತಾನೆ. ನಿದ್ರೆಗೆ ಜಾರುವ ವೇಳೆಗೆ ಅವ ಯಾವಾಗ ರಾತ್ರಿ ಮಲಗಿದ್ದ, ಆ ರಾತ್ರಿ ಅನ್ನುವಂಥದ್ದು ಕೃತಯುಗದ ಕೊನೆಯ ರಾತ್ರಿ. ನೆಕ್ಸ್ಟ್ ಡೇ ತ್ರೇತಾಯುಗ ಪ್ರಾರಂಭ ಆಗ್ತದೆ. ಆ ದಿವಸ ಅವನಿಗೆ ತುಂಬ ವೇದಮಂತ್ರಗಳು, ಬಹಳಷ್ಟು ವೇದಮಂತ್ರಗಳು ಸ್ಫುರಿಸ್ಲಿಕ್ಕೆ ಪ್ರಾರಂಭ ಆಗ್ತದಂತೆ. ಆವಾಗ ಅವನಿಗೆ ಗೊತ್ತಾಗ್ತದೆ, ಗಂಧರ್ವರೆಲ್ಲ ಅಗ್ನಿಯನ್ನು ಕೊಟ್ಟದ್ದು ಅಗ್ನಿ ಮಾಧ್ಯಮದಲ್ಲಿ ಈ ವೇದ ಮಂತ್ರಗಳನ್ನು ಆ ಅಗ್ನಿಯಲ್ಲಿ ವಿನಿಯೋಗಿಸಿ ಗಂಧರ್ವರನ್ನು, ದೇವತೆಗಳನ್ನು ಸಂಪ್ರೀತಿ ಮಾಡಲಿಕ್ಕೆ ಅಂತ ಎಂಥ ಕೆಲಸ ಮಾಡಿದೆ, ಅದನ್ನಲ್ಲೇ ಬಿಟ್ಟು ಬಂದೆ ಅಂತ ಹೇಳಿ ಥಟ್ಟನೆ ಎದ್ದು ಹೊರಟು ನೋಡಿದಾಗ ಆ ಜಾಗದಲ್ಲಿ ಅಗ್ನಿ ಇರಲಿಲ್ಲ, ಪಾತ್ರ ಇರಲಿಲ್ಲ. ಅಗ್ನಿ ಹಾಕಿದ ಜಾಗದಲ್ಲಿ ಅಶ್ವತ್ಥ ವೃಕ್ಷ ಬೆಳೆದಿತ್ತಂತೆ, ಪಾತ್ರ ಇದ್ದ ಜಾಗದಲ್ಲಿ ಶಮೀ ವೃಕ್ಷ ಬೆಳೆದಿತ್ತಂತೆ. ಇದನ್ನು ಕಂಡಂತಹ ಪುರೂರವ ಏನು ಮಾಡ್ತಾನೆ ಹೇಳಿದರೆ, ಆ ಅಗ್ನಿ ಮತ್ತು ಪಾತ್ರ ಎರಡರ ಪ್ರತಿರೂಪದಂತಿದ್ದ ಶಮೀ ಮತ್ತು ಅಶ್ವತ್ಥ ವೃಕ್ಷವನ್ನು ಪರಸ್ಪರ ತಿಕ್ಕಿ ತೀದಾಡಿ ಅಗ್ನಿಯನ್ನು ಸಂಪಾದನೆ ಮಾಡಿ ಆ ಅಗ್ನಿಯಲ್ಲಿ ದೇವತೆಗಳನ್ನು ಆರಾಧನೆ ಮಾಡಿದ. ಈ ರೀತಿ ಒಂದಿದ್ದಂತಹ ವೇದವನ್ನು 3 ವೇದಗಳನ್ನಾಗಿ ಅದನ್ನು ವಿಭಜನೆ ಮಾಡಿದ ಅನ್ನುವಂಥ ಸಂಗತಿ ಅನ್ನುವಂಥದ್ದೇನಿದೆ ಅದು ಪುರೂರವನ ಕಥೆಯಲ್ಲಿ ಬರ್ತದೆ. ಮುಂದೆ ಈ ವಂಶದಲ್ಲಿ, ಇದೇ ಚಂದ್ರವಂಶದಲ್ಲಿ ಹೋತ್ರಕ ಅಂತ ಬರ್ತಾನೆ. ಹೋತ್ರಕನಿಂದ ಜನ್ನು ಮಹರ್ಷಿಯ ಜನ್ಮ ಆಗ್ತದೆ. ಜನ್ನು ಮಹರ್ಷಿ ಅನ್ನುವಂಥವ ಒಂದು ಸರ್ತಿ ಒಂದು ದೊಡ್ಡ ಸರ್ವಮೇಧ ಯಾಗವನ್ನು ಮಾಡ್ತಾನಂತೆ. ದೊಡ್ಡ ಯಾಗ. ಆ ಯಾಗವನ್ನು ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಏನಾಗ್ತದೆ ಹೇಳಿದರೆ, ಗಂಗೆ ಬರ್ತಾಳೆ. ಗಂಗೆ ಬಂದು ಕೇಳ್ತಾಳೆ, ನನ್ನನ್ನು ಮದುವೆ ಮಾಡ್ಕೋ ಅಂತ. ಜನ್ನು ಮಹರ್ಷಿ ರಿಜೆಕ್ಟ್ ಮಾಡ್ತಾನೆ, ಇಲ್ಲ ಮಾಡ್ಕೊಳ್ಳೋದಿಲ್ಲ ಅಂತ. ಕೋಪಾವಿಷ್ಟಳಾದಂತಹ ಗಂಗೆ ತನ್ನ ಭೀಕರಾಗಿರ್ತಕ್ಕಂತಹ ಪ್ರವಾಹವನ್ನು
ಜನ್ಮ ಮಹರ್ಷಿಯ ಆಶ್ರಮದ ಮೇಲೆ ನಡೆಸಲಿಕ್ಕೆ ಪ್ರಾರಂಭ ಮಾಡಿದಾಗ ಆ ಮಹರ್ಷಿಯ ತಾಕತ್ತು ನೋಡಿ, ಆ ಮಹರ್ಷಿಯ ತಾಕತ್ತು ಅಂತ ಹೇಳಿದರೆ ಇಡೀ ಗಂಗೆಯನ್ನು ಒಂದು ಕೈಯಲ್ಲಿ ಒಂದು ಬೊಗಸೆಯಲ್ಲಿ ಹಿಂಗೆ ಹಿಡ್ಕೊಂಡು ಅಪೋಷಣ ಮಾಡಿಬಿಟ್ಟ. ಮತ್ತೆ ಒಂದಷ್ಟು ಪ್ರಾರ್ಥನೆಯನ್ನು ಕೇಳಿ ಆದ ಮೇಲೆ ಜನ್ನು ಮಹರ್ಷಿ ಗಂಗೆಯನ್ನು ಕಿವಿಯಿಂದ ಬಿಟ್ಟ. ಆ ದಿವಸದ ನಂತರ ಗಂಗೆಗೊಂದು ಹೆಸರು ಹೊಸತ್ತು ಬಂತಲ್ಲ, ಅದೇ ಜಾಹ್ನವಿ ಅಂತ. ಹೀಗಾಗ್ತದೆ. ಜನ್ನುವಿನ ಪುತ್ರ ಪೂರು, ಅವನ ಪುತ್ರ ಬಿಲಾಕ, ಅವನ ಮಗ ಅಜಕ, ಅವನ ಮಗ ಕುಶ, ಕುಶನ ಮಗ ಕುಶಾಂಬು ಅಂತ. ಈ ಕುಶಾಂಬು ಅವನು ಇಂದ್ರನನ್ನ ಕುರಿತಾಗಿ ಬಹಳ ಅವನ ಸಂಪ್ರೀತಿಯನ್ನು ಗಳಿಸಿ ಇಂದ್ರನಂತಹ ಮಗ ಬೇಕು ಅಂತ ವಿಶೇಷವಾಗಿ ಪ್ರಾರ್ಥನೆಯನ್ನಿಟ್ಟ ಅಂತೆ. ಗಿಟ್ಟ ಫಲವಾಗಿ ಆ ಕುಶಾಂಬುವಿನ ಮಗ ಕುಶಾಂಬುಜ ಅಥವಾ ಗಾಧಿ ಅನ್ನತಕ್ಕಂಥವ ಒಬ್ಬ ಕೊಡ್ತಾನೆ. ಈ ಗಾದಿಯ ಮಗಳೇ ಸತ್ಯವತಿ ಅಂತ. ಸತ್ಯವತಿ ಆಕೆಯನ್ನ ರುಚಿಕ ಮಹರ್ಷಿಗಳು ಬಯಸ್ತಾರಂತೆ. ನಿಜವಾಗಿ ಗಾದಿಗೆ ರುಚಿಕ ಮಹರ್ಷಿಗೆ ತನ್ನ ಮಗಳನ್ನು ಕೊಡ್ಲಿಕ್ಕೆ ಇಷ್ಟ ಇರೋದಿಲ್ಲ. ಅದರಿಂದ ಒಂದು ಕೆಲಸ ಮಾಡ್ತಾನೆ, ಕೊಡ್ಲಿಕ್ಕೆ ಅಡ್ಡಿ ಇಲ್ಲ ಮಗಳನ್ನು. ಅದರ ಒಂದು ಸಂಗತಿ ಏನು ಅಂತ ಹೇಳಿದರೆ 1,000 ಒಂದು ಕಿವಿ ಮಾತ್ರ ಕಪ್ಪಾಗಿರತಕ್ಕಂತಹ ಕುದುರೆಯನ್ನು ಕನ್ಯಾಶುಲ್ಕದಲ್ಲಿ ನೀನು ಕೊಡ್ತೀಯ ಅಂತಾದರೆ ನನ್ನ ಮಗಳನ್ನು ಕೊಡ್ತೇನೆ ಅಂತ. ಅಸಾಧ್ಯದ ಸಂಗತಿ ಅಂತ ಎಣಿಸಿ ಹಾಗೆ ಹೇಳ್ತಾನೆ. ರುಚಿಕರು ಹೇಳ್ತಾರೆ, ಹೌದಾ, ಏನು ಅಡ್ಡಿಲ್ಲ, ವ್ಯವಸ್ಥೆ ಮಾಡೋಣ ಅಂತ ಹೇಳಿ ವರುಣನ ಹತ್ರ ಪ್ರಾರ್ಥನೆ ಮಾಡಿ 1,000 ಕುದುರೆಯನ್ನು ಸಂಪಾದನೆ ಮಾಡಿ ಗಾದಿಗೆ ಕೊಟ್ಟು ಸತ್ಯವತಿಯನ್ನು ಮದುವೆಯಾಗ್ತಾನೆ. ಆಶ್ರಮದಲ್ಲಿದ್ದಂತಹ ಹೊತ್ತು ಒಂದು ಸರ್ತಿ ಆಶ್ರಮಕ್ಕೆ ಈಚೆ ಸತ್ಯವತಿ ಮತ್ತೆ ಈ ಗಾದಿ ಮಗಳು ಯಾರಿರ್ತಾಳೆ ಸತ್ಯವತಿಯನ್ನು ರುಚಿಕ ಮದುವೆಯಾದದ್ದು. ರುಚಿಕ ಆಶ್ರಮದಲ್ಲಿದ್ದಂಥ ಸಂದರ್ಭದಲ್ಲಿ ಗಾದಿ ಬಂದಾಗ ತನಗೂ ಮತ್ತೆ ಅತ್ತೆಗೂ ಒಂದು ಪುತ್ರ ಸಂತಾನ ಅನ್ನುವಂಥದ್ದು ಸಿಗುವಂಥದ್ದಾಗಬೇಕು, ಅದು ಕುಲೋಚಿತ ಆಗಿರತಕ್ಕಂತಹ ಸಂತತಿ ಆಗಬೇಕು ಅಂತ ಬಯಸಿದಂತಹ ರುಚಿಕ ಮಹರ್ಷಿಗಳು ಒಂದು ಯಜ್ಞವನ್ನು ಮಾಡಿ ಆ ಯಜ್ಞದಲ್ಲಿ ಪ್ರಾಪ್ತಾದಂತಹ ಹವಿಸ್ಸಿಗೆ ಒಂದಷ್ಟು ಅಭಿಮಂತ್ರಣೆಯನ್ನು ಮಾಡಿ ಒಂದು ತನ್ನ ಧರ್ಮಪತ್ನಿಗೆ ಮತ್ತೊಂದು ತನ್ನ ಅತ್ತೆಗೆ ಅಂತ ಇಟ್ಟದ್ದಾಯಿತು. ಇಲ್ಲಿ ಏನಾಯಿತು, ಹೆಂಗಸರದ್ದು ಸಹಜ ಆಗಿರತಕ್ಕಂತಹ ಒಂದು ವಾಂಛೆ ಅಥವಾ ಮನಸ್ಸಿನಲ್ಲಿ ಒಂದು ಸಂಶಯ. ಪಕ್ಕ ಗ್ಯಾರಂಟಿ ರುಚಿಕ ಮಹರ್ಷಿ ತನ್ನ ಹೆಂಡತಿ ಸ್ವೀಕಾರ ಮಾಡತಕ್ಕಂಥ ಚರುವಿನಲ್ಲಿ ಸ್ವಲ್ಪ ಜಾಸ್ತಿ ಪವರನ್ನು ಇಟ್ಟಿದ್ದಾನೆ, ನನಗೆ ಸ್ವಲ್ಪ ಕಮ್ಮಿ ಇರ್ತದೆ, ಆದ್ದರಿಂದ ಅದಲು ಬದಲು ಮಾಡೋಣ ಅಂತ ಹೇಳಿ ಮಗಳಿಗೆ ಅಂತ ಅಭಿಮಂತ್ರಿತ ಆದಂತಹ ಚರುವನ್ನು ತಾನು ಸ್ವೀಕಾರ ಮಾಡ್ತಾಳೆ, ತನಗೆ ಅಂತ ಇಟ್ಟದ್ದನ್ನು ಮಗಳಿಗೆ ಕೊಡ್ತಾಳೆ. ಚರು ವ್ಯತ್ಯಾಸ ಆದದ್ದು ರುಚಿಕ ಮಹರ್ಷಿಗೆ ಗೊತ್ತಾಗ್ತದೆ. ರುಚಿಕ ಮಹರ್ಷಿಗಳು ಹೇಳ್ತಾರೆ, ನಿಮ್ಮ ಹೆಂಗಸರ ಅವಿವೇಕಕ್ಕೇನು ಹೇಳಬೇಕು, ಋಷಿಗಳಲ್ಲೂ ನಂಬಿಕೆ ಇಲ್ವಾ? ನಮಗೊಂದು ಬ್ರಹ್ಮ ತೇಜಸ್ಸಿನ ಪುತ್ರ ಸಂತಾನ ಆಗಲಿ ಅಂತ ಹೇಳಿ ಆ ರೀತಿಯ ಪ್ರಾರ್ಥನೆಯೊಂದಿಗೆ ಚರುವನ್ನು ಅಭಿಮಂತ್ರಣ ಮಾಡಿ ಇಟ್ಟಿದ್ರೆ, ನಿನ್ನಪ್ಪನಿಗೆ ಕ್ಷಾತ್ರ ತೇಜಸ್ಸಿನ ಪರಂಪರೆಯ ಒಬ್ಬ ಪುತ್ರ ಪ್ರಾಪ್ತ ಆಗಲಿ ಅಂತ ಆ ರೀತಿ ಚರುವಿನಲ್ಲಿ ಅಭಿಮಂತ್ರಣ ಮಾಡಿ ಚರುವನ್ನಿಟ್ಟಿದ್ರೆ ಅದಲು ಬದಲು ಮಾಡಿದ್ರಲ್ಲ. ಈಗ ಬ್ರಾಹ್ಮಣರ ಮನೆಯಲ್ಲೊಬ್ಬ ಕ್ಷತ್ರಿಯ ಹುಡ್ತಾನೆ, ಕ್ಷತ್ರಿಯನ ಮನೆಯಲ್ಲೊಬ್ಬ ಬ್ರಾಹ್ಮಣ ಹುಡ್ತಾನೆ, ಮಂತ್ರ ವ್ಯರ್ಥ ಆಗುವ ಪಂಚಾತಿಕೇ ಇಲ್ಲ ಅಂತ. ಸತ್ಯವತಿ ಪ್ರಾರ್ಥನೆ ಮಾಡ್ತಾಳಂತೆ ರುಚಿಕರ ಹತ್ರ, ಸ್ವಾಮಿ ಏನಾದರೂ ಮಾಡಿ ಇದರಿಂದ ತಪ್ಪಿಸಿ ಅಂತ. ತಪ್ಪಿಸ್ಲಿಕ್ಕಾಗೋದಿಲ್ಲ, ಒಂದು ಏನಾದರೂ ಮಾಡೋದು ಅಂತಾದರೆ ಮಗ ಮತ್ತೆ ಬ್ರಹ್ಮ ತೇಜಸ್ಸಿನವನೇ ಆಗ್ತಾನೆ, ಆದರೆ ಮೊಮ್ಮಗ ಮಾತ್ರ ಗ್ಯಾರಂಟಿ ಕ್ಷಾತ್ರ ತೇಜಸ್ಸಿನ ಪುರುಷನಾಗಿ ಹುಡ್ತಾನೆ, ಅದನ್ನು ತಪ್ಪಿಸ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತಂದರೆ ಒಂದು ಪೀಳಿಗೆಯನ್ನು ಎಷ್ಟು ಮುಂದೆ ಹಾಕ್ತಾನೆ. ಅದರಿಂದ ಏನಾಯಿತು, ಗಾದಿಗೆ ವಿಶ್ವಾಮಿತ್ರ ಹುಡ್ತಾನೆ. ಆ ಮಹಾಪುರುಷ, ಇವತ್ತಿಗೂ ಕೂಡ ನಾವು ಬ್ರಾಹ್ಮಣ್ಯವನ್ನು ಉಳಿಸ್ಬೇಕಿದ್ರೆ ಆ ಮಹಾನೀಯ ಕೊಟ್ಟಂತಹ ಗಾಯತ್ರಿ ಮಂತ್ರವನ್ನು ಹೇಳಬೇಕಲ್ಲ. ಮೊದಲು ಕ್ಷತ್ರಿಯನಾಗಿಯೇ ಇದ್ದವ ಬ್ರಹ್ಮ ತೇಜಸ್ಸನ್ನು ಅನಂತರ ಪಡಿತಾನೆ, ಅದೊಂದು ಕತೆ. ಇಲ್ಲಿ ಏನಾಗಿದೆ ಅಂತ ಹೇಳಿದರೆ, ಇವರಿಬ್ಬರು ರುಚಿಕ ಮತ್ತೆ ಸತ್ಯವತಿಯ ದಂಪತಿಗಳ ದಾಂಪತ್ಯದ ಫಲವಾಗಿ ಜಮದಗ್ನಿ ಹುಡ್ತಾನೆ. ಅವ ಬ್ರಹ್ಮ ತೇಜಸ್ಸಿನವನೇ. ಜಮದಗ್ನಿ ಹುಟ್ಟಿಯಾದ ಮೇಲೆ ಏನಾಗ್ತದೆ ಹೇಳಿದರೆ, ಸತ್ಯವತಿ ಕೌಶಿಕಿ ನದಿಯಾಗಿ
ಪರಿವರ್ತಿತಳಾಗ್ತಾಳೆ, ನದಿಯಾಗಿ ಹರಿಲಿಕ್ಕೆ ಪ್ರಾರಂಭ ಮಾಡ್ತಾಳೆ. ಈ ಜಮದಗ್ನಿ ರೇಣುವಿನ ಮಗಳಾಗಿರ್ತಕ್ಕಂತಹ ರೇಣುಕೆಯನ್ನು ವಿವಾಹ ಆಗ್ತಾನೆ. ರೇಣುಕೆ ಮತ್ತೆ ಜಮದಗ್ನಿಯ ಸಂತಾನದ ದಾಂಪತ್ಯದ ಫಲವಾಗಿಯೇ ಜಗದೇಕ ವೀರನಾಗಿರತಕ್ಕಂತಹ ಪರಶುರಾಮ ದೇವರ ಅವತಾರ ಆಗ್ತದೆ ಅಂತ. ಪರಶುರಾಮ ದೇವರ ಧ್ಯಾನವನ್ನು ಹೇಳುವಾಗ ಆಚಾರ್ಯರು ಅಂಗಾರವರ್ಣಂ ಅಭಿತೋಂಡ ಬಕಿ ಪ್ರಭಾವಿರ್ವ್ಯಾಪ್ತಂ ಪರಶ್ವದ ಧನುರ್ಧರಂ ಏಕಂ ವೀರಂ ಅಂತ ಏಕ ಶಬ್ದ ಹಾಕ್ತಾರೆ. ಪರಶುರಾಮರ ಧ್ಯಾನದು ಏಕ ಅಂತ ಹೇಳಿದರೆ ಯಾವುದೇ ಕೆಲಸ ಇರಲಿ, ಏಷ ಏವ ಕರೋತಿ ಅತಃ ಏಕಃ, ಅವನು ಮಾತ್ರ ಮಾಡಲಿಕ್ಕೆ ಸಾಧ್ಯ ಅಂತ. ಅವನು ಮಾಡಿದ ಕೆಲಸ ಉಂಟಲ್ಲ, ಅದು ಅವನಿಂದ ಮಾತ್ರ ಮಾಡಲಿಕ್ಕೆ ಸಾಧ್ಯ ಅಂತ. ಸರಿ, ಈ ಪರಶುರಾಮ ಅವತಾರ ವಿಶೇಷವಾದದ್ದು ಯಾಕೆ ಅಂತ ಹೇಳಿದರೆ ಕ್ಷತ್ರಿಯರ ದರ್ಪವನ್ನು ನಿವೃತ್ತಿಗೊಳಿಸಲಿಕ್ಕೆ ಅಂತ. ಕ್ಷತ್ರರು ಹೇಗಿದ್ರು ಅಂತ ಹೇಳಿದರೆ ದೃಪ್ತಂ ಕ್ಷತ್ರಂ ಭುವೋ ಭಾರಂ ಅಬ್ರಹ್ಮಣ್ಯಂ ಅಧಾರ್ಮಿಕಂ ರಜಸ್ತಮೋ ವೃತಮಹನ್ ಪಲ್ಗುನ್ಯಪಿ ಕೃತೇಂಹಸಿ ಅಂತ. ಎಷ್ಟು ಸಾಧ್ಯ ಅಂತ ಅಷ್ಟು ಅಧರ್ಮದ ಹಾದಿಯನ್ನು ಕ್ಷತ್ರಿಯರು ತುಳಿದಾಗಿದೆ. ಬ್ರಾಹ್ಮಣರಿಗೆ ಕಿಂಚಿತ್ ರೆಸ್ಪೆಕ್ಟ್ ಇಲ್ಲ. ಇಂಥದ್ದಾವತ್ತಾಗಿತ್ತು ಪರಶುರಾಮರ ಕಾಲ. ಯಾವತ್ತು ನೋಡಿ, ರಾಮನಿಗಿಂತ ಮೊದಲ ಅವತಾರ. ಏನಿಲ್ಲ ಅಂತ ಹೇಳಿದ್ರು 15-20 ಸಾವಿರ ವರ್ಷಕ್ಕೆ ಹಿಂದಕ್ಕೆ ಹೋಗಬೇಕಾಗ್ತದೆ. ಅಷ್ಟು ವರ್ಷದ ಹಿಂದೆಯೇ ಬ್ರಾಹ್ಮಣರಿಗೆ ರೆಸ್ಪೆಕ್ಟ್ ಇರಲಿಲ್ಲ. ಇದನ್ನು ನೋಡಿದ್ದಂತಹ ಪಲ್ಗುನ್ಯಪಿ ಚಿಕ್ಕ ತಪ್ಪನ್ನೂ ಕೂಡ ಕ್ಷಮಿಸದ ರೀತಿಯಲ್ಲಿ ತನ್ನ ಅವತಾರದ ಕಾರ್ಯವನ್ನು ಪರಶುರಾಮ ದೇವರು ಮಾಡಿಬಿಟ್ರು ಅಂತ. ಅವನ ಆಶ್ರಮಕ್ಕೆ ಕಾರ್ತವೀರ್ಯ ಬರ್ತಾನಂತೆ. ದತ್ತಾತ್ರೇಯ ದೇವರ ವರಪ್ರಸಾದದಿಂದ 1000 ಕೈಗಳು 1000 ತೋಳುಗಳನ್ನು ಪಡೆದಿರತಕ್ಕಂತಹ ಮಹಾನುಭಾವ ಬಂದಾಗ ವೈಭವದ ಉಪಚಾರವನ್ನು ಜಮದಗ್ನಿಗಳು ಆಶ್ರಮದ ವತಿಯಿಂದ ಅವನಿಗೆ ಕೊಡ್ತಾರೆ. ಇದಿಷ್ಟೂ ಸಿಕ್ಕಿದ್ದು ಒಂದು ಗೋವಿನ ಪ್ರಸಾದದಿಂದ, ಗೋವಿನ ಸಹಾಯದಿಂದ ಅನ್ನುವಂಥದ್ದು ಗೊತ್ತಾಗಿ ಕಾರ್ತವೀರ್ಯ ಮದಭರಿತನಾಗಿ ಗೋವನ್ನು ಅಪಹಾರ ಮಾಡಲಿಕ್ಕೆ ಅಂತ ಪ್ರಯತ್ನ ಪಡ್ತಾನೆ. ಗೋವನ್ನು ತಗೊಂಡು ಹೋಗ್ತಾನೆ. ಜಮದಗ್ನಿಗಳು ಎಷ್ಟು ಬೇಡ ಅಂತ ಹೇಳಿದರೂ ಕೇಳಲಿಲ್ಲ. ಹೀಗಾದಾಗ ಅವನ ಅಹಂಕಾರವನ್ನು ತರಿಲೇಬೇಕು, ಮುರಿಲೇಬೇಕು ಅಂತ ಹೇಳಿ ಪರಶುರಾಮ ದೇವರು ಕಾರ್ತವೀರ್ಯನ ಸಂಹಾರವನ್ನು ಮಾಡ್ತಾರೆ. ಕಾರ್ತವೀರ್ಯನ ಸಂಹಾರ ಅನ್ನುವಂಥದ್ದು ಬರೀ ನಾವೊಂದು 10 ಸೆಕೆಂಡಲ್ಲಿ ಮುಗಿಸಿಬಿಟ್ಟಾಯಿತು. ಆದರೆ ಕಾರ್ತವೀರ್ಯ ಎಂಥ ಬಲಿಷ್ಠ ಅಂತ ಹೇಳಿದರೆ, ಆವಾಗ ಅತ್ಯಂತ ಬಲಿಷ್ಠ ಪುರುಷರ ಪಟ್ಟಿಯನ್ನು ಕೊಡುವ ಸಂದರ್ಭದಲ್ಲಿ ರಾವಣನ ಹೆಸರು ಫಸ್ಟ್ ಬರ್ತದೆ. ಆ ಕಾಲದಲ್ಲಿ ರಾವಣನ ಹೆಸರು ಅಂಥ ಬಲಿಷ್ಠ. ರಾವಣ ಎಂಥವ ಅಂತ ಹೇಳಿದರೆ ನವಗ್ರಹರನ್ನ ಮಕ್ಕಳ ಆಟದ ಬೊಂಬೆಯಂತೆ ಮಾಡಿಟ್ಟವ ಅಂತ ಬರ್ತದೆ ರಾಮಾಯಣದಲ್ಲಿ. ಅಂಥ ಬಲಿಷ್ಠ. ಅಂಥ ಕಾರ್ತವೀರ್ಯ ಈ ರಾವಣನನ್ನ ಈ ಕಾರ್ತವೀರ್ಯ ಏನು ಮಾಡ್ತಾನೆ ಗೊತ್ತಾ? ಸ್ನಾನ ಮಾಡ್ತಾ ಇರುವಾಗ ತನ್ನ ಒಂದಷ್ಟು 1000 ಕೈಗಳನ್ನು ಅಡ್ಡಕ್ಕೆ ಹಿಡಿದಾಗ ನೀರು ಆಚೆ ಕಡೆ ಸ್ನಾನ ಮಾಡ್ತಾ ಇದ್ದಂಥ ರಾವಣನಿಗೆ ಸಿಗಲಿಲ್ಲ ಅಂತ ಹೇಳಿ ಅವನು ಬಂದು ಬೈದಾಗ ರಾವಣನನ್ನ ಲೀಲಾಜಾಲವಾಗಿ ಬಂಧಿಸಿಕೊಂಡು ಅರಮನೆಗೆ ಕರ್ಕೊಂಡು ಹೋದಂತಹ ಮಹಾನ್ ಪರಾಕ್ರಮಿ ಕಾರ್ತವೀರ್ಯ. ಅವನನ್ನ ಸಂಹಾರ ಮಾಡುವುದು ಅಂತ ಹೇಳಿದರೆ ಆ ಹೊತ್ತಿನ ಸರ್ವಶ್ರೇಷ್ಠ ಶಕ್ತಿಗಿಂತ ಮಾತ್ರ ಅದರ ನಿರೀಕ್ಷೆ ಸಾಧ್ಯ ಅಂತ. ಅದರಿಂದ ಪರಶುರಾಮ ಅದನ್ನು ಸಾಬೀತುಪಡಿಸಿದ. ತನ್ನ ಸಾಮರ್ಥ್ಯ ಅದು ಈ ಜಗದ ಕಣ್ಣಿಗೆ ಕಾಣಲಿಕ್ಕೆ ಸಾಧ್ಯ ಇರದಷ್ಟು ದೊಡ್ಡ ಸಾಮರ್ಥ್ಯ ಅನ್ನುವಂಥದ್ದನ್ನು ತೋರಿಸ್ಕೊಟ್ಟ. ಅದಾದ ಮೇಲೆ ಈ ಕಾರ್ತವೀರ್ಯನ ಈ ಸಂಹಾರವನ್ನು ತಿಳಿದಂತಹ ಜಮದಗ್ನಿಗಳು ಏನೇ ಆಗಲಿ ಮಾಡಿದ್ದು ಸಂಹಾರ, ಅದರಿಂದ ಸ್ವಲ್ಪ ತೀರ್ಥಯಾತ್ರೆಗೆ ಹೋಗಿ ಪುಣ್ಯ ಸಂಚಯವನ್ನು ಮಾಡಿಕೊಂಡು ಬಾ ಅಂತ. ಪರಶುರಾಮ ದೇವರಿಗೇನು ಪುಣ್ಯ, ಎಲ್ಲಿಂದ ಸಂಚಯ? ನಮಗೆ ಅವರ ಸಂಸ್ಮರಣೆ ಮಾಡಿದರೆ ಪುಣ್ಯ ಸಿಕ್ಕೀತು. ಆಗ ದೇವರ ಪುಣ್ಯ ಸಂಚಯ ಏನು ಅಂತ ಹೇಳಿದರೆ ಅವರನ್ನೇ ಅವರು ಸ್ಮರಣೆ ಮಾಡೋದಷ್ಟೇ. ಹಾಗಾಯಿತು. ಒಂದು ಬಾರಿ ಪರಶುರಾಮ ಇಲ್ಲದಂತಹ ಹೊತ್ತಿಗೆ ಕಾರ್ತವೀರ್ಯನ ಸಂಹಾರವನ್ನು ಸಹಿಸದಂತಹ ಕಾರ್ತವೀರ್ಯನ ಮಕ್ಕಳು ಜಮದಗ್ನಿಗಳ ಆಶ್ರಮಕ್ಕೆ ಬಂದು ಜಮದಗ್ನಿಗಳ ಧರ್ಮಪತ್ನಿಯಾಗಿರತಕ್ಕಂತಹ ರೇಣುಕೆ ಪರಿಪರಿಯಾಗಿ ಬೇಡಿಕೊಂಡಾಗಲೂ ಕೂಡ ಕೇಳದೆ ಜಮದಗ್ನಿಯ ರುಂಡವನ್ನು ಚೆಂಡಾಡಿಬಿಟ್ರು. ತಾತ ಪರಶುರಾಮ ಎಲ್ಲಿದ್ದೀಯೋ ರಕ್ಷೆ ಮಾಡೋ, ಬಾರೋ ಅಂತ ಅಮ್ಮ ಆರ್ತನಾದ ಹಾಕಿದಾಗ ಪರಶುರಾಮ ಬರ್ತಾನೆ ನೋಡಿ. ಬಂದ ಪರಶುರಾಮ
ಇಂಥ ದುಷ್ಟ ಕೃತ್ಯವನ್ನು ಮಾಡಿರತಕ್ಕಂತಹ ಕ್ಷತ್ರಿಯರನ್ನು ನಾನು ಬಿಡೋದಿಲ್ಲ ಅಂತ ಹೇಳಿ ಸಮಗ್ರ ಕ್ಷಾತ್ರ ಕುಲದ ದುಷ್ಟ ರಾಕ್ಷಸ ರೀತಿಯಲ್ಲಿ ಬದುಕ್ತಕ್ಕಂತಹ ಎಲ್ಲರನ್ನ ಸಂಹಾರ ಮಾಡಿ ಚೆಂಡಾಡಿಬಿಟ್ಟ. ಪರ್ವತಾಕಾರದಲ್ಲಿ ಅವರ ರುಂಡಮುಂಡಗಳ ಇದಿತ್ತಂತೆ, ಕಳೇಬರಗಳೆಲ್ಲ ಇತ್ತಂತೆ ಪರ್ವತಾಕಾರದಲ್ಲಿ. ಹಾಗೆ ಮಾಡ್ತಾನೆ 21 ಬಾರಿ ಭೂಪ್ರದಕ್ಷಿಣೆಯನ್ನು ಮಾಡಿ ಒಬ್ಬ ಕೆಟ್ಟ ಕ್ಷತ್ರಿಯನೂ ಉಳಿಯದಂತೆ ಭೂಭಾರವನ್ನು ತಡೆದಂತಹ ಮಹಾನುಭಾವ ಯಾರು ಅಂತ ಹೇಳಿದರೆ ಪರಶುರಾಮ. ಇವತ್ತಿಗೂ ಕೂಡ ಮಹೇಂದ್ರ ಪರ್ವತ ಇದೆಲ್ಲ ಆದಮೇಲೆ ಸ್ಯಮಂತ ಪಂಚಕಾಂತ ಮಡುವನ್ನು ನಿರ್ಮಾಣ ಮಾಡಿ ಅಲ್ಲಿ ತನ್ನ ಕತ್ತಿಯನ್ನೆಲ್ಲ ತುಳಿಸ್ಕೊಂಡು ಅದರೊಟ್ಟಿಗೆ ತಾನು ಕೋಪವನ್ನು ಕೂಡ ಬಿಟ್ಟದ್ದು ಆಯಿತು ಅಂತ ಲೋಕಕ್ಕೆ ತೋರಿಸ್ತಾ ಮಹೇಂದ್ರ ಪರ್ವತದಲ್ಲಿ ಕೋಪವನ್ನು ಶಸ್ತ್ರವನ್ನು ಬಿಟ್ಟ ರೂಪದಲ್ಲಿ ಪರಶುರಾಮ ಇವತ್ತಿಗೂ ಕೂಡ ಸಪ್ತ ಚಿರಜೀವಿಗಳಲ್ಲಿ ಪರಶುರಾಮರು ಕೂಡ ಒಬ್ಬರು ಇವತ್ತಿಗೂ ಕೂಡ ಇದ್ದಾರೆ ಅಂತ. ಕ್ಷತ್ರಿಯರಿಲ್ಲ, ಮತ್ತು ಆ ಭೂಮಿ ಯಾರಿಗೆ ಕೊಡೋದು? ಎಲ್ಲ ಬ್ರಾಹ್ಮಣರಿಗೆ ದಾನ ಮಾಡ್ತಾರೆ ನೋಡಿ, ಎಲ್ಲ ಬ್ರಾಹ್ಮಣರಿಗೆ ದಾನ ಮಾಡಿ ನೋಡ್ಕೊಳ್ಳಿ ಅಂತ ಮಹಾನುಭಾವ. ಬ್ರಾಹ್ಮಣರು ನಿತ್ಯ ಎಲ್ಲ ದೇವರನ್ನ ಸ್ಮರಣೆ ಮಾಡಬೇಕು, ಯಾರನ್ನೂ ಬಿಡಲಿಕ್ಕಿಲ್ಲ. ಆದರೆ ಇವತ್ತಿಗೂ ಏನಾದರೂ ನಾವು ನಮ್ಮ ತನವನ್ನು ಹೇಳಿಕೊಂಡು ಬದುಕ್ತಾ ಇದ್ದೇವೆ ಅಂತ ಹೇಳಿದರೆ ಅದಕ್ಕೆ ನಿಜವಾದ ಕೊಡುಗೆ ಯಾರು ಗೊತ್ತಾ? ಪರಶುರಾಮ. ಇಲ್ಲದಿದ್ದರೆ ಆ ದುಷ್ಟ ಕ್ಷತ್ರಿಯ ಕೂಟ ಬ್ರಾಹ್ಮಣರನ್ನು ಬದುಕಲಿಕ್ಕೆ ಬಿಡ್ತಾ ಇರಲಿಲ್ಲ. ಆದರೆ ಇವತ್ತು ನಾವು ಬದುಕ್ತಾ ಇದ್ದೇವೆ ಅಂತ ಹೇಳಿದರೆ ಅದು ಪರಶುರಾಮನ ಪ್ರಸಾದದಿಂದ ಅಂತ. ಮತ್ತೆ ಮುಗ್ದಾದ ಮೇಲೆ ಗಾದಿಯಿಂದ ವಿಶ್ವಾಮಿತ್ರನ ಜನನ ಆಗ್ತದೆ. ವಿಶ್ವಾಮಿತ್ರನದೊಂದು ದೊಡ್ಡ ಕತೆ. ಅವನಿಗೆ 101 ಮಕ್ಕಳು. ಆ ಮಕ್ಕಳ ಪೈಕಿ ಒಂದು ಎಕ್ಸ್ಟ್ರಾ 100 ಮಕ್ಕಳು, ಒಂದು ಎಕ್ಸ್ಟ್ರಾವಿದ್ದ ಮಗ. ಅವನು ದೇವತೆಗಳಿಂದ ವಿಶ್ವಾಮಿತ್ರನಿಗೆ ಕೊಡಲ್ಪಟ್ಟವ ಅಂತ ನಾವು ನಿನ್ನೆ ನೋಡಿತ್ತಲ್ಲ ಹರಿಶ್ಚಂದ್ರನ ಮಗ ರೋಹಿತನ ಬಲಿಯನ್ನು ಕೊಡ್ಲಿಕ್ಕಾಗುವಾಗ ಶುನಶೇಪ ಅನ್ನತಕ್ಕಂಥ ಒಬ್ಬ ಬಂದ. ಆ ಶುನಶೇಪನನ್ನ ದೇವತೆಗಳ ವಿಶೇಷವಾಗಿ ಅನುಗ್ರಹ ಮಾಡಿ ಅವರು ಇಟ್ಕೊಳ್ತಾರೆ. ಇಟ್ಕೊಂಡಂಥ ಆ ಶುನಶೇಪನನ್ನ ವಿಶ್ವಾಮಿತ್ರನಿಗೆ ಕೊಡ್ತಾರೆ. ದೇವತೆಗಳಿಂದ ಪ್ರಾಪ್ತನಾಗಿರ್ತಕ್ಕಂಥ ಈ ಕುಮಾರನನ್ನ ವಿಶ್ವಾಮಿತ್ರರು ತಮ್ಮ 100 ಮಂದಿ ಮಕ್ಕಳಿಗೆ ಹೇಳ್ತಾರಂತೆ, ನೋಡಿ ಇವರನ್ನೆಲ್ಲ ನೀವು ಅಣ್ಣ ಅಂತ ಭಾವಿಸಬೇಕು ಅಂತ. ಅದಕ್ಕೆ 50 ಮಂದಿ ಒಪ್ಪಲಿಲ್ಲ ಅಂತೆ. ನಾವು ಫಸ್ಟ್ ಹುಟ್ಟಿದ್ದವನನ್ನು ಹೇಗೆ ಅಣ್ಣ ಅಂತ ಹೇಳಿ ಆಗೋದಿಲ್ಲ ಅಂತ. ಸಿಟ್ಟಿನಿಂದ ವಿಶ್ವಾಮಿತ್ರರು ನೀವೆಲ್ಲ ಸಾಯ್ಬರಾಗಿ ಅಂತ ಶಾಪ ಕೊಟ್ಟ. ಯವನರಾಗಿ ಅಂತ, ಯವನ ಹೇಳಿದರೆ ಅದೇ ಅಲ್ವಾ, ಯವನರಾಗಿ ಅಂತ ಶಾಪ ಕೊಟ್ಟ. ಮಿಕ್ಕಿ ಉಳಿದಂತಹ 50 ಮಂದಿಗಳು ತಂದೆಯ ಆಜ್ಞೆಯಂತೆ ಅವನನ್ನ ದೊಡ್ಡವನನ್ನಾಗಿ ಇಟ್ಕೊಂಡು ಅವನಿಗೆ ಗೌರವ ಕೊಡುವಂಥ ಕೆಲಸವನ್ನು ನಾವು ಮಾಡ್ತೇವಪ್ಪ ಅಂತ ಹೇಳಿ ಆದಮೇಲೆ ನಮಗೆಲ್ಲ ಭೂಮಿ ಆಳುವಂಥ ಭಾಗ್ಯ ಯೋಗಗಳು ಸಿಗಲಿ ಅಂತ ಹೇಳಿ ಹರಸಿ ಅನುಗ್ರಹ ಮಾಡ್ತಾನೆ ವಿಶ್ವಾಮಿತ್ರ. ಮುಂದಕ್ಕೆ ಮತ್ತೆ ಪುರುವಂಶದಲ್ಲಿ ಬರತಕ್ಕಂತಹ ರಾಜರು ಕೇಶಿ, ಸುರಾಷ್ಟ್ರ, ದೀರ್ಘತಮ ಮತ್ತು ಧನ್ವಂತರಿ ಅನ್ನುವಂತಹ ಒಂದು ಅವತಾರ ಆಗ್ತದೆ. ಧನ್ವಂತರಿ ಒಂದು ಅವತಾರವನ್ನು ಅಮೃತಮಥನದ ಕಾಲದಲ್ಲಿ ನೋಡಿತ್ತಲ್ಲ, ಇದು ರಾಜನಾಗಿ ಭಗವಂತ ಅವತಾರ ಮಾಡಿದ್ದು ಅಂತ ಒಂದು ಸ್ವಾರಸ್ಯ ಸಂಗತಿ ಹೇಳ್ತಾರೆ. ಧನ್ವಂತರಿಯನ್ನು ಕುರಿತಾಗಿ ಹೇಳಿದಾಗ ಯಜ್ಞಭಾಗ್ ವಾಸುದೇವಾಂಶ ಸ್ಮೃತಿ ಮಾತ್ರಾರ್ತಿ ನಾಶನಃ ಅಂತ. ಈ ಧನ್ವಂತರಿ ಯಾರಾಗಿದ್ದ ಅಂತ ಹೇಳಿದರೆ ಯಜ್ಞಭಾಗ್, ಯಜ್ಞದಿಂದ ಹವಿರ್ಧಾನವನ್ನು ಸ್ವೀಕಾರ ಮಾಡತಕ್ಕಂತಹ ರೂಪಿಯಾಗಿದ್ದ. ನೀವು ಗಣಪತಿಗೆ ಆಹುತಿ ಕೊಡಿ, ರುದ್ರನಿಗೆ ಆಹುತಿ ಕೊಡಿ, ಗ್ರಹಗಳಿಗೆ ಆಹುತಿ ಕೊಡಿ, ವೀರಭದ್ರನಿಗೆ ಆಹುತಿ ಕೊಡಿ, ಯಾರಿಗೆ ಕೊಟ್ಟರೂ ಸ್ವೀಕಾರ ಮಾಡತಕ್ಕಂತಹ ಭಗವತ್ ಮೂರ್ತಿಯಾಗಿದ್ದ ಧನ್ವಂತರಿ. ವಾಸುದೇವಾಂಶ ಸಾಕ್ಷಾತ್ ಭಗವಂತನ ಅಂಶ. ಮತ್ತೆ ಅದರೊಟ್ಟಿಗೆ ಒಂದು ಸಂಗತಿ ಹೇಳ್ತಾರೆ, ಸ್ಮೃತಿ ಮಾತ್ರಾರ್ತಿ ನಾಶನಃ ಅಂತ. ಭಕ್ತಿಯಿಂದ ಇದು ಟ್ಯಾಬ್ಲೆಟ್ ತಗೊಳ್ಳೋದು ಬೇಡ, ಕಾಡ ತಗೊಳ್ಳೋದು ಬೇಡ, ಕಷಾಯ ತಗೊಳ್ಳೋದು ಬೇಡ, ಅಮೃತಾರಿಷ್ಟವೋ ಪಿಪ್ಪಲ್ಯಾಸವೋ ಎಂಥದೂ ಬೇಡ. ಆದರೆ ಭಕ್ತಿಯ ಪ್ರವಾಹದಿಂದ ಆ ಸ್ವಾಮಿಯನ್ನು ಕುರಿತಾಗಿ ಚಿಂತನೆ ಮಾಡಿತ್ತು ಅಂತ ಹೇಳಿದರೆ ಆರ್ತಿನಾಶನಃ, ಏನು ಕಷ್ಟಗಿದೆ ಅದನ್ನು ಪರಿಹಾರ ಮಾಡ್ತಾನೆ ಅಂತ. ನೀವು ಹೇಳ್ಬೋದು ಮಾಡಿದ್ದೇವ್ರಿ ಆದರೆ ಪರಿಹಾರ ಆಗಲಿಲ್ಲ ಅಂತ. ಮಾಡಿದ್ದು ಸರಿಯಾಗಲಿಲ್ಲ ಅಂತ ಅರ್ಥ ಅಷ್ಟೇ. ಮಾಡಿಯೇ ಮಾಡ್ತಾನೆ, ಭಾಗವತ ಹೇಳ್ತಾ ಉಂಟು ಅಂತ ಹೇಳಿದರೆ ಮಾಡಿಯೇ ಮಾಡ್ತಾನೆ ಅಂತ ಅರ್ಥ. ಸರಿ, ಧನ್ವಂತರಿಯಿಂದ ಕೇತುಮಾನ್ ಅನ್ನತಕ್ಕಂತಹ ರಾಜ, ಅವನಿಂದ ಭೀಮರಥ, ಭೀಮರಥನಿಂದ ದಿವೋದಾಸ, ದಿವೋದಾಸನಿಂದ ದ್ಯುಮಾನ್, ದ್ಯುಮಾನ್ನಿಂದ ವತ್ಸ, ವತ್ಸನಿಂದ ಅಲರ್ಕ ಅಥವಾ ಆಲರ್ಕ ಅನ್ನತಕ್ಕಂಥವ ಒಬ್ಬ ಬರ್ತಾನೆ.
ಆಲರ್ಕನ ಮಹಿಮೆಯನ್ನು ಹೇಳುವಾಗ ಭಾಗವತ ಹೇಳುತ್ತದೆ, 60 ವರ್ಷ ಸಹಸ್ರಾಣಿ 60 ವರ್ಷ ಶತಾನಿ ಚ ನಾಲಾರ್ಕಾತ್ ಅಪರೋ ರಾಜ ಬುಭುಜೆ ಮೇದಿನೀಂ ಯುವ ಅಂತ. 66,000 ವರ್ಷಗಳ ಕಾಲ ಯುವಕನಾಗಿದ್ದುಕೊಂಡು ಈ ಭೂಮಿಯನ್ನ ಆಲರ್ಕ ಬಿಟ್ಟು ಮತ್ಯಾರೂ ಆಳಲಿಲ್ಲ ಅಂತ. ಅಷ್ಟು ಕಾಲ ಸಮರ್ಥವಾಗಿ ಆಳಿದ್ದ ಮಹಾನುಭಾವ ಆಲರ್ಕ ಅಂತ. ಮತ್ತೆ ಅನೇನಸನ ವಂಶವದ ಸಂಗತಿಯನ್ನು ಭಾಗವತ ಹೇಳುತ್ತದೆ. ಶುದ್ಧ ಅಂತ ಬರ್ತಾನೆ ಅವನ ಮಗನಾಗಿ, ಅವನ ಮಗ ಶುಚಿ, ಶುಚಿಯ ಮಗ ತ್ರಿಕಕುಬ್, ಮತ್ತೆ ಅವನ ಮಗ ಧರ್ಮಸಾರಥಿ, ಧರ್ಮಸಾರಥಿಯ ಮಗ ಶಾಂತರಾಜ ಅಂತ. ಮುಂದೆ ಬರತಕ್ಕಂಥವ ರಜಿ ಅಂತ. ಈ ರಜಿದ್ದು ಒಂದು ಕತೆ ಇದೆ. ಇಂದ್ರ ಒಮ್ಮೆ ಸ್ವರ್ಗ ಬಿಟ್ಟು ಹೋದಾಗ ಸ್ವರ್ಗದ ಇಂದ್ರನ ಸ್ಥಾನದಲ್ಲಿ ಕೂರ್ಲಿಕ್ಕೆ ರಜಿಯನ್ನ ಕರಿತಾರಂತೆ. ರಜಿ ಬಂದ ಕೂತ. ಸಂಗ್ರಾಮದ ಸಂದರ್ಭದಲ್ಲಿ ಸ್ವರ್ಗವನ್ನು ಮತ್ತೆ ಪುನಃ ದೇವತೆಗಳಿಗೆ ಪ್ರಾಪ್ತೀಕರಿಸ್ಕೊಡ್ತಾನೆ. ರಜಿ ಆಯಿತು, ಮತ್ತೆ ಇಂದ್ರನ ಹತ್ರ ಕೂರು ಅಂತ ಹೇಳಿದರೆ ಇಂದ್ರ ಬೇಡ ಅಂತ ಹೇಳಿ ಬಿಟ್ಟ. ರಜಿ ಇದ್ದು ಸಮಯ ಮುಗ್ದಾದ್ಮೇಲೆ 500 ಮಂದಿ ಅವನಿಗೆ ಮಕ್ಕಳಂತೆ. ಆ ಮಕ್ಕಳು ಸ್ವರ್ಗವನ್ನು ಆಳ್ಲಿಕ್ಕೆ ಪ್ರಾರಂಭ ಮಾಡ್ತಾರಂತೆ. ಈ 500 ಮಂದಿ ಮಕ್ಕಳು ಬೇಡದ ರೀತಿಯಲ್ಲಿ ಸ್ವರ್ಗವನ್ನು ಆಳ್ತಾ ಇರುವಾಗ ಇಂದ್ರ ಬಂದು ನಂದು ಸಿಂಹಾಸನ ಬಿಟ್ಟು ಕೊಡ್ರು ಅಂತ ಕೇಳಿದರೆ ಕೊಡಲಿಲ್ಲ. ಈ ಮಕ್ಕಳು ಮಹಾ ಅಪರಾಧವನ್ನು ಏನು ಮಾಡಲಿಲ್ಲ ಅಂತ ಹೇಳಿದರೆ ಸ್ವರ್ಗದಿಂದ ಮತ್ತೆ ಕೆಳಕ್ಕೆ ದೂಡುವಂತಿಲ್ಲ, ಸಂಹಾರ ಮಾಡುವಂತಿಲ್ಲ. ಬೃಹಸ್ಪತಿ ಆಚಾರ್ಯರ ಹತ್ರ ಏನಾದರೂ ಉಪಾಯ ಇದ್ರೆ ಹೇಳಿ ಅಂತ ಹೇಳುವಾಗ ಬೃಹಸ್ಪತಿಗಳು ತಲೆ ಹಾಳಾಗುವಾಗ ಮಾಡ್ತಾರಂತೆ 500 ಮಂದಿ ಮಕ್ಕಳದ್ದು. ನಾವು ಈಗ ಮಂಡೆಪೆಟ್ಟಲ ಕಂಪು ಅಂತ ಹೇಳ್ತೇವಲ್ಲ, ಹಾಗೆ ಚಿತ್ರ ವಿಚಿತ್ರ ರೀತಿಯ ವರ್ತನೆಗಳ ಬರುವ ಹಾಗೆ, ಆವೇಶ ಆಗುವ ಹಾಗೆ ಬೃಹಸ್ಪತಿ ಆಚಾರ್ಯರು ಅಭಿಚಾರವನ್ನು ಮಾಡಿದಾಗ ಮಕ್ಕಳೆಲ್ಲ ಏನೇನೋ ಮಾಡಲಿಕ್ಕೆ ಪ್ರಾರಂಭ ಮಾಡ್ತವೆ. ಆ ಅಪರಾಧದ ಹಿನ್ನೆಲೆಯಲ್ಲಿ ಅಷ್ಟೋ ಮಂದಿ ಮಕ್ಕಳನ್ನು ಮತ್ತೆ ಇಂದ್ರ ಸಂಹಾರ ಮಾಡ್ತಾನೆ, ಸ್ವರ್ಗದ ಆಧಿಪತ್ಯವನ್ನು ತಾನು ಸ್ವೀಕಾರ ಮಾಡ್ತಾನೆ. ಮುಂದೆ ಯಯಾತಿಯ ಕತೆ ಬರುತ್ತದೆ. ಇದೊಂದು ಬಹಳ ಸ್ವಾರಸ್ಯ. ಭಾಗವತದ ಆ ಕತೆಗಳ ಸಾರದ ಪಟ್ಟಿಯಲ್ಲಿ ಇದೊಂದು ಬಹಳ ಒಂದು ಕ್ರೀಮ್. ಯಯಾತಿ ಬೇಟೆಯಾಡ್ತಾ ಆಡ್ತಾ ಬರುವಾಗ ಏನಾಗ್ತದೆ ಅಂತ ಹೇಳಿದರೆ, ಒಂದು ಬಾವಿಯ ಒಳಗೆ ಒಂದು ಹೆಣ್ಣುಮಗಳು ವಿವಸ್ತ್ರಿತಳಾಗಿ ಬಿದ್ದದ್ದನ್ನು ಕಾಣ್ತಾನೆ. ಯಾರ ಆ ಹೆಣ್ಣುಮಗಳು? ಹಾಗಿರ್ಲಿಕ್ಕೆ ಕಾರಣ ಏನು? ಅದರ ಹಿನ್ನೆಲೆ ಏನು? ಅದೊಂದು ದೊಡ್ಡ ಕತೆ. ಶುಕ್ರಾಚಾರ್ಯರ ಮಗಳು ದೇವಯಾನಿ, ವೃಷಪರ್ವ ರಾಜನ ಮಗಳು ಶರ್ಮಿಷ್ಠೆ. ಒಬ್ಬ ರಾಜ ಗುರುವಿನ ಮಗಳು ಒಬ್ಬಾಕೆ, ಮತ್ತೊಬ್ಬಳು ರಾಜನದ್ದೇ ಮಗಳು. ಆದರೆ ಇಬ್ಬರೂ ಕೂಡ ಸಮವಯಸ್ಸಿನವರಾದದ್ರಿಂದ ಸಖ್ಯ ಇತ್ತು, ಬಹಳ ಆತ್ಮೀಯ ಗೆಳತಿಯರಾಗಿದ್ದರು. ಒಂದು ಸರ್ತಿ ಏನಾಗ್ತದೆ, ಇಬ್ಬರೂ ಕೂಡ ಒಂದು ಸರೋವರದಲ್ಲಿ ಒಂದು ಆಟವನ್ನು ಆಡ್ತಾ ಇರುವಾಗ, ಸಖಿಯರೊಡನೆ ನೀರನ್ನು ಚೆಲ್ಲಾಡ್ತಾ ಆಟವನ್ನು ಆಡ್ತಾ ಇರುವಾಗ ಮೇಲೆ ಪಾರ್ವತಿಯೊಡನೆ ರುದ್ರದೇವರ ಸಂಚಾರ ಆಗ್ತಾ ಉಂಟು ಅಂತ ಗೊತ್ತಾಗಿ ಅವರ ಕಣ್ಣಿಗೆ ನಾವು ಬೀಳೋದು ಅಪರಾಧ ಆಗ್ತದೆ ಅಂತ ಭಾವಿಸ್ಕೊಂಡ ಈ ಹೆಣ್ಮಕ್ಕಳೆಲ್ಲ ಏನು ಮಾಡ್ತಾರೆ, ಮೇಲಕ್ಕೆದ್ದು ಬಂದು ಪಟ್ಟನೆ ಸೀರೆಯನ್ನು ಉಟ್ಕೊಂಡು ಹೊರಡುವುದು ಅಂತ ಸಿದ್ಧರಾಗ್ತಾರೆ. ಈ ಮಧ್ಯದಲ್ಲಿ ಗಡಿಬಿಡಿಯಲ್ಲಿ ಏನಾಗಿದೆ, ಶರ್ಮಿಷ್ಠೆ ವೃಷಪರ್ವ ರಾಜನ ಮಗಳು ದೇವಯಾನಿಯ ಸೀರೆಯನ್ನು ಉಟ್ಕೊಂಡ್ಳು. ಏನು ದೊಡ್ಡದಲ್ಲ, ನಾವು ಇವತ್ತಿಗೆ ಕೊಡ್ತೇವ್ರಿ, ಏನು ದೊಡ್ಡ ಸಂಗತಿ ಅಲ್ಲ, ತಪ್ಪೇನಾಗಲಿಲ್ಲ. ಆದರೆ ದೇವಯಾನಿ ಹೇಳ್ತಾಳೆ, ಅಯ್ಯೋ ಇವಳ ಅಹಂಕಾರವೇ, ನನ್ನ ಸೀರೆಯನ್ನು ಉಟ್ಟದ್ದು ನನ್ನ ಅಪ್ಪ ಒಂದು ಪಕ್ಷ ತಮ್ಮ ತಪಸ್ಸಿನ ಪ್ರಭಾವವನ್ನು ಈ ರಾಜರುಗಳ ಮೇಲೆ ಕರುಣಿಸದೇ ಇದ್ದಿದ್ರೆ ಇವೆಲ್ಲ ಬದುಕ್ತಾ ಇದ್ವಾ? ನಿಮಗಿಷ್ಟ ಅಹಂಕಾರ ಬರ್ಬೋದಾ ನನ್ನ ಸೀರೆಯನ್ನು ಉಡುವಷ್ಟು ಅಂತ ಚುಚ್ಚಿ ಮಾತನಾಡ್ತಾಳೆ. ಶರ್ಮಿಷ್ಠೆ ಕ್ಷತ್ರಿಯ ಹೆಣ್ಣುಮಗಳು, ಆಕೆಯೂ ಕೂಡ ಮಾತನಾಡ್ತಾಳೆ, ನನ್ನ ಅಪ್ಪ ಹಾಕ್ತಕ್ಕಂತಹ ಅನ್ನಕ್ಕೆ ಕಾಕಾ ಪಕ್ಷಿಗಳಂತೆ ಕಾಯ್ತಕ್ಕಂತಹ ನಿಮಗೆ ನಿಮ್ಮಿಂದ ಇಂಥ ಮಾತಾ, ಏನು ನಾನು ಬೇಕಾದಷ್ಟು ನೋಡಿದೆ ನಿಮ್ಮಂಥವರನ್ನಂತ ಅವಳು ಕೂಡ ಹೇಳ್ತಾಳೆ. ಮಾತು ಬೆಳೀತದೆ. ಬೆಳೆದಂಥ ಸಂದರ್ಭದಲ್ಲಿ ಏನು ಮಾಡ್ತಾಳೆ, ಶರ್ಮಿಷ್ಠೆ ಕೋಪದಿಂದ ದೇವಯಾನಿಯನ್ನು ಬಾವಿಗೆ ದೂಡ್ತಾಳೆ. ವಸ್ತ್ರ ಇಲ್ಲ, ಶರ್ಮಿಷ್ಠೆ ಹೊರಡ್ತಾಳೆ. ಕುದಿತಾ ಇದ್ದಾಳೆ ನೋಡಿ ದೇವಯಾನಿ. ಅಷ್ಟು ಹೊತ್ತಿಗೆ ಯಾತಿ ಮಹಾರಾಜ ಬರ್ತಾನೆ, ಮತ್ತೆ ಬಟ್ಟೆಯನ್ನು ಕೆಳಗೆ ಹಾಕ್ತಾನೆ, ಆಕೆಯನ್ನು ಮೇಲಕ್ಕೆತ್ತಾನೆ. ಮೇಲಕ್ಕೆತ್ತಿ ಕೈ ಹಿಡಿದು ಮೇಲಕ್ಕೆತ್ತಿದ್ರಿಂದ ದೇವಯಾನಿ ಹೊರಗೆ ಬಂದವಳು ಹೇಳ್ತಾಳೆ, ಕೈಯನ್ನು ಹಿಡಿದವ ಬಿಡಬೇಡ, ಗಟ್ಟಿಯ ಕೈ ಹಿಡ್ಕೋ ಅಂತ, ಮದುವೆ ಮಾಡ್ಕೋ ಅಂತ. ಅರೆ ಬ್ರಾಹ್ಮಣನ ಮಗಳು, ನಾನು ಹೇಗೆ ಮದುವೆ ಆಗಲಿ ಅಂತ ವಿಲೋಮ ಮದುವೆಯಾಗ್ತದೆ. ಮದುವೆಯಲ್ಲೂ ಕೂಡ ಸಂಗತಿಗಳು ತುಂಬ ಉಂಟು. ಆದ್ದರಿಂದ ಇದೇನು ಅಂತ
ಆ ಸಂಶಯಕ್ಕೆ ದೇವಯಾನಿಯೇ ಉತ್ತರ ಹೇಳ್ತಾಳೆ, ನನಗೆ ಶಾಪ ಉಂಟಪ್ಪ, ನಾನು ಕ್ಷತ್ರಿಯರ ಗಂಡನ್ನೇ ಮದುವೆಯಾಗಬೇಕು ಅಂತ. ಶಾಪವ? ಯಾರು ಕೊಟ್ಟದ್ದು? ಕೊಟ್ಟದ್ದು ಕಚ. ಕಚನು ಯಾರವ? ಬೃಹಸ್ಪತ್ಯಾಚಾರ್ಯರ ಮಗ. ಯಾಕೆ ಕೊಟ್ಟ? ಅದಕ್ಕೊಂದು ಕತೆ. ಏನಾಯಿತು, ಈ ಮೃತ ಸಂಜೀವಿನಿ ಅನ್ನುವಂತಹ ವಿದ್ಯೆ ಅದು ಶುಕ್ರಾಚಾರ್ಯರ ಬಳಿಯಲ್ಲಿದ್ದದ್ರಿಂದ ದೇವತೆಗಳು ಎಷ್ಟೂ ರಾಕ್ಷಸರನ್ನು ಸಂಹಾರ ಮಾಡಿದ್ರು ಬದುಕ್ತಾ ಇದ್ದರಂತೆ. ಇದರಿಂದ ಗೊಂದಲಕ್ಕೀಡಾದಂತಹ ದೇವತೆಗಳು ಆ ವಿದ್ಯೆಯನ್ನು ಪಡ್ಕೊಳ್ಬೇಕು ಅಂತ ಹೇಳಿ ಬೃಹಸ್ಪತ್ಯಾಚಾರ್ಯರ ಮಗನನ್ನ ಶುಕ್ರಾಚಾರ್ಯರ ಹತ್ರ ವಿದ್ಯೆಗೋಸ್ಕರ ಕಳಿಸ್ತಾರೆ. ಪ್ರಾಮಾಣಿಕ ಹುಡುಗ ಕಚ ಸೀದಾ ಹೇಳ್ತಾನಂತೆ, ನಾನು ಬೃಹಸ್ಪತ್ಯಾಚಾರ್ಯರ ಮಗ, ನಿಮ್ಮಲ್ಲಿ ವಿದ್ಯೆ ಕಲಿಲಿಕ್ಕೆ ಬಂದಿದ್ದೇನೆ ಅಂತ. ಬಹಳ ಸಂತೋಷ, ಸಾಕ್ಷಾತ್ ಬೃಹಸ್ಪತಿಗಳನ್ನು ನೋಡಿದಂತಾಯಿತು. ಏನು ಕೆಲಸ ಮಾಡಬೇಕು? ನೀನು ನನ್ನ ಮನೆಯ ದನಗಳನ್ನು ಮೇಯಿಸ್ತಾಗಿರು ಅಂತ. ಇಲ್ಲಿ ಏನಾಗಿದೆ, ದಿನಾ ದನವನ್ನು ಮೇಯಿಸೋದು, ಸಾಯಂಕಾಲ ಬರುವಾಗ ಒಂದಷ್ಟು ಗುಡ್ಡಗಾಡಲ್ಲಿ ಇರತಕ್ಕಂಥ ಹೂವನ್ನು ಕೊಯ್ಯೋದು, ಬಂದು ದೇವಯಾನಿಗೆ ಕೊಡೋದು. ಈಗಿನ ಹುಡುಗಿಯರ ಹಾಗೆ ಅವಳು ಕೂಡ ಇದು ಲವ್ ಅಂತ ತಿಳ್ಕೊಂಡ್ಳು. ಅವ ಪಾಪ ಗುರುಪತ್ನಿ ಖುಷಿಯಲ್ಲಿರಲಿ ಅಂತ ಕೊಟ್ಟದ್ದು. ಆದರೆ ಆಕೆಯ ಮನಸ್ಸಿನಲ್ಲಿ ಕಚನ ಕುರಿತಾಗಿ ಅನುರಾಗ ಬೆಳೀತದೆ. ಹೀಗೆ ನಡೀತಾಗಿತ್ತು. ಹೊಸ ವ್ಯಕ್ತಿಯನ್ನ ವೃಷಪರ್ವ ರಾಕ್ಷಸನ ಸಹಚರರೆಲ್ಲ ನೋಡ್ತಾರೆ, ನೋಡಿ ಕೇಳ್ತಾರೆ, ನೀನು ಯಾರು, ಇಷ್ಟರವರೆಗೆ ನಿನ್ನನ್ನು ನೋಡಲಿಲ್ಲಲ್ಲ ಅಂತ. ಕಚ ಹೇಳ್ತಾನೆ, ನಾನು ಬೃಹಸ್ಪತ್ಯಾಚಾರ್ಯರ ಮಗ. ಓ, ರಾಜನ ಒಂದಷ್ಟು ಸೇವಕರೆಲ್ಲ ಭಾವಿಸ್ತಾರಂತೆ, ಇವರು ಮೃತ ಸಂಜೀವಿನಿಯನ್ನ ನಮ್ಮ ಗುರುಗಳ ಕೈಯಿಂದ ಕಸಿದುಕೊಂಡು ಮತ್ತೆ ನಮಗೆ ಗಟ್ಟಿಯಾಗಿರತಕ್ಕಂತಹ ಪ್ರತಿಪಕ್ಷವನ್ನ ಒಡ್ತಾರೆ ಇವರು, ಇವರದ್ದು ಆಲೋಚನೆಯೇ ಹೀಗೆ ಅಂತ ಹೇಳಿ ಅವನನ್ನು ಸಂಹಾರ ಮಾಡಬೇಕು ಅಂತ ಕಚನನ್ನ ಗುಟ್ಟಾಗಿ ಸಂಹಾರ ಮಾಡಿ ಒಂದಷ್ಟು ಮಾಂಸ ತಿನ್ನತಕ್ಕಂತಹ ಪ್ರಾಣಿಗಳಿಗೆ ಹಾಕ್ತಾರೆ. ಸಾಯಂಕಾಲ ಆಗಿದೆ, ದನಗಳು ಬಂತು, ಕಚ ಬರಲಿಲ್ಲ. ಅಳ್ತಾಳಂತೆ ಗೋಳೋ ಅಂತ ದೇವಯಾನಿ, ಕಚ ಬೇಕು, ಕಚ ಬರಲಿಲ್ಲ. ಆಗ ಬೃಹಸ್ಪತ್ಯಾಚಾರ್ಯರು ಮೃತ ಸಂಜೀವಿನಿ ಮಂತ್ರವನ್ನ, ಶುಕ್ರಾಚಾರ್ಯರು ಮೃತ ಸಂಜೀವಿನಿ ಮಂತ್ರವನ್ನ ಮತ್ತೆ ಜಪ ಮಾಡಿದಾಗ ಹೊಟ್ಟೆಯ ಬೇರೆ ಬೇರೆ ಪ್ರಾಣಿಗಳ ಒಳಗಿದ್ದಂತಹ ಕಚ ಹೊಟ್ಟೆಯನ್ನು ಸೀಳ್ಕೊಂಡು ಮತ್ತೆ ಪುನಃ ಸಜೀವನಾಗುವ ಎದುರುgu ಬರ್ತಾನೆ. ಸ್ವಲ್ಪ ಸಮಯ ನಡೀತಾ ಇತ್ತು ಹೀಗೆ. ಮತ್ತೆ ಪುನಃ ಕಚ ಬಂದದ್ದನ್ನು ನೋಡಿ ಮತ್ತೆ ಒಂದಷ್ಟು ರಾಕ್ಷಸರು ಕೇಳ್ತಾರೆ, ಯಾರು ನೀನು? ಅದೇ ಸಂಗತಿ. ಕಚ ಹೇಳ್ತಾನೆ, ನಾನು ಹೀಗೆ ಅಂತ. ಓ, ಇವನನ್ನ ಸಾಮಾನ್ಯವಾಗಿ ಹೇಗೆ ಬದುಕಿಸಿದ್ರು ಅಥವಾ ಹೇಗೆ ಸಂಹಾರ ಮಾಡಿದ್ರು ನಮ್ಮ ಗುರುಗಳು ಬದುಕಿಸ್ತಾರೆ. ಈ ಸರ್ತಿ ಒಂದು ಸ್ಪೆಷಲ್ ಪ್ಲಾನ್ ಮಾಡಬೇಕು. ಏನು? ಕಚನನ್ನ ಕೊಂದು ಅವನನ್ನು ಸುಟ್ಟು ಬೂದಿಯನ್ನಾಗಿ ಮಾಡಿ ಆ ಬೂದಿಯನ್ನು ಒಂದು ಜಲಕ್ಕೆ ಸೇರಿಸಿಕೊಂಡು ಆ ಜಲವನ್ನು ಕುಡಿಲಿಕ್ಕೆ ಶುಕ್ರಾಚಾರ್ಯರಿಗೆ ಅವನ ಶಿಷ್ಯರು ಕೊಡ್ತಾರೆ. ಶುಕ್ರಾಚಾರ್ಯ ಘಟಘಟನೆ ಕುಡಿತಾರೆ. ಈ ವಿಷಯ ಪಾಪ ಗೊತ್ತಿಲ್ಲ. ಸಾಯಂಕಾಲ ಆಗಿದೆ, ಕಚ ಬರಲಿಲ್ಲ. ಮತ್ತು ಪುನಃ ದೇವಯಾನಿ ಅಳ್ತಾಳೆ, ಕಚನನ್ನ ಕರೆಸುವಪ್ಪ ಅಂತ ಕೇಳ್ತಾಳೆ. ದೇವಯಾನಿ ಕೇಳಿದಾಗ ಶುಕ್ರಾಚಾರ್ಯರು ಎಷ್ಟು ಸರ್ತಿ ಅಂತ ಅವನನ್ನು ಬದುಕಿಸೋದಮ್ಮ, ಸಾಯ್ತಾನೇ ಇರ್ತಾನೆ. ಆಶ್ಚರ್ಯ ನೋಡಿ, ಸಾಯ್ತಾನೇ ಇರ್ತಾನೆ, ಎಷ್ಟು ಸರ್ತಿ ಅಂತ ಬದುಕಿಸೋದು ಅಂತ ಶುಕ್ರಾಚಾರ್ಯರು ಹೇಳ್ತಾರೆ. ಇಲ್ಲ, ನನಗವ ಬೇಕೇ ಬೇಕು ಅಂತ. ಸರಿ, ಮೃತ ಸಂಜೀವಿನಿ ಮಂತ್ರವನ್ನ ಪ್ರಯೋಗ ಮಾಡಿದಾಗ, ಗುರುಗಳೇ ನಾನು ಬರ್ಬೋದು, ಆದರೆ ಬಂದರೆ ನೀವಿರೋದಿಲ್ಲ ಅಲ್ವಾ, ನಿಮ್ಮ ಹೊಟ್ಟೆ ಒಳಗಿದ್ದೇನೆ ಅಂತ. ಆಗ ಶುಕ್ರಾಚಾರ್ಯರು ಮಗಳ ಹತ್ರ ಹೇಳ್ತಾಳಂತೆ, ನಿನಗೊಂದು ಅಪ್ಪ ಬೇಕು, ಇಲ್ಲದಿದ್ರೆ ಕಚ ಬೇಕು, ಯಾರಾಗ್ಬೋದು ಯೋಚನೆ ಮಾಡು ಅಂತ. ಮಗಳು ಹೇಳ್ತಾಳೆ, ನನಗೆ ಅಪ್ಪನೂ ಬೇಕು, ಕಚನೂ ಬೇಕು, ಹೇಗಾದರೂ ಮಾಡಿ ಅವನನ್ನು ಹೊರಗೆ ತನ್ನಿ ಅಂತ. ಈಗ ಇದ್ದದ್ದು ಒಂದೇ ದಾರಿ. ಕಚನಿಗೆ ಹೊಟ್ಟೆಯ ಒಳಗಿರುವಾಗಲೇ ಮೃತ ಸಂಜೀವಿನಿ ಮಂತ್ರವನ್ನು ಉಪದೇಶ ಮಾಡಿ ಶುಕ್ರಾಚಾರ್ಯರು ಆಮೇಲೆ ಹೊರಗೆ ಬಂದು, ನನ್ನನ್ನು ಬಿಟ್ಟು ಹೋಗಬೇಡ ಮಾರಾಯ, ಅರ್ಧದಲ್ಲಿ ನನ್ನನ್ನು ಬದುಕಿಸು ಅಂತ ಅವನ ಹತ್ರ ಭರವಸೆ ತಗೊಂಡು ಉಪದೇಶ ಕೊಟ್ಟರು. ಹೊರಗೆ ಬಂದ ಕಚ ಅವರನ್ನು ಮತ್ತೆ ಜೀವಂತವನ್ನಾಗಿ ಮಾಡ್ತಾನೆ. ಹೊರಡುವುದು ಅಂತ ಹೊರಡ್ತಾನೆ. ಆಯ್ತಲ್ಲ, ಬಂದ ಕೆಲಸ ಆಯಿತು, ಹೊರಡೋದು ಅಂತ. ಆಗ ದೇವಯಾನಿ, ನೀನು ನನ್ನನ್ನು ಮದುವೆಯಾಗಬೇಕು ಅಂತ ಕೇಳ್ತಾಳೆ. ಕಚ ಹೇಳ್ತಾನೆ, ಇದು ಏನು ಬೇಡಿಕೆ, ಎಂಥ ಕೋರಿಕೆ, ನೀನು ನನ್ನ ಗುರುಪುತ್ರಿ, ನಿನ್ನನ್ನು ನಾನು ಆ ದೃಷ್ಟಿಯಲ್ಲಿ ಕಂಡದ್ದೇ ಇಲ್ಲ, ನಿನ್ನನ್ನು ಹೇಗೆ ನಾನು ಮದುವೆಯಾಗಲಿ, ಇದು ಆಗದ ಕೆಲಸ ಅಂತ. ಆಗ ದೇವಯಾನಿ ಹೇಳ್ತಾಳೆ, ಅದೆಲ್ಲ ನನಗೆ ಗೊತ್ತಿಲ್ಲ, ಸುಮಾರು ಸರ್ತಿ ಸತ್ತವನನ್ನು ನಾನು ಬದುಕಿಸಿದ್ದು ನನಗೆ ನೀನು ಬೇಕು ಅಂತ, ಅದರಿಂದ ಮದುವೆ ಆಗಬೇಕು. ಇಲ್ಲ, ಆಗೋದಿಲ್ಲ. ಹಾಗಿದ್ರೆ ನಿನಗೆ ನಾನು ಶಾಪ ಕೊಡ್ತೇನೆ, ಯಾವ ವಿದ್ಯೆಯನ್ನು ನೀನು ಕಲಿತಿದ್ದೀಯಾ ಅದು ನಿನಗೆ ಉಪಯೋಗಕ್ಕೆ ಬರದೇ ಇರಲಿ ಅಂತ. ಕಚ ಹೇಳ್ತಾನೆ,
ನನಗೆ ಬರೆದಿದ್ರೆ ಅಡ್ಡಿಲ್ಲ, ನಾನು ಆ ವಿದ್ಯೆಯನ್ನು ಇನ್ನೊಬ್ಬರಿಗೆ ಉಪದೇಶ ಮಾಡಿ ಅವನತ್ರ ಆ ಕೆಲಸ ಮಾಡಿಸ್ತೇನೆ. ಆದರೆ ನಿನಗೆ ಈ ಜನ್ಮದಲ್ಲಿ ಬ್ರಾಹ್ಮಣ ಗಂಡು ಸಿಗಬಾರದು ಅಂತ ಹೇಳಿ ಅವ ಕೊಟ್ಟ ಶಾಪ. ಇದನ್ನು ಅವಳು ಹೇಳ್ತಾಳೆ. ಆದ್ದರಿಂದ ನನಗೆ ಗಂಡು ಅಂತ ಸಿಗಬೇಕಿದ್ರೆ ಬ್ರಾಹ್ಮಣರದ್ದು ಆಗೋದಿಲ್ಲ. ಮತ್ತೆ ನೀನೀಗ ಹೇಗೂ ಕ್ಷತ್ರಿಯ, ಮದುವೆ ಆಗೋಣ ಅಂತ ದೈವೇಚ್ಛೆ ಅಂತ ಮದುವೆಯಾಗ್ತಾನೆ. ಶುಕ್ರಾಚಾರ್ಯರ ಹತ್ರ ಈ ಸಂಗತಿಯನ್ನು ಹೇಳಿದ್ದಾಯಿತು. ಶುಕ್ರಾಚಾರ್ಯರು ಅವತ್ತೇ ಅವನಿಗೆ ಎಚ್ಚರಿಕೆ ಕೊಡ್ತಾರೆ, ನೋಡು, ಹಾಸಿಗೆಯನ್ನು ಮತ್ತೊಬ್ಬರಿಗೆ ಹಾಸಿಗೆಯಲ್ಲಿ ಕುರ್ಲಿಕ್ಕೆ ಬೇಕಾದಂಥ ಅವಕಾಶವನ್ನು ಮತ್ತೊಂದು ಹೆಣ್ಣು ಮಗಳಿಗೆ ಕೊಡಬೇಡ, ಜಾಗ್ರತೆ, ಈ ಒಂದು ಮಾತು ನೆನಪಿರಲಿ ಅಂತ. ಆಯಿತು ಅಂತ ಹೇಳ್ತಾನೆ, ಮದುವೆ ಆಗ್ತಾನೆ. ಮದುವೆಯಾದಾಗ ಅದಕ್ಕಿಂತ ಮುಂಚೆ ಒಂದು ಘಟನೆಯಾಗಿದೆ. ತನಗಾದ ಅಪಮಾನವನ್ನು ಅಪ್ಪನ ಮುಂದೆ ದೇವಯಾನಿ ಹೇಳ್ತಾಳೆ, ಆ ರಾಜನ ಮಗಳು ನಿಕೃಷ್ಟ ಹೆಣ್ಣು ನನಗಿಂತ ಕುಕೃತ್ಯವನ್ನು ಮಾಡಿದ್ದಾಳೆ, ಆದ್ದರಿಂದ ನಾವಿನ್ನು ಈ ಊರಲ್ಲಿ ಇರೋದು ಬೇಡ ಅಂತ. ಶುಕ್ರಾಚಾರ್ಯರಿಗೂ ಖಂಡಿತು, ಎಷ್ಟು ಅಂತ ಪೌರೋಹಿತ್ಯ ಮಾಡಿ ಈ ರೀತಿ ನಾಚಿಕೆಗೇಡಿನ ಜೀವನವನ್ನು ಮಾಡೋದು ಬೇಡ, ಸಾಕು, ಎಲ್ಲಾದರೂ ಭಿಕ್ಷೆ ಬೇಡಿ ಆದರೂ ತಿನ್ನುವ, ಇಂಥ ಒಂದು ರೀತಿಯ ಅಪಮಾನ ಪರಂಪರೆಯ ಜೀವನ ನಮಗೆ ಬೇಕಾ ಅಂತ ಭಾವಿಸಿದಂಥ ಶುಕ್ರಾಚಾರ್ಯರು ಹೊರಡ್ಲಿಕ್ಕೆ ಅನುವಾದಾಗ ವೃಷಪರ್ವ ರಾಜ ಬಂದು, ತಪ್ಪಾಯಿತು ಸ್ವಾಮಿ, ನೀವು ನಿಲ್ಲಲೇಬೇಕು ಅಂತ ಪರಿಪರಿಯಾಗಿ ಪ್ರಾರ್ಥನೆ ಮಾಡಿದಾಗ, ಹಾಗಿದ್ರೆ ಒಂದು ನಿಮಿಷ ಏನಾಗಬೇಕು ಅಂತ ಮಗಳತ್ರ ಕೇಳ್ಕೊಂಡು ಬರ್ತೇನೆ ಅಂತ ಹೇಳಿ ಮಗಳತ್ರ, ನೋಡು ಇಷ್ಟು ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ಏನಾದರೂ ಸೊಲ್ಯೂಷನ್ ಇದ್ರೆ ಹೇಳು. ಆಗ ದೇವಯಾನಿ ಹೇಳ್ತಾಳೆ, 1,000 ದಾಸಿಯರೊಡನೆ, ಕೆಲವೊಂದು ಗ್ರಂಥದಲ್ಲಿ 2,000 ಅಂತ, 2,000 ಅಥವಾ 1,000 ದಾಸಿಯರೊಡನೆ ಮಹಾದಾಸಿಯಾಗಿ ಶರ್ಮಿಷ್ಠೆಯೂ ಕೂಡ ನನ್ನ ಮನೆಗೆ ಬರುವುದಾದರೆ ನೀನು ಈ ಊರಲ್ಲಿ ಇರ್ಬೋದು, ಇಲ್ಲಿದ್ರೆ ಬೇಡಪ್ಪ ಅಂತ. ಈ ಮಾತನ್ನು ಶುಕ್ರಾಚಾರ್ಯರು ವೃಷಪರ್ವನ ಹತ್ರ ಹೇಳ್ತಾರೆ. ಶರ್ಮಿಷ್ಠೆ ಒಪ್ಕೊಳ್ತಾಳೆ. ಶುಕ್ರಾಚಾರ್ಯರ ತಾಕತ್ತದು, ಅವರು ಹೋದ್ರು ಅಂತಾದರೆ ದೇವಪಕ್ಷದಲ್ಲಿ ಸೇರಿಕೊಂಡು ಅಂತ ಹೇಳಿದರೆ ಮತ್ತೆ ರಾಕ್ಷಸರಿಗೆ ಉಳಿಗಾಲ ಇಲ್ಲವೇ ಇಲ್ಲ. ಅದರಿಂದ ಶರ್ಮಿಷ್ಠೆ 1,000 ದಾಸಿಯರೊಡನೆ ದೇವಯಾನಿಯ ಸೇವೆಯನ್ನು ಮಾಡಲಿಕ್ಕೆ ಅಂತ ಬರ್ತಾಳೆ. ಅದರ ಸಮಸ್ಯೆ ಏನಾಯಿತು, ದೇವಯಾನಿಗೆ ಗೊತ್ತಿರಲಿಲ್ಲ ಈಕೆ ತನಗೆ ಪ್ರತಿಪಕ್ಷ ಎದುರಾಳಿ ಆಗ್ತಾಳೆ ಅಂತ. ಈ ಯಯಾತಿ ಇದ್ದಾನಲ್ವ, ಅವ ಒಂದು ರೀತಿ ಬಂದದ್ದೆಲ್ಲ ಬರಲಿ ಅಂತ ಹೇಳುವವ. ಆದ್ದರಿಂದ ಈಚೆ ಕಡೆ ದೇವಯಾನಿಯೊಡನೆಯೂ ಸಂಸಾರ ಮಾಡ್ತಾನೆ, ಗುಟ್ಟಾಗಿ ವಯಸ್ಸಿನಿಂದ ತುಂಬಿ ತುಳುಕ್ತಾ ಇದ್ದಂತಹ ಶರ್ಮಿಷ್ಠೆಯನ್ನು ಕೂಡ ವರಿಸ್ತಾನೆ. ಇವರ ದಾಂಪತ್ಯದ ಫಲವಾಗಿ ಯದು, ತುರ್ವಸು ಮತ್ತೆ ದೃಕ್ಯು ಅನ್ನತಕ್ಕಂಥ 3 ಮಕ್ಕಳು ದೇವಯಾನಿಯಲ್ಲಿ ಯಯಾತಿಗೆ ಹುಟ್ಟಿದರೆ, ಅನು ಮತ್ತೆ ಆ ಪೂರ್ವ ಅನ್ನತಕ್ಕಂಥ 2 ಮಕ್ಕಳು ಶರ್ಮಿಷ್ಠೆಯಲ್ಲಿ ಜನ್ಮ ತಾಳುತ್ತಾರೆ. ಶರ್ಮಿಷ್ಠೆ ಮಕ್ಕಳನ್ನು ಹೆತ್ತದ್ದು ನೋಡಿ ದೇವಯಾನಿ ಗೊತ್ತಾಗ್ತದೆ, ಇದೇನು ಮ್ಯಾಜಿಕ್ ಅಲ್ಲ, ಇದು ನನ್ನ ಗಂಡಂದೇ ಕೆಲಸ ಅಂತ ಹೇಳಿ ಶುಕ್ರಾಚಾರ್ಯರ ಹತ್ರ ದೂರು ಕೊಡ್ತಾಳೆ. ಶುಕ್ರಾಚಾರ್ಯರು, ನಿನಗೆ ಆವತ್ತೇ ಹೇಳಿದ್ದೆ, ಆ ಮಾತನ್ನು ತುಂಬ ತೀರಾ ಸಾರಾಸಗಾಟಾಗಿ ತಿರಸ್ಕರಿಸಿ ಇಂಥ ಕೆಲಸವನ್ನು ಮಾಡಿದ್ದೀಯಲ್ಲ, ನಿನಗೆ ಇವತ್ತಿನಿಂದಲೇ ವಾರ್ಧಕ್ಯ ಬರಲಿ ಅಂತ, ಮುಪ್ಪು ಬರಲಿ ಅಂತ ಶಾಪ ಕೊಟ್ಟ. ಶಾಪವನ್ನು ಪರಿಪರಿಯಾಗಿ ಕೇಳಿಕೊಂಡ. ಈ ಶಾಪದಿಂದ ನಿವೃತ್ತಿ ಹೇಗೆ? ಮತ್ತು ಶುಕ್ರಾಚಾರ್ಯರಿಗೂ ಕಾಣುತ್ತದೆ, ಅಲ್ಲ ನಾನು ಸಿಟ್ಟಲ್ಲಿ ಶಾಪ ಕೊಟ್ಟದ್ದೌದು, ಆದರೆ ಇವ ಮುದುಕನಾದರೆ ಅದರಿಂದ ತುಂಬ ನೊಂದ್ಕೊಳ್ತಕ್ಕಂಥವಳು ತನ್ನ ಮಗಳು. ಆದ್ದರಿಂದ ಒಂದು ಕೆಲಸ ಮಾಡು, ನಿನ್ನ ಮಕ್ಕಳ ಪೈಕಿ ಯಾರಾದರೂ ಅವರ ತಾರುಣ್ಯವನ್ನು ನಿನಗೆ ಕೊಟ್ಟು ನಿನ್ನ ವಾರ್ಧಕ್ಯವನ್ನು ಅವರು ತಗೊಳ್ಳುವುದಕ್ಕೆ ಒಪ್ಪಿದರೆ ಅದಾಗ್ತದೆ, ಬೇಕಿದ್ರೆ ಅದೊಂದು ಮಾಡಿ ನೋಡು ಅಂತ. ಯಾರೂ ಒಪ್ಕೊಳ್ಳಿಲ್ಲ, ಯದು ಒಪ್ಕೊಳ್ಳಿಲ್ಲ, ಶಾಪ ಕೊಟ್ಟ, ನಿನಗೆ ರಾಜ್ಯ ಸಿಗದೆ ಹೋಗಲಿ ಅಂತ. ತುರ್ವಸು, ದೃಕ್ಯು ಮತ್ತು ಅನು ಈ 4 ಮಂದಿಗಳು ಕೂಡ ಕೇಳಲಿಲ್ಲ. ಆದರೆ ಪೂರು ಇದ್ದಾನಲ್ಲ, ಆಯ್ತಪ್ಪ ಏನು ಮಾಡಲಿಕ್ಕಿದೆ ಯೌವನದಲ್ಲಿ, ನೀನಾದರೂ ಆ ಯೌವನ ಸುಖವನ್ನು ಅನುಭವಿಸು ಅಂತ ಹೇಳಿ ಪೂರು ಕೊಟ್ಟ. ಎಷ್ಟೋ ವರ್ಷಗಳ ಕಾಲ ಮಗನ ಯೌವನದೊಂದಿಗೆ ತನ್ನ ಹೆಂಡತಿಯೊಡನೆ ಸಂಸಾರವನ್ನು ಮಾಡುತ್ತಾನೆ. ಎಂಥ ಅವಿವೇಕದ ಪರಮಾವಧಿ ನೋಡಿ. ಮಗ ವಾರ್ಧಕ್ಯದಲ್ಲಿದ್ದಾನೆ, ಅಪ್ಪ ಯುವಕನಾಗಿ ಸಂಸಾರದ ಸುಖವನ್ನು ಅನುಭವಿಸ್ತಾ ಇದ್ದಾನೆ. ಕೊನೆಗೆ ಅನುಭವಿಸಿ ಗೊತ್ತಾಗ್ತದೆ, ಇದು ಮುಗಿಯೋದಲ್ಲ, ಇದು ನಿಲ್ಲೋದಲ್ಲ ಅಂತ. ಕಾಮಗಳನ್ನು, ಕಾಮನೀಯ ವಸ್ತುಗಳಿಂದ ನಾನು ಒಂದು ಪಕ್ಷ ಅದನ್ನು ತೃಪ್ತಿ ಮಾಡಿಕೊಳ್ತೇನೆ ಅಂತ ಬಯಸಿದರೆ ಅದು ಈ ಜನ್ಮದಲ್ಲಾಗತಕ್ಕಂಥ ಸಂಗತಿ ಅಂತ ಹೇಳಿ ಅವನಿಗೆ ಕೊನೆಗೆ ಸಾಕ್ಷಾತ್ಕಾರ ಆಗ್ತದೆ. ನಜಾತು ಕಾಮಃ ಕಾಮಾನಾಂ
ಉಪಭೋಗೇನ ಶಾಮ್ಯತಿ ಹವಿಷಾ ಕೃಷ್ಣವರ್ತ್ಮೇವ ಭೂಯಗೇವ ಅಭಿವರ್ಧತೆ ಅಂತ. ಒಲೆಯಲ್ಲಿ ಕಟ್ಟಿಗೆಯ ಬೆಂಕಿಯನ್ನು ನಾವು ನೋಡ್ತಾ ಇದ್ದೇವೆ. ಕಟ್ಟಿಗೆಯನ್ನು ಹಾಕ್ತಾ ಹಾಕ್ತಾ ಬೆಂಕಿ ನಂದಲಿ ಅಂತ ಯಾರಾದರೂ ನೋಡಿದರೆ ಅದು ನಿಲ್ಲುವಂಥದ್ದು. ಮತ್ತೆ ಭೂಯಗೇವ ಅಭಿವರ್ಧತೆ, ಮತ್ತಷ್ಟು ಹೆಚ್ಚಾಗ್ತದಲ್ವಾ. ಈ ಕಾಮವೂ ಕೂಡ ಹಾಗೆ ಅಂತ. ಇದು ಒಂದ್ಸರ್ತಿ ಮುಗಿಸ್ತೇನೆ ಅಂತ ನೀವು ಎಷ್ಟು ಪ್ರಯತ್ನ ಮಾಡಿದ್ರೂ ಅದು ನಿಲ್ಲೋದಲ್ಲ ಅಂತ ಯಯಾತಿ ಮನುಕುಲಕ್ಕೆ ಸಂದೇಶವನ್ನು ಕೊಟ್ಟ. ಮತ್ತೆ ತನ್ನ ವಾರ್ಧಕ್ಯ ತಾನೇ ಸ್ವೀಕಾರ ಮಾಡಿ ಮಗನ ಯೌವನವನ್ನು ಮಗನಿಗೆ ವಾಪಸ್ ಮಾಡಿ ದೇವಯಾನಿಯೊಡನೆ ಕಾಡಿಗೆ ಹೊರಟು ಭಗವಂತನನ್ನು ವಿಶೇಷವಾಗಿ ಆರಾಧನೆ ಮಾಡಲಿಕ್ಕೆ ಪ್ರಾರಂಭ ಮಾಡುತ್ತಾನೆ. ಇದು ಅವನ ಕತೆ. ಮುಂದಕ್ಕೆ ಪೂರ್ವ ವಂಶದಲ್ಲಿ ಸುಮತಿ ಅನ್ನತಕ್ಕಂಥವ ಬರ್ತಾನೆ. ಅವನ ಮಗ ರೈಭ್ಯನ ಮಗ ದುಷ್ಯಂತ. ಕಣ್ವಾಶ್ರಮಕ್ಕೆ ಬೇಟೆಗೆ ಹೋದಂಥ ಸಂದರ್ಭದಲ್ಲಿ ಶಕುಂತಲೆಯನ್ನು ಕಂಡು ಗಂಧರ್ವ ವಿವಾಹ, ಆ ಪದ್ಧತಿಯಲ್ಲಿ ಆಕೆಯನ್ನು ವಿವಾಹ ಮಾಡ್ತಾನೆ. ಗಂಧರ್ವ ವಿವಾಹ ಅಂತ ಹೇಳಿದರೆ ಇವತ್ತಿನ ಲವ್ ಮ್ಯಾರೇಜ್. ಯಾರದ್ದು ಒಪ್ಪಿಗೆ ಬೇಕು ಅಂತ ಇಲ್ಲ, ಪರಸ್ಪರ ಮನಸ್ಸು ಒಪ್ಪಿದ್ರೆ ಸಾಕು. ಆ ವಿವಾಹವನ್ನು ಮಾಡಿಕೊಂಡ. ವಿವಾಹದ ಫಲ ಎಂಬಂತೆ ಗರ್ಭಿಣಿ. ಕಣ್ವರ ಆಶ್ರಮದಲ್ಲಿ ಮಗು ಅದಕ್ಕೆ ಜನ್ಮ ಕೊಡ್ತಾಳೆ ಶಕುಂತಲೆ. ಮಗುವನ್ನು ಹೊತ್ಕೊಂಡು, ಇದೆಲ್ಲ ಇವತ್ತು ನಾವು ಈ ದುಷ್ಯಂತ ಮತ್ತು ಶಕುಂತಲೆಯ ಆ ಚಿತ್ರಣ ಅನ್ನುವಂಥದ್ದು ಏನು ನಮ್ಮ ಮನಸ್ಸಿನಲ್ಲಿ ಮೂಡಿದೆ, ಅದು ಕಾಳಿದಾಸ ಕೊಟ್ಟದ್ದು. ಭಾಗವತದಲ್ಲಿ ಹಾಗಿಲ್ಲ. ಆ ಒಂದು ಅಭಿಜ್ಞಾನ ಶಾಕುಂತಲ ಅಂತ ಅವ ನಾಟಕದಲ್ಲಿ ಅದ್ಭುತವಾಗಿ ಅದನ್ನು ಚಿತ್ರಣ ಮಾಡಿದ್ದಾನೆ. ತನ್ನ ಒಂದಷ್ಟು ಬೇಕಾದಂತಹ ಮಾರ್ಪಾಟನ್ನು ಮಾಡಿ ಕಥೆಗೊಂದು ರೀತಿಯ ಸ್ವಾರಸ್ಯವನ್ನು ಕೊಟ್ಟಂತೆ ಮಾಡ್ತಾನೆ. ಯದ್ಯಪಿ ಆದದ್ದೇನು ಅಂತ ಹೇಳಿದರೆ, ಮಗುವನ್ನು ಹೊತ್ತುಕೊಂಡು ಅರಮನೆಗೆ ಹೋಗ್ತಾಳೆ ಶಕುಂತಲೆ. ದುಷ್ಯಂತನ ಹತ್ರ ಹೇಳ್ತಾಳೆ, ನಾನು ನಿನ್ನ ಹೆಂಡತಿ, ವರೆಸಿರ್ತಕ್ಕಂಥವಳು, ಮತ್ತೆ ಇದು ನಿನ್ನ ಮಗು ಅಂತ. ನೀನು ಯಾರು ಅಂತಲೇ ಗೊತ್ತಿಲ್ಲ ಅಂತ ದುಷ್ಯಂತ ಹೇಳ್ತಾನೆ. ಯಾಕೆ ಹೇಳಿದರೆ, ನಾಳೆ ಹೀಗೆ ಎಲ್ಲರೂ ಬಂದು ಹೇಳಿದರೆ ನಾನು ನಿನ್ನ ಹೆಂಡತಿ, ಇದು ನಿನ್ನ ಮಗು ಅಂತ ಊರಿನ ಎಲ್ಲ ಹೆಣ್ಮಕ್ಕಳು, ರಾಜ್ಯದಲ್ಲೊಂದು ಕೋಣೆ ಸಿಗ್ತದೆ, ಅರಮನೆ ಸಿಗ್ತದೆ, ವೈಭೋಗ ಸಿಗ್ತದೆ ಅಂತ ಹೇಳಿದರೆ ರಾಜ ಎಷ್ಟು ಮಂದಿ ಅಂತ ತಗೊಳ್ಳೋದು. ಆದ್ದರಿಂದ ಇದನ್ನು ನೋಡಿದ ಪುರಜನಕ್ಕೆ ಬೇರೆ ರೀತಿಯ ಸಂಶಯಕ್ಕೆ ಅವಕಾಶ ಬರಬಾರದು ಅಂತ ಹೇಳಿ, ನೀನು ನನಗೆ ಯಾರಿಗಂತೂ ಗೊತ್ತಿಲ್ಲ ಅಂತ. ಅವನಿಗೆ ಗೊತ್ತು. ದುಷ್ಯಂತಲೇ ಆಕೆಯ ಪಾತಿವೃತ್ಯ ಮತ್ತು ಮನಸ್ಸಿನಲ್ಲಿ ದುಷ್ಯಂತನ ಕುರಿತಾಗಿ ಆಕೆಗೆ ಇರತಕ್ಕಂತಹ ಅನನ್ಯ ಆಗಿರತಕ್ಕಂತಹ ಪತಿಪ್ರೀತಿ ಇದು ಗೊತ್ತು. ಆದರೆ ಇದು ಪ್ರಕಟ ಆಗಬೇಕು. ಆ ಸಂದರ್ಭದಲ್ಲೇ ಅಶರೀರವಾಣಿ ಆಗ್ತದೆ. ಯಾರು ಬಂದಿದ್ದಾಳೆ ಅವಳು ನಿನ್ನ ಧರ್ಮಪತ್ನಿ, ಆಕೆ ಕೈಯಲ್ಲಿ ಯಾವ ಕೂಸಿದೆ ಅದು ಸಾಕ್ಷಾತ್ ನಿನ್ನ ಮಗು ಅಂತ. ಮಗುವಿನ ಕೈಯಲ್ಲಿ ಹುಟ್ಟುವಾಗಲೇ ಶಂಖಚಕ್ರದ ಚಿಹ್ನೆ ಅಂಕಿತ ಆಗಿತ್ತಂತೆ ಅಂಗೈಯಲ್ಲಿ. ಭಗವಂತನ ವಿಶೇಷ ಆಗಿರತಕ್ಕಂತಹ ಆವೇಶವನ್ನು ಆ ಮಗು ಪಡ್ಕೊಂಡಿತ್ತು ಅಂತ ಭಾಗವತ ಹೇಳ್ತದೆ. ಅಂತ ಭರತ ಬಹಳ ಚೆನ್ನಾಗಿ ಭೂಮಿಯನ್ನು ಆಳ್ತಾನೆ. ಈ ದೇಶಕ್ಕೆ ಭಾರತ ಅನ್ನತಕ್ಕಂತಹ ಶಾಶ್ವತ ನಾಮಕರಣಕ್ಕೆ ಅವ ಕಾರಣನಾಗ್ತಾನೆ ಅಂತ. ಅದಾಗಿ ಅವನಿಗೆ 3 ಮಂದಿ ಮಕ್ಕಳು, 3 ಮಂದಿ ಹೆಂಡತಿಯರು, ಅವರಲ್ಲಿ 3 ಮಂದಿ ಮಕ್ಕಳು. ಈ 3 ಮಂದಿ ಮಕ್ಕಳನ್ನು 3 ಮಂದಿ ಹೆಂಡತಿಯರು ತಾವೇ ಕೊಲ್ತಾರಂತೆ. ಬಹಳ ಆಶ್ಚರ್ಯ. ಯಾಕೆ ಕೊಂದ್ರು ಅಂತ ಹೇಳಿದರೆ, ಒಂದು ಮಗುವು ಭರತನಾಗಿಲ್ಲ ಅಂತ. ಒಂದು ಮಗುವು ಭರತನ ಹಾಗಿಲ್ಲ, ಆದ್ರಿಂದ ಮಕ್ಕಳನ್ನು ಅವರ ತಾಯಂದರೇ ಕೊಲ್ತಾರೆ. ಮತ್ತೆ ವಂಶ ನಿಲ್ಲಬಾರದು ಅಂತ ಹೇಳಿ ಮರುತ್ತು ಯಾಗವನ್ನು ಮಾಡಿದಾಗ ಮರುತ್ತುಗಳು ವಿಶೇಷವಾಗಿ ಭರತನಿಗೆ ಭರದ್ವಾಜರನ್ನು ಕೊಡ್ತಾರೆ. ಭರದ್ವಾಜನದೊಂದು ಬೇರೆಯೇ ಕತೆ, ಪುರುಸೋತಿರುವಾಗ ಮತ್ತೊಮ್ಮೆ ನೋಡುವ. ಇದಾಗ್ತದೆ. ಈ ಹಿನ್ನೆಲೆಯಲ್ಲಿ ಆ ಮುಂದಕ್ಕೆ ನರ ಸಂಕೃತಿಯಿಂದ ರಂತಿದೇವ ಅಂತ ಒಬ್ಬ ಬರ್ತಾನೆ. ರಂತಿದೇವನ ಮಹಾತ್ಮೆಯನ್ನು ಯಾವ ಬಾಯಲ್ಲಿ ಹೇಳೋಣ ಅಂತ ಭಾಗವತವೇ ಹೇಳ್ತದೆ. ಅಂಥ ಕಾರುಣಿಕ ಉಂಟಲ್ವ, ಮತ್ತೊಬ್ಬ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಎಷ್ಟೋ ವರ್ಷದ ಭೀಕರ ಕ್ಷಾಮ ಬಂದಾಗ ತನ್ನವರಿಗೆ ಕುಡಿಲಿಕ್ಕೆ ನೀರಿಲ್ಲ, ತಿನ್ನಲಿಕ್ಕೇನೂ ಇಲ್ಲ ಅಂತ ಆದಾಗ ಒಂದ್ಸರ್ತಿ ಏನೋ ಭಾಗ್ಯ ಎಂಬಂತೆ ಒಂದಷ್ಟು ಆಹಾರ ಪದಾರ್ಥಗಳು ಸಿಕ್ಕಿದ ಆಹಾರ ಪದಾರ್ಥವನ್ನು ತಿನ್ನಬೇಕು ಅಂತ ಹೊರಟಾಗ ಒಬ್ಬ ಬ್ರಾಹ್ಮಣ ಬರ್ತಾನೆ. ಸ್ವಲ್ಪ ಕೊಟ್ಟರು, ಅವ ಹೋದ. ಇನ್ನೇನು ತಿನ್ನಬೇಕು ಅಂತ ಹೊರಟಾಗ ಮತ್ತೊಬ್ಬ ಬರ್ತಾನೆ, ಅವನಿಗೆ ಕೊಟ್ಟಾಯಿತು. ಇನ್ನೂ ತಿನ್ನಬೇಕು ಅಂತ ಹೊರಟಾಗ ಒಂದು ನಾಯಿ ಬಂದು ಬಾಲ ಅಲ್ಲಾಡಿಸ್ತದೆ, ಪಾಪ ಅದಕ್ಕೂ ಏನಿಲ್ಲ. ಅದರ ಮೇಲೆ ಕಾರುಣ್ಯದಿಂದ ಅದಕ್ಕೂ ಕೂಡ ಕೊಟ್ಟ. ಇಲ್ಲೆಲ್ಲ ಕೊಟ್ಟು ಖಾಲಿಯಾದ ಮೇಲೆ ಅವನಿಗೂ ತಿನ್ನಲಿಕ್ಕೇನಿರಲಿಲ್ಲ. ಅಂಥ ಪುಣ್ಯಾತ್ಮ, ಅಂಥ ದೈನ್ಯ ಪರಿಸ್ಥಿತಿಯಲ್ಲಿ ಸ್ವಯಂ ರಂತಿದೇವ ಇದ್ದಾನೆ. ಕೊನೆಗೆ ಬಂದದ್ದು ಒಬ್ಬ ಹೊಲೆಯ. ನೀರಾದರೂ ಕುಡಿ ಸ್ವಾಮಿ ಅಂತ ದೈನ್ಯದಿಂದ ಬೇಡ್ತಾನೆ.
ಉಳಿದದ್ದವನಿಗೆ ಕುಡಿಲಿಕ್ಕೊಂದು ಅರ್ಧ ಗುಟುಕು ನೀರು, ಆ ನೀರನ್ನು ರಂತಿದೇವ ಅವನಿಗೆ ಕೊಟ್ಟು ದೇವರ ಹತ್ರ ಪ್ರಾರ್ಥನೆ ಮಾಡ್ತಾನೆ, ಭಗವಂತ ಅವರು 4 ಜನರು ಬಂದದ್ದಿದೆಯಲ್ವ, ಅದು ದೇವತೆಗಳೇ ಆ ರೂಪವನ್ನು ತಾಳಿ ಬಂದು ರಂತಿದೇವನ ಆ ಕರುಣಾಮೂರ್ತಿಯ ಮಹತ್ವ ಎಂಥದ್ದು ಅಂತ ಪರೀಕ್ಷೆ ಮಾಡಲಿಕ್ಕೆ ಬಂದ ರೀತಿಯಲ್ಲಿ ಬಂದದ್ದು. ಏನಾಗ್ತದೆ, ರಂತಿದೇವ ಯಾಕೆ ಇವತ್ತೂ ಕೂಡ ಅಮರನಾಗಿ ಉಳಿದಿದ್ದಾನೆ ಅಂತ ಹೇಳಿದರೆ, ಅವನು ಆ ದಿವಸ ಮಾಡಿದ ಪ್ರಾರ್ಥನೆ ಉಂಟಲ್ಲವ, ಏನು ಹೇಳ್ತಾನೆ ಗೊತ್ತಾ? ಈ ಪ್ರಪಂಚದಲ್ಲಿ ಮನುಷ್ಯನಿಗೆ, ಪ್ರಾಣಿಗಳಿಗೆ, ಪಕ್ಷಿಗಳಿಗೆ ಬರ್ತಕ್ಕಂಥ ಎಲ್ಲ ಕಷ್ಟವನ್ನು ನನಗೂ ಕೊಡು ಭಗವಂತ, ಅವು ಸಂತೋಷದಿಂದ ಬಾಳುವಂತೆ ಮಾಡು ಅಂತ ಪ್ರಾರ್ಥನೆ ಮಾಡ್ತಾನೆ. ಯಾವ ಮನುಷ್ಯನಿಂದ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ? ರಂತಿದೇವನ ಪ್ರಾರ್ಥನೆ ಅದು ಅದ್ಭುತ ಅಂತ. ಸರಿ, ಮತ್ತೆ ಪಾಂಚಾಲದ ವಂಶ ಅದನ್ನು ಹೇಳ್ತಾರೆ. ಅರ್ಕ, ಅವನಿಂದ ಹರ್ಮ್ಯಾಶ್ವ, ಅವನಿಂದ ಮುದ್ಗಲನಿಂದಾಗಿಯೇ ಮೌದ್ಗಲ್ಯ ಅನ್ನತಕ್ಕಂಥ ಒಂದು ಹೊಸ ಗೋತ್ರಪ್ರವರ ಉತ್ಪತ್ತಿಯಾಯಿತು ಆವತ್ತಿನಿಂದ ಅಂತ ಹೇಳ್ತಾರೆ ಭಾಗವತ ಶುಕಾಚಾರ್ಯರು. ಮತ್ತು ಯವೀನರ, ಬೃಹದಿಶು, ಕಾಂಪಿಲ್ಯ ಮತ್ತು ಸಂಜಯ ಅನ್ನತಕ್ಕಂತಹ ಮಹಾಮಹಾ ವ್ಯಕ್ತಿಗಳು ಈ ಪಾಂಚಾಲ ವಂಶದಲ್ಲಿ ಬರ್ತಾರೆ. ಮತ್ತು ಶರದೃತಿಯಿಂದ ಶರದ್ವಾನ್, ಈ ಶರದ್ವಾನ್ ಅನ್ನುವಂಥವ ಕಾಡಿಗೆ ಹೊರಟಾಗ ಊರ್ವಶಿಯನ್ನು ಕಂಡಾಗ ವೀರ್ಯಪತನಾಗಿ 2 ಮಕ್ಕಳು ಹುಡ್ತಾರಂತೆ ಕಾಡಿನಲ್ಲೇ. ಆ ಕಾಡಿನಲ್ಲಿ ಹುಟ್ಟಿದಂತಹ ಅವಳಿ ಮಕ್ಕಳನ್ನು ಮತ್ತೆ ಮುಂದಕ್ಕೆ ಬೇಟೆಯಾಡಲಿಕ್ಕೆ ಅಂತ ಶಂತನು ಮಹಾರಾಜ ಬಂದಾಗ 2 ಮಕ್ಕಳನ್ನು ತಾನು ತಗೊಂಡು ಬರ್ತಾನೆ. ಆ ಮಕ್ಕಳೇ ಒಬ್ಬ ಗಂಡು, ಒಬ್ಬ ಹೆಣ್ಣು, ಒಬ್ಬ ಕೃಪ, ಮತ್ತೊಂದು ಕೃಪಿ. ದ್ರೋಣಾಚಾರ್ಯರ ಧರ್ಮಪತ್ನಿ ಕೃಪಿ. ಮತ್ತು ದುರ್ಯೋಧನ ಮತ್ತು ಪಾಂಡವರ ಪ್ರೈಮರಿ ಅಥವಾ ಹೈಸ್ಕೂಲ್ ಲೆವೆಲಿನ ಮಾಸ್ಟರ್ ಆಗಿದ್ದವರು ಕೃಪಾಚಾರ್ಯರು. ಕಾಲೇಜಿಗಾಗುವಾಗ ದ್ರೋಣಾಚಾರ್ಯ ಸಿಕ್ಕಿದ್ರು. ಹೀಗಾಯಿತು. ಮುಂದಕ್ಕೆ ಬೃಹದ್ರಥ ಅನ್ನತಕ್ಕಂಥ ಒಬ್ಬ ರಾಜನ ಕತೆ ಬರ್ತದೆ. ಅವನ 2ನೇ ಹೆಂಡತಿ ಆಕೆ ಪ್ರಸವಿಸುವಾಗ ಮಗು ಸೀಳಾಗಿ ಹುಡ್ತದಂತೆ. 2 ಸೀಳಾಗಿ ಹುಡ್ತದೆ. ಸೀಳಾಗಿ ಹುಟ್ಟಿದ ಮಗುವನ್ನು ಕಾಡಿಗೆ ಎತ್ತಿ ಆಚೆ ಹಾಕಿಬಿಟ್ರು. ಕಾಡಿನಲ್ಲಿ ಒಬ್ಬಳು ಜರೆ ಅಂತ ಇದ್ಲಂತೆ. ಆ ಜರೆ ಏನು ಮಾಡ್ತಾಳೆ, 2 ಸೀಳನ್ನು ಒಟ್ಟಾಗಿದ್ದುಕೊಂಡು ಜೀವೇತಿ ಅಂತ ಇದು ಹುಟ್ಲಿ ಅಂತ ಹೇಳ್ತಾಳಂತೆ. ಆಕೆ ಹೇಳಿದ ಹೊತ್ತು ಅಸ್ತು ದೇವತೆಗಳು ಆಶೀರ್ವಾದ ಮಾಡಿದ ಹೊತ್ತು ನೋಡಿ 2 ಭಿನ್ನ ಭಿನ್ನ ಆಗಿರತಕ್ಕಂತಹ ದೇಹದ ಅಂಗಗಳು ಒಟ್ಟಾಗಿ ಚಿಗುರಿ ಬಾಳ್ತದೆ. ಜರೆಯಿಂದ ಹುಟ್ಟಿದ ಕಾರಣ ಅವ ಜರಾಸಂಧ ಅನ್ನತಕ್ಕಂಥ ಹೆಸರಿನಿಂದ ಪ್ರಖ್ಯಾತನಾಗ್ತಾನೆ. ಮುಂದೆ ಪ್ರತೀಪನಿಂದ ಶಂತನು ಅಂತ ಹೇಳಿದ್ರೆ ಆ ಹೆಸರೇ ಅದ್ಭುತ. ಯಾರನ್ನೆಲ್ಲ ಮುಡ್ತಾ ಇದ್ದ ಅವರು ನಾವೀನ್ಯವನ್ನು ಪಡಿತಾ ಇದ್ರಂತೆ. ಆದ್ದರಿಂದ ಅವನಿಗೆ ಶಂತನು ಅಂತ, ಎಲ್ಲರಿಗೂ ಒಳ್ಳೆಯದಾಗುವ ರೀತಿಯ ಶರೀರವನ್ನು ಪಡ್ಕೊಂಡಿದ್ದವ ಅಂತ. ಅವ ದೇವಾಪಿಯನ್ನು ಬಿಟ್ಟು ಶಂತನು ಅನ್ನತಕ್ಕಂಥವ ರಾಜನಾಗ್ತಾನೆ ಅಂತ. ದೇವಾಪಿ ಯದ್ಯಪಿ ಅಣ್ಣ, ಶಂತನು ತಮ್ಮ. ಲೆಕ್ಕ ಪ್ರಕಾರದಲ್ಲಿ ದೇವಾಪಿ ರಾಜ್ಯಭಾರವನ್ನು ವಹಿಸಿಕೊಳ್ಬೇಕಿತ್ತು, ಅದರಾಗಲಿಲ್ಲ. ಯಾಕೆ ಅಂತ ಹೇಳಿದರೆ, ದೇವಾಪಿಗೆ ಕುಷ್ಠರೋಗ ಇತ್ತಂತೆ. ರಾಜ್ಯದ ಸಿಂಹಾಸನವನ್ನು ಏರುವವ ವಿಕಲಾಂಗನಾಗಿರಬಾರದು, ಮಹಾರೋಗಗ್ರಸ್ತನಾಗಿರಬಾರದು. ನಮ್ಮ ಸಮಸ್ಯೆ ಪರಿಹಾರ ಮಾಡುವವ ರಾಜ, ಅವನೇ ಮಹಾ ಸಮಸ್ಯೆಯಲ್ಲಿದ್ದಾನೆ ಅಂತ ಹೇಳಿದರೆ ನಮ್ಮ ಕತೆ ಏನು? ಅದರಿಂದ ಹಿಂದಿನವರೊಂದು ನಿಯಮ ಮಾಡ್ತಾರೆ, ರಾಜನಿಗೆ ಇಂಥದ್ದೆಲ್ಲ ಇರಬಾರದು ಅಂತ. ಆ ಹಿನ್ನೆಲೆಯಲ್ಲಿ ದೇವಾಪಿ ಜ್ಯೇಷ್ಠನಾಗಿದ್ದರೂ ಕೂಡ ಸಿಂಹಾಸನದಿಂದ ಪರಿತ್ಯಕ್ತನಾಗ್ತಾನೆ. ಮತ್ತೆ ಶಂತನು ಸಿಂಹಾಸನದಲ್ಲಿ ರಾಜನಾಗ್ತಾನೆ. ಮತ್ತೆ ಮುಂದಕ್ಕೆ ಬಾಕ್ಲೀಕನಿಂದ ಸೋಮದತ್ತನಿಂದ ಭೂರಿಶ್ರವಸ್ ಮತ್ತೆ ಶಲ, ಮತ್ತೆ ಶಂತನು ಮತ್ತೆ ಗಂಗೆಯ ದಾಂಪತ್ಯದ ಫಲವಾಗಿ ಜಗತ್ತಿನಲ್ಲೇ ಮಹಾಪರಾಕ್ರಮಿ ಅಂತ ಕರೆಸಿಕೊಂಡಿರತಕ್ಕಂತಹ ಭೀಷ್ಮರು ಹುಡುತ್ತಾರೆ. ಭೀಷ್ಮ ಸತ್ಯವತಿ ಮತ್ತೆ ಶಂತನು ಮತ್ತೆ ಸತ್ಯವತಿಯಿಂದ ಮತ್ತೆ 2 ಮಕ್ಕಳು ಹುಡ್ತಾರೆ, ಚಿತ್ರಾಂಗದ ಮತ್ತೆ ವಿಚಿತ್ರವೀರ್ಯ. ಸತ್ಯವತಿ ಮತ್ತೆ ಪರಾಶರರಿಂದ ವೇದವ್ಯಾಸರು ಹುಡ್ತಾರಪ್ಪ. ಈ ಕಥೆಯನ್ನು ಹೇಳ್ತಾ ಇರುವವರು ಯಾರು? ಶುಕಾಚಾರ್ಯರು. ಯಾರಿಗೆ? ಪರೀಕ್ಷಿತ್ ಮಹಾರಾಜನಿಗೆ. ಶುಕಾಚಾರ್ಯರು ಹೇಳ್ತಾರೆ, ಸತ್ಯವತಿ ಮತ್ತೆ ಪರಾಶರರಿಂದ ವೇದವ್ಯಾಸರು ಹುಟ್ಟಿದ್ರು, ಆ ವೇದವ್ಯಾಸರಿಂದಲೇ ನಾನು ಇದನ್ನೆಲ್ಲ ಪಡ್ಕೊಂಡೆ ಅಂತ.
ಮತ್ತೆ ಭೀಷ್ಮಕನಿಂದ ಕಾಶಿರಾಜ ಕುವರಿಯ ಅಪಹಾರ ಆಗ್ತದೆ. ಅದೊಂದು ಮಹಾಭಾರತದಲ್ಲಿ ಸಂಬಂಧಪಟ್ಟ ದೊಡ್ಡ ಕತೆ. ವೇದವ್ಯಾಸರಿಂದ ಮತ್ತೆ 3 ಮಕ್ಕಳ ಜನನ ಆಗ್ತದೆ. ಅಂಬಿಕೆ, ಅಂಬಾಲಿಕೆ ಮತ್ತು ದಾಸಿಯರಿಂದ ಕ್ರಮವಾಗಿ ಧೃತರಾಷ್ಟ್ರ, ಪಾಂಡು ಮತ್ತು ವಿದುರ. ಚಿತ್ರಾಂಗದ ಮತ್ತು ವಿಚಿತ್ರವೀರ್ಯ ಒಬ್ಬ ಗಂಧರ್ವನಿಂದ ಸಂಹಾರ ಆಗಿದ್ದ. ಮತ್ತೊಬ್ಬನಿಗೆ ಮಕ್ಕಳನ್ನು ನೋಡುವಂತಹ ಭಾಗ್ಯ ಇರಲಿಲ್ಲ. ಅದರಿಂದ ಮತ್ತೆ ಪುನಃ ನಿಯೋಗ ಪದ್ಧತಿಯಿಂದಲೇ ಸಂತಾನವನ್ನು ನೋಡ್ತಕ್ಕಂತಹ ಪರಿಸ್ಥಿತಿ ಎದುರಾಯ್ತಲ್ಲ. ಸತ್ಯವತಿಯ ಮಾತಿನಂತೆ ವೇದವ್ಯಾಸರು ಅದರಲ್ಲಿ ಏನಾಗಿದೆ ಅಂತ ಹೇಳಿದರೆ, ಅಂಬಿಕೆ ಗರ್ಭಾಧಾನವನ್ನು ಮಾಡುವಾಗ ವೇದವ್ಯಾಸರ ರೂಪವನ್ನು ಕಾಣಲಿಕ್ಕಾಗಲಿಲ್ಲ ಅಂತ ಕಣ್ಣು ಮುಚ್ಚಿಕೊಂಡ್ಲಂತೆ. ಆ ಹಿನ್ನೆಲೆಯಲ್ಲೇ ಕಣ್ಣಿಲ್ಲದ ಮಗ ಹುಟ್ಟಿದ. ಸರಿಯಾಯಿತು. ಮುಂದಕ್ಕೆ ಈ ವಂಶದಲ್ಲಿ ಏನಾಗ್ತದೆ ಅಂತ ಹೇಳಿದರೆ, ಗಾಂಧಾರಿ ಆ ಧೃತರಾಷ್ಟ್ರನಿಂದ ಗಾಂಧಾರಿಯಿಂದ 100 ಮಂದಿ ಗಂಡು ಮಕ್ಕಳು, ಒಬ್ಬ ಹೆಣ್ಣು ಮಗಳೇ, ಆಕೆಗೆ ದುಶ್ಶಲೆ ಅಂತ. ಈ ಪಾಂಡುವಿಗೆ ತಂದೆಯಾಗಲಿಕ್ಕೆ ಶಾಪದ ಅಡ್ಡಿ ಇತ್ತು. ಕಿಂದಮ ಮಹರ್ಷಿಗಳ ಶಾಪದ ಫಲವಾಗಿ ಮಕ್ಕಳು ಆಗುವಂತಹ ಭಾಗ್ಯ ಪಾಂಡುರಾಜನಿಗಿರಲಿಲ್ಲ. ಅದರಿಂದ ಕುಂತಿ ದೇವತೆಗಳ ಸಹಾಯದೊಂದಿಗೆ, ದೇವತೆಗಳ ಅನುಗ್ರಹದೊಂದಿಗೆ 3 ಮಕ್ಕಳನ್ನು ಪಡಿತಾಳೆ. ಯಮನ ಪ್ರಸಾದದಿಂದ ಧರ್ಮರಾಜ, ವಾಯುದೇವರ ಪ್ರಸಾದದಿಂದ ಜೀವೋತ್ತಮನಾಗಿರತಕ್ಕಂತಹ ಭೀಮಸೇನ, ಮತ್ತು ಇಂದ್ರನ ಪ್ರಸಾದದಿಂದ ಅರ್ಜುನ ಅನ್ನತಕ್ಕಂತಹ 3 ಮಕ್ಕಳು ಹುಡ್ತಾರೆ. ಇತ್ತ ಪೃಥ್ವಿನಲ್ಲಿ ಮಾದ್ರಿಯಲ್ಲಿ ನಾಸತ್ಯ ಮತ್ತು ದಸ್ರ ಅನ್ನತಕ್ಕಂತಹ ಇರುವರಿಂದ ನಕುಲ ಮತ್ತು ಸಹದೇವ ಅನ್ನತಕ್ಕಂತಹ 2 ಮಕ್ಕಳು ಹುಟ್ಟುವಂಥದ್ದಾಗ್ತದೆ. ಈ ಮಕ್ಕಳಿಗೆ ಮತ್ತೆ ಮುಂದೆ ಮಕ್ಕಳು ಹುಡ್ತಾರೆ. ವಂಶಾನುಚರಿತೆಯನ್ನು ಕೇಳಿದ್ದು ಹೇಳಬೇಕಲ್ಲ. ಅದರಿಂದ ದ್ರೌಪದಿ ಮತ್ತು ಯುಧಿಷ್ಠಿರ ಇವರಿರುವರಿಂದ ಪ್ರತಿವಿಂಧ್ಯ ಅನ್ನತಕ್ಕಂಥವು ಹುಡ್ತಾನೆ. ದ್ರೌಪದಿ ಮತ್ತು ಭೀಮನಿಂದ ಶ್ರುತಸೇನ ಹುಡ್ತಾನೆ. ದ್ರೌಪದಿ ಮತ್ತು ಅರ್ಜುನನಿಂದ ಶ್ರುತಕೀರ್ತಿ ಹುಡ್ತಾನೆ. ದ್ರೌಪದಿ ಮತ್ತು ನಕುಲನಿಂದ ಶತಾನೀಕನ ಹುಡ್ತಾನೆ. ದ್ರೌಪದಿ ಮತ್ತು ಸಹದೇವನಿಂದ ಶ್ರುತಕ್ರಿಯ ಅನ್ನತಕ್ಕಂಥವ ಹುಡ್ತಾನೆ. ಪಂಚ ಪಾಂಡವರಲ್ಲಿ ಪಂಚಗಂಡು ಸಂತಾನ, ಭಿನ್ನ ಭಿನ್ನ ಆಗಿರತಕ್ಕಂತಹ ತಂದೆ, ಕ್ಷೇತ್ರ ಒಂದೇ ದ್ರೌಪದಿ. ಇಷ್ಟು ಮಾತ್ರ ಅಲ್ಲ, ಇದರಲ್ಲಿ ಮುಂದೆ ಭೀಮ ಮತ್ತು ಹಿಡಿಂಬೆ ಅಂತ ಅವರಿರುವರ ದಾಂಪತ್ಯದ ಫಲವಾಗಿ ಘಟೋತ್ಕಚ ಹುಡ್ತಾನೆ. ಕಾಶಿಯಲ್ಲಿ ಶರವಗತ ಅನ್ನತಕ್ಕಂಥ ಒಬ್ಬ ಹುಡ್ತಾನೆ. ಸಹದೇವ ಮತ್ತು ಪಾರ್ವತಿ ಇವರಿರುವರ ದಾಂಪತ್ಯದ ಫಲವಾಗಿ ಸುಹೋತ್ರ ಅನ್ನತಕ್ಕಂಥವ ಹುಡ್ತಾನೆ. ನಕುಲ ಮತ್ತು ಕರೇಣುಮತಿ ಅನ್ನತಕ್ಕಂತಹ ದಂಪತಿಗಳು ಇವರ ದಾಂಪತ್ಯದ ಫಲವಾಗಿ ನಿರಮಿತ್ರ ಅನ್ನತಕ್ಕಂಥವು ಹುಡ್ತಾನೆ. ಅರ್ಜುನ ಮತ್ತು ಉಲೂಪಿಯಿಂದ ಇರಾವಂತ ಹುಡ್ತಾನೆ. ಅರ್ಜುನ ಮತ್ತು ಚಿತ್ರಾಂಗದೆಯಿಂದ ಬಭ್ರುವಾಹನ ಹುಡ್ತಾನೆ. ಸಂತಾನ ಹೀಗೆ ಮುಂದುವರಿತದೆ. ಮತ್ತು ಯದುವಂಶದ ಸಂಗತಿಯನ್ನು ಹೇಳುವಾಗ, ಯದುವಂಶದಲ್ಲಿ ಮಹಾನುಭಾವರ ಜನ್ಮ ಬಂದಿದೆಯಪ್ಪ. ತುಂಬ ಮಹಾನುಭಾವರು ಹುಟ್ಟಿದ್ದಾರೆ. ಸತ್ರಾಜಿತ, ಸಾತ್ಯಕಿ, ಅಕ್ರೂರ, ಕೃತವರ್ಮ, ಆಹುಕ ಅಂತ ಒಬ್ಬ ಇದ್ದ. ಆ ಆಹುಕನಿಗೆ ಉಗ್ರಸೇನ ಮತ್ತು ದೇವಕ ಅಂತ 2 ಮಕ್ಕಳು. ಉಗ್ರಸೇನಲ್ಲಿ ಕಂಸ ಹುಡ್ತಾನೆ. ದೇವಕಿಯಲ್ಲಿ ದೇವಕಿ ಹುಡ್ತಾಳೆ. ದೊಡ್ಡಪ್ಪ ಚಿಕ್ಕಪ್ಪನ ಮಕ್ಕಳು. ಅದರಿಂದ ಉಗ್ರಸೇನನಿಗೆ ಕಂಸನಿಗೆ 2 ಹೆಣ್ಣು ಮಕ್ಕಳು, ಅಸ್ಥಿ ಮತ್ತು ಪ್ರಾಸ್ತಿ. ಆಸ್ತಿಪಾಸ್ತಿ ಅಲ್ಲ, ಅಸ್ಥಿ ಮತ್ತು ಪ್ರಾಸ್ತಿ ಅನ್ನತಕ್ಕಂಥ 2 ಹೆಣ್ಣುಮಕ್ಕಳು, ಹೆಂಡಂದಿರು ಅವರು ಹುಡ್ತಾರೆ. ಮತ್ತು ದೇವಕಿ ಮತ್ತು ಕೃಷ್ಣ ಮತ್ತು ಬಲರಾಮ ಈ ಸಂತಾನ ಅನ್ನುವಂಥದ್ದು ಆ ವಂಶದಲ್ಲಾಗ್ತದೆ. ಹೀಗೆ ಮುಂದುವರಿತದೆ ಅಂತ ಹೇಳಿ ಆ ವಂಶಾನುಚರಿತೆಯನ್ನು ವಿಸ್ತಾರವಾಗಿ ಶುಕಾಚಾರ್ಯರು ಹೇಳಿದಾಗ ಕೊನೆಗೆ ಏನು ಹೇಳ್ತಾನೆ ಗೊತ್ತಾ? ಪರೀಕ್ಷಿತ್ ಮಹಾರಾಜ, ಭಗವಂತ ಕೃಷ್ಣ ಬಂದಿದ್ದಾನೆ ಅಂತ ಹೇಳಿದ್ರಿ, ಅವನ ಕುರಿತಾಗಿ ಹೇಳಿ. ಆ ಮಹಾನುಭಾವ ಯಾಕೆ ಅವತಾರವನ್ನು ತಾಳಿದ? ಅವ ಯಾಕೆ ಬಂದ? ಕೃಷ್ಣ ಸೋದರ ಮಾವನನ್ನು ಕೊಂದ ಅಂತ ಹೇಳ್ತಾರೆ. ಸೋದರ ಮಾವನನ್ನು ಕೃಷ್ಣ ಯಾಕೆ ಕೊಂದ?
ತಪ್ಪಲ್ವಾ? ಮಾವನನ್ನು ಕೊಲ್ಲೋದು ತಪ್ಪಲ್ವಾ? ಕೃಷ್ಣ ಯಾಕೆ ಕೊಂದ? ಈ ಕಥೆಯನ್ನು ನನಗೆ ಹೇಳಿ. ಅದಕ್ಕೆ ನೋಡಿ ಆಶ್ಚರ್ಯ, ನಮ್ಮದು 6ನೇ ದಿವಸದ ಇವತ್ತಿನ ಸತ್ರ ನಡೀತಾ ಉಂಟು. ಪರೀಕ್ಷಿತನಿಗೆ 5ನೇ ದಿವಸ ಆಗ್ತಾ ಇದೆ. ನಮ್ಮದು 6 ದಿವಸದಲ್ಲಿ 5 ದಿವಸ ಫಲಾರ ಎಲ್ಲ ಮುಗಿದಿದೆ. ಗೌಜಿ ಪಂಚಭಕ್ಷ ಎಲ್ಲ ನಿತ್ಯ ದೇವರಿಗೆ ಸಮರ್ಪಣೆ ಮಾಡಿ 1 ದಿವಸ ಏಕಾದಶಿ, ಆ ದಿವಸ ಬಿಟ್ಟು 4 ದಿವಸ ಅಂತೂ ಸಂದಿದೆ ಆಗಿದೆ. ಈ ಪುಣ್ಯಾತ್ಮ ಪರೀಕ್ಷಿತ ಉಪವಾಸದಲ್ಲಿದ್ದಾನೆ. ಉಪವಾಸದಲ್ಲಿದ್ದವ ಅವ ಹೇಳ್ತಾನೆ, ಭಗವಂತನ ಕಥೆಯನ್ನು ಕೇಳ್ತಾ ಕೇಳ್ತಾ ಹಸಿವೂ ಮರೆತು ಹೋಯ್ತು, ಬಾಯಾರಿಕೆಯೂ ಮರೆತು ಹೋಯಿತು, ಇನ್ನೂ ಸ್ವಲ್ಪ ಬಲ ಬಂದಂತಾಗಿದೆ ಅಂತ. ಭಗವಂತನ ಕಥೆಯನ್ನು ಕೇಳ್ತಾ ಕೇಳ್ತಾ ಮತ್ತೂ ಬಲಿಷ್ಠನಾಗ್ತಾ ಇದ್ದೇನೆ ಅನ್ನತಕ್ಕಂತಹ ಭಾವ ಜಾಗೃತಿ ಆಗ್ತಾ ಇದೆ. ಆದ್ದರಿಂದ ತಾತ ಶುಕಾಚಾರ್ಯರೇ, ದ್ರೌಣ್ಯಸ್ತ್ರ ವಿಪ್ಲುಷ್ಟಮಿದಂ ಮದಂಗಂ ಸಂತಾನ ಬೀಜಂ ಕುರು ಪಾಂಡವಾನಾಂ ಜುಗೋಪ ಕುಕ್ಷಿಂಗತ ಆತ್ತಚಕ್ರ ಮಾತುಶ್ಚಮೇಯ ಶರಣಂಗತಾಯ ಅಂತ ಅದ್ಭುತ ಆಗಿರತಕ್ಕಂತಹ ಒಂದು ಪ್ರಶ್ನೆಯನ್ನ ಶುಕಾಚಾರ್ಯರ ಮುಂದೆ ಪರೀಕ್ಷಿತ್ ರಾಜ ಇಟ್ಟ. ದ್ರೋಣಾಚಾರ್ಯರ ಮಗ ಬ್ರಹ್ಮಾಸ್ತ್ರವನ್ನು ಬಿಟ್ಟಾಗ ಅವನ ತಾಯಿ ಉತ್ತರೆ ಮತ್ಯಾರ ಹತ್ರವೂ ಕೂಡ ಶರಣಾಗತಿಗಳಾಗಿ ಹೋಗಲಿಲ್ಲ. ಕೃಷ್ಣ ಕೃಷ್ಣ ಮಹಾಭಾಗೋ ಬಾಹಿ ಪಾಹಿ ಜಗತ್ಪತೆ ಅಂತ ಆಕೆ ಬಂದದ್ದು ಕೃಷ್ಣನ ಹತ್ರ. ಆ ಪರಶುರಾಮ ಬಿಟ್ಟ, ಆ ಅಶ್ವತ್ಥಾಮ ಬಿಟ್ಟ ಆ ಬ್ರಹ್ಮಾಸ್ತ್ರ ಅನ್ನುವಂಥದ್ದೇನಿದೆ ಅದು ಆ ಬ್ರಹ್ಮಾಸ್ತ್ರ ಅನ್ನುವಂಥದ್ದು ನನ್ನನ್ನು ಸರ್ವಸಂಹಾರ ಮಾಡಬೇಕಾಗಿತ್ತು. ಆದರೆ ಕೃಷ್ಣ ಅನುಗ್ರಹ ದೃಷ್ಟಿಯಿಂದ ನನ್ನ ಕಡೆಗೆ ಅವನ ದೃಷ್ಟಿಯನ್ನು ನೆಟ್ಟ, ಏನೂ ಆಗಲಿಲ್ಲ. ಸಂತಾನ ಬೀಜಂ ಕುರು ಪಾಂಡವಾನ, ಎಂಥ ಆಶ್ಚರ್ಯ ನೋಡಿ. ಇಷ್ಟು ವಿಸ್ತಾರ ಆಗಿರತಕ್ಕಂತಹ ಪೂರ್ವವಂಶವನ್ನು ಎಲ್ಲ ಹೇಳ್ತಾ ಹೇಳ್ತಾ ಬಂದರೆ ಒಬ್ಬನೇ ಒಬ್ಬ ಉಳಿದದ್ದು ಮುಂದುವರಿಸಲಿಕ್ಕೆ. ಸಂತಾನ ಬೀಜಂ ಕುರು ಮತ್ತೆ ಪಾಂಡವಾನ, ಒಬ್ಬನೇ. ಅದಕ್ಕೆ ಅಲ್ವಾ ಅವತ್ತು ಅಶ್ವತ್ಥಾಮ ಅಷ್ಟು ಹರಸಾಹಸಪಟ್ಟು ಅವನ ಸಂಹಾರ ಮಾಡಿ ದುರ್ಯೋಧನನ ಪ್ರೀತಿ ಗಳಿಸಬೇಕು ಅಂತ ಪ್ರಯತ್ನ ಪಟ್ಟದ್ದು. ಹೇಳ್ತಾನೆ, ಜುಗೋಪ ಕುಕ್ಷಿಂಗತ ಆತ್ತಚಕ್ರ, ನನ್ನ ತಾಯಿ ಕೃಷ್ಣನನ್ನ ಪ್ರಾರ್ಥನೆ ಮಾಡಿದಾಗ ಒಂದು ಚಕ್ರ ಬಂದು ನನ್ನನ್ನು ಸಂರಕ್ಷಣೆ ಮಾಡಿತ್ತಲ್ವಾ. ಮಾತುಶ್ಚಮೇಯ ಶರಣಂಗತಾಯ, ನನ್ನ ತಾಯಿ ಅಪ್ಪ ನನ್ನನ್ನು ರಕ್ಷಣೆ ಮಾಡು ಅಂತ ಯಾರ ಹತ್ರ ಹೋಗಿ ಬೇಡ್ಕೊಂಡ್ಲು ಆ ಮಹಾನುಭಾವನ ಕಥೆಯನ್ನು ನನಗೆ ಹೇಳಿ ಅಂತ ಕೇಳಿದಾಗ ಈಗ ಶುಕಾಚಾರ್ಯರು ಆ ಭಗವಂತನ ಅವತಾರದ ಕುರಿತಾಗಿ ಹೇಳಲಿಕ್ಕೆ ಪ್ರಾರಂಭ ಮಾಡುತ್ತಾರೆ. ದೇವರು ಯಾಕೆ ಅವತಾರ ಮಾಡ್ತಾನೆ ಹೇಳಿದರೆ, ಯದಾ ಯದಾ ಹಿ ಧರ್ಮಸ್ಯ ಕ್ಷಯೋ ವೃದ್ಧಿಶ್ಚ ಪಾಪ್ಮನಃ ತದಾತು ಭಗವಾನೀಶಃ ಆತ್ಮಾನಂ ಸೃಜತೆ ಪ್ರಭು ಅಂತ ಭಾಗವತ ಹೇಳುತ್ತದೆ. ಎಲ್ಲ ಶಾಸ್ತ್ರಗಳ ಅಂಬೋಣ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿ ಭವತಿ, ಯಾವಾಗ ಎಲ್ಲ ಧರ್ಮ ಅನ್ನುವಂಥದ್ದು ಹಾನಿಗೊಳಗಾಗ್ತದೆ, ಪಾಪ್ಮನಃ ವೃದ್ಧಿಶ್ಚ ಜಾಯತೆ, ಪಾಪ ಅನ್ನುವಂಥದ್ದು ಅಟ್ಟಾಟ್ಟಹಾಸ ಮಾಡಿ ಮೆರಿತಾ ಇರ್ತದೆ, ಆವಾಗ ಭಗವಂತ ತನ್ನಂತಾನು ಯಾವುದೋ ರೂಪದಲ್ಲಿ ಪ್ರಕಟಿಸ್ತಾನೆ ಅಂತ. ಇದನ್ನ ಅದೇ ಅರ್ಜುನನಿಗೆ ಭಗವಂತ ಮತ್ತೆ ಕೃಷ್ಣನಾಗಿ ಭಗವದ್ಗೀತೆಯಲ್ಲಿ ಉಪದೇಶ ಯದಾ ಯದಾ ಹಿ ಧರ್ಮಸ್ಯ ಅಂತ ಹೇಳಿ ಉಪದೇಶ ಕೊಟ್ಟದ್ದನ್ನು ನಾವು ನೋಡುತ್ತೇವೆ. ಇದವನ ಅಭಯ ಉಪದೇಶ. ಹೀಗೆ ಭಗವಂತ ಅವತಾರೋ ತಾಳುವುದಕ್ಕಿಂತ ಮುಂಚೆ ಒಂದು ಸಂಗತಿಯಾಗಿರುತ್ತದೆ. ಭೂಮಿ ವಿಶೇಷವಾಗಿ ಬ್ರಹ್ಮದೇವರ ಹತ್ರ ಪ್ರಾರ್ಥನೆ ಮಾಡ್ತಾಳಂತೆ ಗೋರೂಪದಿಂದ ಅಂತ. ಭಾರ ಜಾಸ್ತಿ ಆಯಿತು, ಭೂಮಿಯ ಭಾರವನ್ನು ಸಹಿಸ್ಲಿಕ್ಕಾಗ್ತಾ ಇಲ್ಲ. ಅಧಾರ್ಮಿಕರು, ಕಪಟಿಗಳು, ದುಷ್ಟ ಚಿತ್ತದ ಮನುಷ್ಯ ಮಂದಿಗಳು, ರಾಕ್ಷಸೀಯ ಸ್ವಭಾವದ ರಾಕ್ಷಸರು, ದೈತ್ಯರು ಮೆಟ್ಟಿ ಮೆಟ್ಟಿ ತುಳಿತಾಗಿದ್ದಾರೆ. ನನ್ನನ್ನು ಮಾತ್ರ ಮೆಡ್ತಾ ಇಲ್ಲ. ಯಾವುದು ನನ್ನ ಅಧಿಷ್ಠಾನಕ್ಕೆ ಕಾರಣ ಆಗಿದೆ ಧರ್ಮ, ಅದನ್ನೂ ತುಳಿತಾಗಿದ್ದಾರೆ. ಸ್ವಾಮಿ ಪಾರ್ ಮಾಡು, ನಮ್ಮನ್ನು ಉದ್ಧಾರ ಮಾಡು ಅಂತ.
ಬ್ರಹ್ಮದೇವರ ಹತ್ರ ಹೀಗೆ ಪ್ರಾರ್ಥನೆ ಮಾಡಿದಾಗ ಬ್ರಹ್ಮದೇವರು ದೇವರ ಹತ್ರ ಪ್ರಾರ್ಥನೆ ಮಾಡ್ತಾರೆ. ದೇವರು ನಾನು ಬರ್ತೇನೆ ಅಂತ ಅಭಯ ಕೊಡ್ತಾರೆ. ಆಗ ಬ್ರಹ್ಮದೇವರು ಬಂದು ಹೇಳ್ತಾರಂತೆ, ಏನು ಹೆದರಬೇಡ ತಾಯಿ, ನಿನ್ನ ರಕ್ಷೆ ಆಗ್ತದೆ. ಭಗವಂತ ಸದ್ಯಕ್ಕೆ ಅವತಾರ ತಾಳಲಿಕ್ಕಿದ್ದಾನೆ. ಭಗವಂತ ಬರಬೇಕಿದ್ರೆ, ಒಬ್ಬ DC ಬರಬೇಕಿದ್ರೆ ಒಂದಷ್ಟು ಇನ್ಸ್ಪೆಕ್ಟರು, ಸಬ್ ಇನ್ಸ್ಪೆಕ್ಟರ್ ಎಲ್ಲ ಬಂದು ಚೆಕ್ ಎಲ್ಲ ಮಾಡಿ ಹೋಗ್ತಾರೆ, ಸರಿ ಉಂಟಾ ಅಂತ. CM ಬರುವುದು ಅಂತ ಇದ್ದರೆ 2 ದಿವಸ ಆ ಜಾಗಕ್ಕೆ ಯಾರೂ ಹೋಗಲಿಕ್ಕಿಲ್ಲ. PM ಬರುವುದಿದ್ರೆ ನಾವು ನಮ್ಮ ಮನೆಯಿಂದ ಹೊರಗೆ ಬರಲಿಕ್ಕಿಲ್ಲ. ಇಷ್ಟೆಲ್ಲ ಇರ್ತದೆ. ಯಾರೀಗ ಭೂಮಿಗೆ ಬರಲಿಕ್ಕಿದ್ದಾನೆ? ಯಾವುದನ್ನು ಅಂತ ಅವನನ್ನು ಕರೆಯುವ, ಅವ CM, ಅವ PM, ಅವ ಅಧ್ಯಕ್ಷನೋ ಮಹಾಧ್ಯಕ್ಷನೋ ಏನು ಅಂತ ಕರೆಯುವ. ಇಷ್ಟು ಮಾತ್ರ ಕರೀಲಿಕ್ಕೆ ಸಾಧ್ಯ. ಭೂಭಾರ ಹರಣವನ್ನು ಮಾಡಲಿಕ್ಕೆ ಭಗವಂತ ಬರ್ತಾ ಇದ್ದಾನೆ. ಮಹಾಶಕ್ತಿ, ಸರ್ವೋತ್ತಮ, ಅವ ಬರ್ತಾ ಇದ್ದಾನೆ. ಆದ್ದರಿಂದ ಎಲ್ಲ ದೇವತೆಗಳು ಕೂಡ ಒಂದೊಂದು ರೂಪದಲ್ಲಿ ಭೂಮಿಯಲ್ಲಿ ಅವತಾರ ಮಾಡುವಂತಾಗಬೇಕು. ಶೇಷನೂ ಕೂಡ ಭಗವಂತ ಬರುವುದಕ್ಕಿಂತ ಮುಂಚೆ ಅವತಾರವನ್ನು ತಾಳಲಿಕ್ಕಿದ್ದಾನೆ. ಆದ್ದರಿಂದ ಅವತಾರವನ್ನು ಮಾಡಬೇಕು ಅಂತ ಭಗವಂತ ಏನಾಗ್ತದೆ ಹೇಳಿದರೆ, ಬ್ರಹ್ಮದೇವರ ಹತ್ರ ಮಾತನಾಡ್ತಾ ಇರುವಾಗ ಬ್ರಹ್ಮದೇವರ ಹತ್ರ ಕೇಳ್ತಾನಂತೆ, ಯಾರಲ್ಲಿ ನಾನು ಅವತಾರ ಮಾಡಬೇಕು, ನಾನು ಹೇಗೆ ಅವತಾರ ಮಾಡಬೇಕು ಅಂತ. ಏನು ಗೊತ್ತಿಲ್ಲ ಅಂತ ಅಲ್ಲ, ಆದರೆ ಬ್ರಹ್ಮದೇವರ ಒಂದು ಉತ್ತರ ಅವ ಬಯಸ್ತಾನೆ. ಬ್ರಹ್ಮದೇವರು ಹೇಳ್ತಾನಂತೆ, ಭಗವಂತ, ಬಹಳ ಹಿಂದೆ ಒಂದು ಘಟನೆ ಆಗಿತ್ತಲ್ಲ. ಏನು ಘಟನೆ? ಅದಿತಿ ಮತ್ತೆ ಕಶ್ಯಪರು ಇವರಿಬ್ಬರು ತಮ್ಮ ಮಗನಾಗಿರ್ತಕ್ಕಂತಹ ವರುಣನ ಕೈಯಿಂದ ಒಂದು ದನವನ್ನು ಸ್ವೀಕಾರ ಮಾಡಿದ್ರು ಯಜ್ಞಕ್ಕೋಸ್ಕರವಾಗಿ. ಯಜ್ಞ ಪೂರ್ತಿಯಾದ ಮೇಲೂ ಕೂಡ ಆ ದನವನ್ನು ವಾಪಸ್ ಕೊಡಲಿಲ್ಲ. ವರುಣ ಬಂದು ನನ್ನ ಹತ್ರ ಹೇಳ್ತಾನೆ, ಇಂಥ ಸಂಗತಿ ದೊಡ್ಡವರು ಹೀಗೆ ಮಾಡ್ಬೋದಾ ಅಂತ. ಆಗ ನಾನು ಸಿಟ್ಟಿನಿಂದ, ಕ್ಷತ್ರ ಜನ್ಮದಲ್ಲಿ ಗೋಪಾಲಕನಾಗಿ ನೀನು ಮುಂದಕ್ಕೆ ಬದುಕು ಅಂತ ನಾನು ಶಾಪ ಕೊಟ್ಟಿದ್ದೆ. ಯಾರಿಗೆ? ಕಶ್ಯಪನಿಗೆ ಮತ್ತೆ ಅದಿತಿಗೆ. ಅವನಿಗೆ 2 ಹೆಣ್ಣು ಮಕ್ಕಳಲ್ಲ, ಒಬ್ಬಳು ಮತ್ತೊಬ್ಬಳು ಸುರಭಿ ಅಂತ. ಈ ರೀತಿ ಅವರಿಬ್ಬರಿಗೂ ಕೂಡ ನಾನು ಶಾಪ ಕೊಟ್ಟ ಹಿನ್ನೆಲೆಯಲ್ಲಿ ಈಗ ಅವರು ಭೂಮಿಯಲ್ಲಿ ಅವತಾರ ಮಾಡಬೇಕಾಗಿದೆ. ಇಷ್ಟು ಮಾತ್ರ ಅಲ್ಲ, ಕಶ್ಯಪ ಮತ್ತೆ ಅದಿತಿ ಭಗವಂತನನ್ನ ಮಗನಾಗಿ ಕಾಣಬೇಕು ಅಂತ ಹೇಳಿ ಸಾವಿರ ವರ್ಷಗಳ ಕಾಲ ಬಹಳ ಕಷ್ಟದಿಂದ ತಪಸ್ಸನ್ನು ಮಾಡಿದ್ರು. ಅದರಿಂದ ಆ ತಪಸ್ಸಿನ ಫಲ ಅದೀಗ ಸಿಗಬೇಕಾಗಿದೆ. ಭಗವಂತ, ನೀನು ಅವರಿಬ್ಬರ ಮಗನಾಗಿ ಈಗ ಭೂಮಿಯಲ್ಲಿ ಹುಟ್ಟಬೇಕಾಗಿದೆ ಅಂತ. ನಮ್ಮ ಕಥೆಯಲ್ಲಿ ಕೃಷ್ಣ ಬರಬೇಕಷ್ಟೇ, ಅದು ನಮ್ಮ ಮನೆಯಲ್ಲಿ ಕೃಷ್ಣ ಬಂದಾಯಿತು ಅಲ್ವಾ? ಸರಿ, ಮುಂದಕ್ಕೆ ಏನಾಗ್ತದೆ? ಅದಿತಿ ಮತ್ತು ಕಶ್ಯಪರೇ ಈಗ ಭೂಮಿಯಲ್ಲಿ ನಂದಗೋಪ ಮತ್ತು ದೇವಕಿಯಾಗಿ ಹುಟ್ಟಿದಾರಲ್ಲ, ಅವರಲ್ಲಿ ನೀನು ಅವತಾರ ತಾಳಬೇಕು ಅಂತ ಬ್ರಹ್ಮದೇವರು ಹೇಳಿದಂತೆ, ಬ್ರಹ್ಮದೇವರ ಮಾತನ್ನ ಭಗವಂತ ಕೇಳಿದಂತೆ, ಇದೆಲ್ಲ ಒಂದಷ್ಟು ಪೂರ್ವ ಪೀಠಿಕೆಗಳು ಭಗವಂತನ ಅವತಾರದ ಮುಂಚೆಯೇ ಆಗ್ತದೆ. ಆಗ ಬ್ರಹ್ಮದೇವರು ಹೇಳ್ತಾರೆ, ವಸುದೇವ ಮತ್ತು ದೇವಕಿಯ ದಂಪತಿಗಳ ಮಗನಾಗಿ ಭಗವಂತ ಸದ್ಯಕ್ಕೆ ಭೂಮಿಯಲ್ಲಿ ಅವತಾರ ಮಾಡಲಿಕ್ಕಿದ್ದಾನೆ. ಸರಿ, ಕೆಳಗೊಂದು ಘಟನೆ ಆಗ್ತಾ ಇದೆ. ಏನಾಗಿದೆ? ದೇವಕಿ ಮತ್ತೆ ವಸುದೇವನ ಮದುವೆ ದಿಬ್ಬಣ. ಆವಾಗಲೇ ದೇವಕಿಗೆ ದೇವಕ ಲೆಕ್ಕ ಇಲ್ಲದಷ್ಟು ಕುದುರೆಗಳನ್ನು, ಸೇವಕಿಯರನ್ನ, ದಾಸಿಯರನ್ನ, ಏನೆಲ್ಲ ರಥಗಳನ್ನು, ಏನೆಲ್ಲ ಕೊಡ್ಲಿಕ್ಕಾಗ್ತದೋ ಅದನ್ನೆಲ್ಲ ಕೊಟ್ಟು ವೈಭವದಿಂದ ಮದುವೆ ಮಾಡಿದ್ದಾನೆ ವಸುದೇವನಿಗೆ. ಮದುವೆ ದಿಬ್ಬಣ ಹೋಗ್ತಾ ಉಂಟು. ಕಂಸ ಇದ್ದಾನಲ್ಲ, ದೇವಕಿಯ ದೊಡ್ಡಪ್ಪನ ಮಗ, ಉಗ್ರಸೇನನ ಮಗ ಕಂಸ, ಅವ ಉಂಟಲ್ಲ, ಎಷ್ಟು ಖುಷಿಯಲ್ಲಿ ಈ ಮದುವೆ ಕಾರ್ಯಕ್ರಮದಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾನೆ ಹೇಳಿದರೆ, ಆ ರಥವನ್ನ ತನ್ನ ತಂಗಿ ಮತ್ತೆ ತನ್ನ ಭಾವ ಇವರಿರುವರೂ ಕೂತಂತಹ ರಥವನ್ನ ನಡೆಸ್ಕೊಂಡು ಹೋಗ್ತಕ್ಕಂಥ ಸಾರಥಿಯಾಗಿ ಕಂಸನೇ ಬಂದಿದ್ದ ಅಂತೆ. ರಥ ಹೋಗ್ತಾ ಉಂಟು. ರಥ ಹೋಗ್ತಾ ಇದ್ದರೆ, ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ಒಂದು ಅಶರೀರವಾಣಿ ಆಗ್ತದೆ.
ಯಾರನ್ನ ಬಹಳ ಖುಷಿಯಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಿ, ನಿನ್ನ ತಂಗಿಯನ್ನ, ಇವಳ 8ನೇ ಗರ್ಭ ಉಂಟಲ್ಲ, ನಿನ್ನನ್ನು ಪರ್ಮನೆಂಟ್ ಆಗಿ ಕಳಿಸ್ತದೆ ಅಂತ. 8ನೇ ಗರ್ಭ ಅನ್ನುವಂಥದ್ದು ನಿನಗೆ ಮೃತ್ಯುವಾಗಲಿಕ್ಕಿದೆ, ಅದರಿಂದ ಜಾಗೃತಿ ಮಾಡೋ ಕಂಸ, ಬಹಳ ಖುಷಿಯಲ್ಲಿದ್ದಿ, ಈ ಖುಷಿ ಹೆಚ್ಚು ದಿವಸ ಇರೋದಿಲ್ಲ ಅಂತ. ಅಲ್ಲೆಲ್ಲ ವಾದ್ಯ, ಸ್ಯಾಕ್ಸಫೋನ್ ಎಲ್ಲ ನಡೀತಾ ಉಂಟು. ವೈಭವದಲ್ಲಿ ಮದುವೆ ದಿಬ್ಬಣ ಸಾಗ್ತಾ ಉಂಟು. ಯಾವಾಗ ಈ ಅಶರೀರವಾಣಿ ಆಗ್ತದೆ, ಕಂಸ ನಿಜವಾದ ಕಂಸನಾಗ್ತಾನೆ, ಕತ್ತಿ ತೆಗಿತಾನೆ, ಸಂಹಾರ ಮಾಡುವುದು ಅಂತ ಸಿದ್ಧನಾಗ್ತಾನೆ ತಂಗಿಯನ್ನ. ವಸುದೇವ ಹೇಳ್ತಾನೆ, ತಂಗಿ ಅಲ್ವಾ ಬಿಡೋ ಅಂತ. ಸಾಮ, ದಾನ, ಭೇದ ಇತ್ಯಾದಿ ಉಪಾಯಗಳನ್ನೆಲ್ಲ ಏನಾದರೂ ಮಾಡಿ ಮದುವೆ ಮನೆಯನ್ನು ಸ್ಮಶಾನ ಮಾಡಲಿಕ್ಕುಂಟ, ಅದರಿಂದ ತಪ್ಪಿಸಬೇಕಲ್ಲ. ಏನು ಮಾಡಿದ್ರೂ ಸಮಾಧಾನಗೊಳ್ಳದಂತಹ ಕಂಸನ ಒಂದು ರೀತಿಯ ಪರಿಸ್ಥಿತಿಯನ್ನು ಕಂಡಂತಹ ವಸುದೇವ ಏನು ಹೇಳ್ತಾನೆ, ಈಗ ನಿನಗೆ ಇವಳಿಂದ ಸಮಸ್ಯೆ ಇಲ್ಲ, ನನ್ನಿಂದ ಸಮಸ್ಯೆ ಇಲ್ಲ, ಅದರಿಂದ ಏನು ಈಗ ನಿನಗೆ ಸಮಸ್ಯೆ ಎಲ್ಲಿಂದ? ಮಕ್ಕಳಿಂದ ಅಲ್ವಾ? ಒಂದು ಕೆಲಸ ಮಾಡುವ, ಮಕ್ಕಳು ಹುಟ್ಟಿಯಾದ ಕೂಡಲೇ ನಿನಗೆ ತಂದು ಕೊಡ್ತೇನೆ, ಈಗ ಸ್ವಲ್ಪ ಶಾಂತನಾಗು, ನಿನ್ನ ತಂಗಿಯನ್ನು ಬಿಟ್ಟು ಬಿಡು ಅಂತ ಕೇಳ್ತಾನೆ. ಇದು ಒಪ್ಪಿಗೆ ಆಗ್ತದೆ. ಓ ರೈಟ್, ಇದಡ್ಡಿಲ್ಲ ಅಂತೂ ನನಗೆ ಬರತಕ್ಕಂಥ ಮೃತ್ಯು ಅಂತ ಏನಿದೆ ಅದನ್ನು ಮಾತ್ರ ನಾನು ನಿವೃತ್ತಿ ಮಾಡಿಯೇ ಸಿದ್ಧ ಅಂತ ಹೇಳಿ ಜುಟ್ಟನ್ನು ಹಿಡಿದಿದ್ದಲ್ವ, ಹಿಡಿದಂತಹ ಜುಟ್ಟಿನಿಂದ ಕೈ ಬಿಟ್ಟಂತೆ ಕಂಸ. ಏನೋ ಮಹಾ ಅನರ್ಥಕಾರಿ ಆಗ್ತಕ್ಕಂತಹ ಘಟನೆ ವಸುದೇವನ ಈ ರೀತಿಯ ಒಂದು ನಯಗಾರಿಕೆಯಿಂದ ಆ ಮಹಾ ಆಪತ್ತಿನಿಂದ ಪರಿಹಾರ ಸಿಕ್ಕಂತ ಆಗ್ತದೆ. ಸರಿ, ಸಂಸಾರ ಸಾಗ್ತಾ ಇತ್ತು. ಸಂಸಾರ ಸಾಗ್ತಾ ಸಾಗ್ತಾ ಇದ್ದ ಹಾಗೆ ಮೊದಲ ಮಗು ಹುಟ್ಟುತ್ತದೆ. ಮಗು ಹುಟ್ಟಿಯಾದ ಕೂಡಲೇ ಆ ಮಗುವನ್ನು ವಸುದೇವ ತಂದು ಕಂಸನಿಗೆ ಒಪ್ಪಿಸ್ತಾನೆ. ಚಿಕ್ಕ ಪುಟ್ಟ ಹಸುಳೆ. ಆ ಮಗುವನ್ನು ನೋಡಿ ಆ ಕಂಸನಲ್ಲಿ ಶಾಸ್ತ್ರಕಾರರು ಒಂದು ರೀತಿಯ 2 ಜೀವದ ಸಂಘರ್ಷ ಇತ್ತು ಅಂತ ಹೇಳ್ತಾರೆ. ಕೆಲವು ಸರ್ತಿ ಭಾರಿ ಮಾತನಾಡ್ತಾನವ, ಒಳ್ಳೆ ಮಾತು, ವೇದಾಂತ ಕಲಿತವರಿಗೆ ಕಷ್ಟ ಆಗ್ತದೆ ಅದನ್ನು ಜೀರ್ಣಿಸ್ಕೊಳ್ಳಿಕ್ಕೆ, ಅಂಥ ವೇದಾಂತದ ಮಾತನ್ನು ಹೇಳ್ತಾನೆ. ಮತ್ತೆ ಕೆಲವು ಸರ್ತಿ ತಮೋರೂಪದ ಪ್ರತಿರೂಪದಂತೆ ಇರತಕ್ಕಂಥ ಮಾತನ್ನು ಆಡ್ತಾನೆ. ಈ ರೀತಿ 2 ಜೀವಗಳ ಸಂಘರ್ಷವನ್ನೊಳಗಿತ್ತು ಅಂತ. ಆ ಮಗುವನ್ನು ನೋಡಿ ಹೇಳ್ತಾನೆ, ಛೆ, ಇಷ್ಟು ಚಿಕ್ಕ ಮಗುವನ್ನು ನಾನು ಯಾಕೆ ಕೊಲ್ಲಬೇಕು, ಮತ್ತು ನನಗೆ ಶಾಪ ಇರೋದು 8ನೇ ಮಗುವಿನಿಂದ ಅಲ್ವಾ, ಇದನ್ನು ಯಾಕೆ ಕೊಲ್ಲಬೇಕು ಅಂತ ಹೇಳಿ ತಗೊಂಡು ಹೋಗು ಅಂತ. ವಸುದೇವ ಹೀಗೆ ಕೊಟ್ಟವ ಕೈಯನ್ನು ವಾಪಸ್ ಮಾಡ್ತಾನೆ. ವಾಪಸ್ ಮಾಡಿದವನಿಗೆ ಪೂರ್ತಿ ಭರವಸೆ ಇಲ್ಲ. ನಾನಿನ್ನು ಮನೆ ಹೋಗೋದಕ್ಕಿಂತ ಮುಂಚೆ ಯಾವಾಗ ಬುಲಾವು ಬರ್ತದೋ ಮಗುವಂತ ಕೊಲ್ತೇನೆ ಅಂತ ಯಾವಾಗ ಹೇಳ್ತಾನೆ, ಈ ಮೂರ್ಖನನ್ನು ನಂಬುವಂತಿಲ್ಲ ಅಂತ ಮನಸ್ಸಿನಲ್ಲಿ ಎಣಿಸ್ಕೊಂಡ ವಸುದೇವ ಎಣಿಸ್ಕೊಂಡಂತೆ ಆಗ್ತದೆ. ನಾರದರು ಬಂದೊಂದು ಕೆಲಸ ಮಾಡ್ತಾರೆ. ಏನು ಮಾಡ್ತಾರೆ? ಕಂಸನಿಗೊಂದು ಸುದ್ದಿಯನ್ನು ಹೇಳ್ತಾರೆ. ಕಂಸ, ನೀನು ನಿನ್ನನ್ನು ಮತ್ತೆ ನಿನ್ನಂತೆ ಇರತಕ್ಕಂತಹ ಒಂದಷ್ಟು ರಾಕ್ಷಸರನ್ನ ಸಂಹಾರ ಮಾಡಬೇಕು ಅಂತಲೇ ದೇವತೆಗಳು ಸ್ವರ್ಗದಿಂದ ಭುವಿಗಿಳಿದಿದ್ದಾರೆ, ಯದುವಂಶದಲ್ಲಿ ಹುಟ್ಟಿದ್ದಾರೆ. ಆದ್ದರಿಂದ ಯಾರು ದೇವತೆ, ಯಾರ ಅಂತರಂಗದಲ್ಲಿ ಯಾವ ದೈವಿಕ ಶಕ್ತಿ ಇದೆ ಅನ್ನುವಂಥದ್ದು ಗೊತ್ತಿಲ್ಲ. ನಿನಗೊಂದು ವಿಷಯ ಗೊತ್ತಿರಲಿ ಅಂತ ನಾನು ಹೇಳಿದ್ದು ಅಂತ. ನಾರದರದ್ದು ಕತೆ ನೋಡಿ, ನಿನಗೊಂದು ವಿಷಯ ಗೊತ್ತಿರಲಿ ಅಂತ ನಾನು ಹೇಳಿದ್ದು ಅಂತ. ಇಷ್ಟು ಗೊತ್ತಾಯ್ತೋ ಇಲ್ವೋ, ಕಂಸ ತಟಕ್ಕನೆ ಜಿಗಿದು ಹೇಳ್ತಾನೆ, ಬರಲಿ ಮಗು ಬರಲಿ ಅಂತ ಹೇಳ್ತಾನೆ, ಮಗುವನ್ನು ಸಂಹಾರ ಮಾಡುತ್ತಾನೆ. ಇದು ಇನ್ನು ದೊಡ್ಡದಾಗಿ, ಇದೊಂದು ದೈವಿಕ ಶಕ್ತಿ, ನನ್ನ ಸಂಹಾರಕ್ಕೆ ಇದು ಕೂಡ ಕಾರಣ ಆಗೋದು. ಮತ್ತು ಇನ್ನೊಂದು ಹೇಳ್ತಾರಂತೆ, 8ನೇ ಮಗು ಅಂತ ಯಾವ ಲೆಕ್ಕದ ಪ್ರಕಾರ? ಈ ಜನ್ಮದ್ದೇ 8ನೇ ಮಗುವ? ಹೋದ ಜನ್ಮದಲ್ಲಿ 7 ಮಗುವಾಗಿ ಈಗ ಹುಟ್ಟಿದ ಮಗುವೇ 8ನೇ ಮಗುವಾಗಿದ್ದರೆ ದೇವತೆಗಳ ಲೆಕ್ಕಾಚಾರವೂ ಕೂಡ ಭಯಂಕರ ಇರುತ್ತದೆ, ಪಕ್ಕಾ ಲೆಕ್ಕಾಚಾರ. ಅದರಿಂದ ನೀನು ಸ್ವಲ್ಪ ಜಾಗೃತೆ ವಹಿಸೋದು ಒಳ್ಳೆಯದು ಅಂತ. ನಮಗೇನು ಕಾಣ್ತದೆ ಹೇಳಿ? ಇಂಥ ಒಂದು ಪಟಿಂಗ ಬುದ್ಧಿ ನಾರದರಿಗೆ ಯಾಕೆ ಬಂತು? ಮಗು ಹುಟ್ಟಿದ ಬದುಕ್ತಾ ಇತ್ತಲ್ಲ, ಯಾಕೆ ಹೀಗೆ ಮಾಡಿದ್ರು ನಾರದರು? ತಪ್ಪಲ್ವಾ ಅಂತ. ತಪ್ಪಲ್ಲ ಅಂತ ಉತ್ತರ. ತಪ್ಪಲ್ವಾ ಅಂತ ಪ್ರಶ್ನೆ, ತಪ್ಪು ಅಲ್ಲ ಅಂತ ಉತ್ತರ. ಯಾಕೆ? 6 ಮಕ್ಕಳು ಹುಡ್ತಾರೆ. ಆ 6 ಮಕ್ಕಳು ಷಡ್ಗರ್ಭರು ಅಂತ. ಅವರಿಗೆ ಹುಟ್ಟಿದ 6 ಮಕ್ಕಳಿಗೂ ಕೂಡ ಜನ್ಮಾಂತರದಲ್ಲೂ ಒಂದು ಶಾಪ ಇತ್ತು.
ಅವರು ಏನು ಮಾಡ್ತಾರೆ ಅಂತ ಹೇಳಿದರೆ, ದೇವಲ ಮಹರ್ಷಿಯ ಕೃಶ ಶರೀರವನ್ನು ಕಂಡು ಅವರಿಗೆ ಕಾಮಜ್ವರ ಇದೆ ಅಂತ ಅಪಹಾಸ್ಯ ಮಾಡ್ತಾರಂತೆ. ಅದಕ್ಕೆ ನೀವೆಲ್ಲ ಕಾಲನೇಮಿಯ ಮಕ್ಕಳಾಗಿ ಅಂತ ಅವರಿಗೆ ಶಾಪ ಕೊಡ್ತಾರೆ. ಕಾಲನೇಮಿಯ ಮಕ್ಕಳಾಗಿ ಅಂತ ಅಂದರೆ ಕಲಿಪುತ್ರರಾಗಿ ಅಂತ ಒಂದು ಅರ್ಥದಲ್ಲಿ ಕಾಲನೇಮಿಯ ಮಕ್ಕಳಾಗಿ ಅಂತ ಶಾಪ ಕೊಡ್ತಾರೆ. ಶಾಪ ಸಿಕ್ಕಿದ ಮರೀಚಿಯ 6 ಮಂದಿ ಮಕ್ಕಳು ಕೂಡ ಶಾಪ ಸಿಕ್ಕಿ ಆದಮೇಲೆ ಅವಧ್ಯತ್ವ ವರವನ್ನು ಪಡಿಬೇಕು ಅಂತ ಹೇಳಿ ಸಮುದ್ರದ ಕಡೆಗೆ ತೆರಳಿ ಭಗವಂತನನ್ನ ಕುರಿತಾಗಿ, ಬ್ರಹ್ಮದೇವನನ್ನ ಕುರಿತಾಗಿ ತಪಸ್ಸನ್ನು ಮಾಡ್ತಾರೆ. ತಪಸ್ಸನ್ನು ಮಾಡಿದಾಗ ಆ ಹೊತ್ತಲ್ಲಿದ್ದವ, ಭೂಮಿಯನ್ನು ಆಳ್ತಾ ಇದ್ದವ ಯಾರು ಅಂತ ಹೇಳಿದರೆ ಹಿರಣ್ಯಕಶಿಪು. ಹಿರಣ್ಯಕಶಿಪು ಇದ್ದಾನಲ್ಲ, ಅವನಿಗೆ ಈ ವಿಷಯ ಗೊತ್ತಾಗ್ತದೆ. ನಾನಿರುವಾಗ, ನಾನು ವರ ಕೊಡಲಿಕ್ಕೆ ಅಂತ ಸಮರ್ಥನಾದಂತಹ ವ್ಯಕ್ತಿ ಇರುವಾಗ ನೀವು ಇನ್ನೊಬ್ಬನನ್ನು ತಪಸ್ಸು ಮಾಡಿ ಅವನಿಂದ ವರವನ್ನು ಪಡಿತೇನೆ ಅಂತ ನೀವು ಹೊರಟದ್ದು ಇದು ಘೋರ ಅಪರಾಧ, ಇದು ನನಗೆ ಮಾಡಿದ ಮಹಾ ಅಪಮಾನ. ಆದ್ದರಿಂದ ನೀವು 6 ಮಂದಿಯೂ ಕೂಡ ನಿಮ್ಮ ತಂದೆಯ ಕೈಯಲ್ಲೇ ಸಾಯುವಂತಾಗಲಿ ಅಂತ ಶಾಪ ಕೊಟ್ಟ ಹಿರಣ್ಯಕಶಿಪು. ಅವನ ಶಾಪದ ಫಲವಾಗಿ ಕಾಲನೇಮಿಯ ಕೈಯಿಂದಲೇ ಈ 6 ಮಕ್ಕಳು ಸಾಯ್ತಾ ಇದ್ದಾರೆ. ಕಾಲನೇಮಿ ಎಲ್ಲಿ ಬಂದ ಅಂತ ಪ್ರಶ್ನೆ ಬರ್ತದೆ. ಕಂಸನೇ ಕಾಲನೇಮಿಯಾಗಿ ಬಂದವ. ಆ 6 ಮಕ್ಕಳಿದ್ದಾರಲ್ಲ, ಮೊದಲು ಹುಟ್ಟಿ ಸತ್ತವರೆಲ್ಲ ಅವರೇ ಮರೀಚಿಯ 6 ಮಂದಿ ಮಕ್ಕಳು. ಅದರಿಂದ ಹಿಂದೆ ಆದಂತಹ ಘಟನೆಗೆ ಒಂದು ರೀತಿಯ ಸರ್ವ ಸಮರ್ಥ ರೂಪದ ಒಂದು ರೀತಿಯ ಲಿಂಕ್ ಬೇಕಲ್ವ, ಅದನ್ನು ನಾರದರು ಮಾಡಿದ್ರಷ್ಟೇ. ನಾರದರಿಗೆ ಏನು ಹೇಳಿ, ಅವರೇನು ಸ್ಯಾಡಿಸ್ಟ? ದುಃಖವನ್ನು ನೋಡಿ ಸಂತೋಷ ಅನುಭವಿಸ್ತಕ್ಕಂಥವ್ರು ಬ್ರಹ್ಮದೇವರ ಸಾಕ್ಷಾತ್ ಮಗ ಅಂತ ಹೇಳಿದರೆ ಎಂಥ ಲೋಕೋಪಕಾರ ಕೆಲಸವನ್ನು ಮಾಡತಕ್ಕಂಥ ಮಹಾನುಭಾವ. ಯಾವತ್ತೂ ಇಂಥ ಕೆಟ್ಟ ಯೋಚನೆಯನ್ನು, ಚಿಕ್ಕ ಆಲೋಚನೆಯನ್ನು ಮಾಡುವಂಥ ವ್ಯಕ್ತಿಯಲ್ಲ. ಹೀಗಾಯಿತು 6 ಮಂದಿ ಮಕ್ಕಳ ಕತೆ. 7ನೇ ಗರ್ಭವನ್ನು ಧರಿಸ್ತಾಳೆ. ಧರಿಸಿದ ಗರ್ಭ ಕೆಲವೇ ದಿವಸದಲ್ಲಿ ಸೋರಿ ಹೋಯಿತು ಅಂತ ಅಂಥ ಒಂದು ಕತೆ ಪ್ರಸಿದ್ಧಿಗೆ ಬರ್ತದೆ. ಅದರಲ್ಲೊಂದು ಘಟನೆ ಆಗ್ತದೆ. ಏನದು? 3 ತಿಂಗಳವರೆಗೆ ಗರ್ಭವನ್ನು ಅವ ಧರಿಸಿದ್ಲಂತೆ ದೇವಕಿ. ಆ ನಂತರ ಆ ಗರ್ಭಾಂತರವನ್ನಾಗಿ ಮಾಡಿ ರೋಹಿಣಿ ಧರಿಸುವಂತೆ ದೇವತೆಗಳೆಲ್ಲ ಸೇರಿ ಮಾಡುತ್ತಾರೆ ಅಂತ. ಈ ಹಿನ್ನೆಲೆಯಲ್ಲಿ ಆ 7ನೇ ಗರ್ಭ ಅನ್ನುವಂಥದ್ದೇನಿದೆ, ಶೇಷ ಅವತಾರನಾಗಿ ರೋಹಿಣಿಯಲ್ಲಿ ಹುಟ್ಟುವಂಥದ್ದಾಗ್ತದೆ. 8ನೇ ಗರ್ಭವನ್ನು ಧರಿಸ್ತಾಳೆ. 8ನೇ ಗರ್ಭವನ್ನು ದೇವಕಿ ಧರಿಸ್ತಾಳೆ. ಯಾವಾಗ ಗರ್ಭವತಿ ಅನ್ನುವಂಥ ಸಂಗತಿ ಗೊತ್ತಾಯಿತು, ಆವಾಗ ಕಂಸ ಮಾಡಿದ ಮೊದಲ ಕೆಲಸ ಏನು ಅಂತ ಹೇಳಿದರೆ, ಇಬ್ಬರೂ ದಂಪತಿಗಳನ್ನು ಸೆರೆಮನೆಯಲ್ಲಿಟ್ಟದ್ದು. ತಪ್ಪಿಸಿ ಹೋಗಬಾರದು, ಯಾವ ಮಗುವೂ ತಪ್ಪಿಸಿ ಹೋಗಬಾರ್ದು. ಆದರೆ ಈ ಮಗುವಂತೂ ತಪ್ಪಿಸಿ ಹೋಗಲೇಬಾರದು. ಆದ್ದರಿಂದ ಸೆರೆಮನೆಯಲ್ಲಿಟ್ಟ. ಸೆರೆಮನೆಯಲ್ಲಿಟ್ಟಾದ ಮೇಲೆ ಏನಾಗ್ತದೆ ಹೇಳಿದರೆ, ಗರ್ಭದಲ್ಲಿ ಭಗವಂತ ಬಂದಿದ್ದಾನೆ. ಸಾಕ್ಷಾತ್ ಜಗತ್ತಿನ ಒಡೆಯ ಬ್ರಹ್ಮ ರುದ್ರಾದಿ ದೇವತೆಗಳ ಸ್ವಾಮಿ ದೇವಕಿಯ ಪುಟ್ಟ ಗರ್ಭದಲ್ಲಿ ಕೂರೋದು ಅಂತ ಹೇಳಿದರೆ ಏನು? ಆ ಪುಣ್ಯ ಗರ್ಭೆಯ ಪುಣ್ಯ ಎಂತದ್ರಿ? ಗರ್ಭದಲ್ಲಿ ಕೂತಾಗ ಭಗವಂತ ದೇವತೆಗಳೆಲ್ಲ ಸ್ತುತಿಸ್ಲಿಕ್ಕೆ ಪ್ರಾರಂಭ ಮಾಡ್ತಾರಂತೆ. ಭಗವಂತ ಇನ್ನು ಗರ್ಭದಲ್ಲೇ ಇದ್ದಾನೆ, ಸ್ತುತಿಸ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಏನು ಸ್ತುತಿ? ಏನು ಒಂದು ಅದ್ಭುತ ಆಗಿರತಕ್ಕಂತಹ ಸಂಕೇತ ಪ್ರಪಂಚವನ್ನು ನಮ್ಮ ಮುಂದೆ ಇಟ್ಟು ಭಗವಂತ ಈ ರೀತಿ ಇದ್ದಾನೆ ಅಂತ ಸ್ತುತಿಸಿ ಬಿಡ್ತಾರೆ. ಇದು ವೇದಾಂತದ ಗರಿಷ್ಠ ತೂಕದ ಮಾತು. ಅವರು ಹೇಳ್ತಾರೆ, ಏಕಾಯನೋಸೋ ದ್ವಿಫಲಸ್ತ್ರಿಮೂಲಃ ಚತುರಸಃ ಪಂಚಶಿಪಃ ಷಡಾತ್ಮಾ ಸಪ್ತತ್ವಗ್ ಅಷ್ಟವಿಟಪಃ ನವಾಕ್ಷಃ ದಶಚ್ಛದಃ ದ್ವಿಖಗಃ ಆದಿವೃಕ್ಷಃ. ದೇವತೆಗಳವನನ್ನು ಪ್ರಾರ್ಥನೆ ಮಾಡಿದ ಬಗೆ ನೋಡಿ. ಭಗವಂತ ಆದಿವೃಕ್ಷದ ರೂಪದಲ್ಲಿರತಕ್ಕಂಥ ನಿನಗೆ ನಮ್ಮ ನಮನಗಳು ಅಂತ. ಹೇಗಿದೆ ಈ ವೃಕ್ಷ?
ಯಾವ ವೃಕ್ಷ, ಯಾವ ವೃಕ್ಷವನ್ನು ಭಗವಂತ ಧಾರಣೆ ಮಾಡಿದ್ದಾನೆ, ಯಾವ ವೃಕ್ಷವನ್ನು ಭಗವಂತ ಸಂರಕ್ಷಣೆ ಮಾಡ್ತಾಗಿದ್ದಾನೆ ಅಂತ ಹೇಳಿದರೆ, ಏಕಾಯನೋಸು, ಒಂದು ಬೇರಿರುವ, ಎರಡು ಫಲಗಿರುವ, ಮೂರು ಮತ್ತೆ ಕವಲು ಬೇರನ್ನು ಹೊಂದಿರುವ, ನಾಲ್ಕು ರಸದ ಸ್ವರೂಪಗಿರುವ, 5 ಶಿಫೆಗಳಿರತಕ್ಕಂತಹ, 6 ವಿಕಾರಗಳುಳ್ಳ, 7 ತ್ವಗಟೆಗಳುಳ್ಳ, 8 ಬೀಳಲುಗಳುಳ್ಳ, 9 ರಂಧ್ರದ, 10 ಎಲೆಯ, 2 ಈ ವೃಕ್ಷದಲ್ಲಿ ಕೂತು ಸಂಸಾರವನ್ನು ನಡೆಸ್ತಕ್ಕಂಥ ಅವರನ್ನು ಧರಿಸಿಕೊಂಡಿರುವ ಹೇ ಆದಿವೃಕ್ಷ ಸ್ವರೂಪಿ ಭಗವಂತ, ನಿನಗೆ ನಮ್ಮ ನಮನ ಅಂತ. ಇದು ಅದ್ಭುತ. ಭಗವಂತನನ್ನು ಇದಕ್ಕಿಂತ ಚೆಂದಾಗಿ ಇನ್ನು ಸ್ತುತಿಸಬೇಕು ಅಂತ ಪ್ರಯತ್ನ ಪಟ್ಟರೂ ಪ್ರಾಯ ಕಷ್ಟ. ಎಲ್ಲವೂ ಬಂದು ಬಿಟ್ಟಿತು ಅಂತ. ಒಂದೇ ಮೂಲ ಅಂತ ಹೇಳಿದರೆ ಸಂಸಾರ. ಈ ಸಂಸಾರದಲ್ಲಿ 2 ಫಲಗಳು ಅಂತ. ಯಾವುದೆಲ್ಲ 2 ಫಲ? ಒಂದು ನಿವೃತ್ತಿ ಕರ್ಮದ ಫಲ, ಮತ್ತೊಂದು ಪ್ರವೃತ್ತಿ ಕರ್ಮದ ಫಲ. ಒಂದು ಪುಣ್ಯ ಕೆಲಸದ ಫಲ, ಮತ್ತೊಂದು ಕೆಟ್ಟ ಕೆಲಸದ ಫಲ. ಯಾರು ಕೊಡುವವ? ಭಗವಂತ ನೀನು ಅಲ್ವಾ? ದ್ವಿಫಲ ತ್ರಿಮೂಲ. ಈ ಮಹಾವೃಕ್ಷದ ಮತ್ತು 3 ಬೇರುಗಳಿವೆ ಅಂತ. ಸಂಸಾರ ವೃಕ್ಷದ 3 ಬೇರುಗಳು ಯಾವುದು ಗೊತ್ತಾ? ಸತ್ವ, ರಜಸ್ಸು ಮತ್ತು ತಮಸ್ಸು ಅನ್ನತಕ್ಕಂತಹ 3 ಗುಣಗಳು, ಅಥವಾ ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲ ಅನ್ನತಕ್ಕಂತಹ ಕಾಲರೂಪದ ಬೇರುಗಳು. ನಮ್ಮದು ಏನು ಆಟ, ಓಟ, ನಲಿದಾಟ, ಬಡಿದಾಟ, ಹಾರಾಟ ಎಲ್ಲ ನಡಬೇಕಿದು. ಒಂದು ನಿನ್ನೆ ನಡೆದಿತ್ತು, ಇಲ್ಲಿದ್ರೆ ಇವತ್ತು ನಡೀತಾ ಇದೆ, ಅಥವಾ ಇನ್ನು ಮುಂದಕ್ಕೆ ನಡಿಲಿಕ್ಕಿದೆ. ಇದು ಬಿಟ್ಟು ಇನ್ನೊಂದು ಕಾಲ ಬರಲಿ ನೋಡುವ. ತ್ರಿಮೂಲ ಚತುರಸಃ, 4 ರಸಗಳನ್ನು ಹೊಂದಿರತಕ್ಕಂತಹ ವೃಕ್ಷ. ಯಾವುದೆಲ್ಲ? ಧರ್ಮ, ಅರ್ಥ, ಕಾಮ ಮತ್ತು ಮೋಕ್ಷ. ಇದು ರಸಗಳು ಅಂತ. ಇದನ್ನು ಅರ್ಥಗಳು ಅಂತಲೂ ಶಾಸ್ತ್ರ ಹೇಳುತ್ತದೆ. ಇಲ್ಲಿ ಭಾಗವತ ಅದನ್ನು 4 ರಸ ಅಂತ ಕರೆಯಿತು. ನೋಡಿ ಸ್ವಾರಸ್ಯ. ಧರ್ಮ ಮತ್ತು ಮೋಕ್ಷದಲ್ಲಿ ಇರತಕ್ಕಂತಹ ಈ ರಸವನ್ನು ಅನುಭವಿಸಬೇಕು ಅಂತ ಬಯಸ್ತಕ್ಕಂಥ ವ್ಯಕ್ತಿಗೆ ನಿವೃತ್ತಿ ಮಾರ್ಗ. ಅಲ್ಲಿ ಮಾರ್ಗಗಳು 2 ಅಂತ ಹೇಳಿದ್ರಲ್ಲ, ನಿವೃತ್ತಿ ಮಾರ್ಗ. ಅರ್ಥ ಮತ್ತೆ ಕಾಮದಲ್ಲೇ ಬಯಕೆ ಇರತಕ್ಕಂಥ ಮಂದಿಗಳಿಗೆ ಪ್ರವೃತ್ತಿ ಮಾರ್ಗ. 4 ರಸಗಳಲ್ಲಿ ಯಾವ ರಸವನ್ನು ಯಾವ ವ್ಯಕ್ತಿ ಬಯಸ್ತಾನೆ ಅಂಥ ವ್ಯಕ್ತಿಗೆ ಅಂಥ ಮಾರ್ಗ ಅಂತ ಹೇಳಿ ಅದ್ಭುತವಾಗಿ ಹೇಳ್ತಾರೆ. 5 ಶಿಫೆಗಳು, ಅದೇ ಏನೆಲ್ಲ 5ರಲ್ಲಿದೆ ಅದೆಲ್ಲವೂ ಕೂಡ ಅಂತ. ಪಂಚಜ್ಞಾನೇಂದ್ರಿಯಗಳು, ಪಂಚಕರ್ಮೇಂದ್ರಿಯಗಳು, ಪಂಚತನ್ಮಾತ್ರೆಗಳು, ಪಂಚಭೂತಗಳು, ಇದನ್ನೆಲ್ಲವನ್ನ ಹೊತ್ಕೊಂಡಿರತಕ್ಕಂಥವ ಷಡಾತ್ಮ. ಈ ಸಂಸಾರದಲ್ಲಿ ಮತ್ತೆ ಹುಟ್ಟತಕ್ಕಂತಹ ಜೀವಿಗೆ 6 ಅನ್ನುವಂಥದ್ದಿದೆ. ಅವ ಇದ್ದಾನೆ ಅಂತ ಗೊತ್ತಾಯಿತು ತಾಯಿ ಹೊಟ್ಟೆಯಲ್ಲಿ. ಇದ್ದವ ಹುಟ್ಟಿದ, ಅಸ್ತಿ ಜಾಯತೆ, ಹುಟ್ಟಿದವ ಬೆಳಲಿಕ್ಕೆ ಪ್ರಾರಂಭ ಮಾಡುತ್ತಾನೆ. ನೆಟ್ಟಗೆ ನಿಂತ, ಬಗಲಿಕ್ಕೆ ಪ್ರಾರಂಭ ಮಾಡಿದ. ಒಂದು ದಿವಸ ಇಲ್ಲ ಅಂತ ಕಣ್ಮರೆಯಾದ. ಈ 6ರಲ್ಲೇ ಎಲ್ಲರದ್ದೂ ಬಂತು. 7 ಉಂಟ ಹೇಳಿ. ಚಿಕ್ಕವನಾಗಿದ್ದಾಗ ದೊಡ್ಡವನಾದ, ಲಂಬವಾಗಿ ನಿಂತ, ಬಗ್ಲಿಕ್ಕೆ ಪ್ರಾರಂಭ ಮಾಡಿದ. ಒಂದು ದಿವಸ ಡಿಸಪಿಯರ್ ಆದ, ಇಲ್ಲ ಅಂತ ಆದ. ಈ ರೀತಿಯ ಸಂಸಾರದ ವ್ಯವಸ್ಥೆಗೆ ಕಾರಣೀಭೂತನಾದ ಭಗವಂತನಿಗೆ ನಮನ. ಸಪ್ತತ್ವಗ್ 7 ಹೊದಿಕೆಯನ್ನು ಹೊಂದಿರತಕ್ಕಂತಹ ಈ ಸಂಸಾರ ವೃಕ್ಷ. 7 ಹೊದಿಕೆ ಅಂತ ಹೇಳಿದರೆ ಜೀವನಿಗೆ ಇರತಕ್ಕಂತಹ ಚರ್ಮ, ಮಾಂಸ, ಮೇಧ, ತ್ವಕ್, ಮಜ್ಜ, ಅಸ್ಥಿ ಇತ್ಯಾದಿಗಳನ್ನು ವಿಭಾಗ ಮಾಡಿ 7 ಹೇಳ್ತಾರಲ್ಲ, ಅದಿಲ್ಲ ಅಂತ ಹೇಳಿದರೆ ನಾವೆಲ್ಲಿ? ಇಷ್ಟನ್ನು ಗಿಟ್ಟವ, ಇದರಿಂದ ಸಂಸಾರದ ಸ್ವಾರಸ್ಯವನ್ನು ಅನುಭವಿಸುವವ, ಇದನ್ನು ಒಂದು ದಿವಸ ಕಸಿಯುವವ, ಮತ್ತೆ ಇದರೊಟ್ಟಿಗೆ ಒಂದೋ ತನ್ನ ಧಾಮದ ಕಡೆಗೆ ಸ್ಥಳಿಸಿಕೊಳ್ತಕ್ಕಂಥವ, ನಿನಗೆ ನಮನ.
ಅಷ್ಟವಿಟಪ. 8 ದಿಕ್ಕುಗಳಾಗಿರ್ಬೋದು, ಅಥವಾ ದೇವ, ಅಸುರ, ಗಂಧರ್ವ, ಯಕ್ಷ, ಪಿತೃ, ನಾಗ, ರಾಕ್ಷಸ ಮತ್ತು ಪಿಶಾಚ ಅನ್ನತಕ್ಕಂತಹ ಅಷ್ಟವರ್ಗಗಳು ಅಂತ ಇದರೊಟ್ಟಿಗೆ ಎಲ್ಲವೂ ಬಂತು. ಇಷ್ಟು ಒಂದು ರೀತಿಯ ಬೀಳಲುಗಳನ್ನು ಹೊಂದಿ, ವಿಶ್ವ ಅನ್ನತಕ್ಕಂಥ ವೃಕ್ಷದಲ್ಲಿ ಈ 8 ಬೀಳಲುಗಳನ್ನು ವಿಶೇಷವಾಗಿ ಕಾಣ್ತಾ ಇರುವವ, ಅವುಗಳಿಗೆ ಕಾಣಲಿಕ್ಕೆ ಕಾಣಿಕೆಯನ್ನು ನೀಡ್ತಾ ಇರುವವ ಅಂತ. ನವಾಕ್ಷ, 9 ರಂಧ್ರಗಳಿರುವ, 9 ಪೊಟರೆಗಳಿರ್ತಕ್ಕಂತಹ ವೃಕ್ಷ ಅಂತ. ಹೌದಲ್ವ? ಈ ಮನುಷ್ಯನ ಶರೀರ ಅನ್ನುವಂಥದ್ದನ್ನೇ ಭಾವಿಸಿಕೊಂಡ್ರೆ 9 ಇರೋದಲ್ವ? ಮೇಲೆ 7, ಕೆಳಗೆ 2, 10ನೇ ರಂಧ್ರ ಇಲ್ಲ. ನಾಭಿ ಮತ್ತೆ ಬ್ರಹ್ಮರಂಧ್ರವನ್ನು ಎಕ್ಸ್ಟ್ರಾ 2 ಆ್ಯಡ್ ಅಂತ ಮಾಡ್ತಾರೆ. ಅದು ಜೀವನದಲ್ಲಿ ಒಮ್ಮೆ ಮಾತ್ರ ಕೆಲಸ ಮಾಡೋದು. ಹುಟ್ಟಲಿಕ್ಕೆ ನಾಭಿ ಬೇಕು, ಕಟ್ ಮಾಡಿ ಆದಮೇಲೆ ಸಪರೇಟ್ ಸೋಲ್ ಅಂತ ಆಗ್ತದೆ. ಸತ್ತ ಮೇಲೆ ಇದು ಓಪನ್ ಆಗಬೇಕು. ಲೈಫಲ್ಲಿ 1 ಟೈಮ್ ಮಾತ್ರ ವರ್ಕ್ ಮಾಡ್ತಕ್ಕಂಥದ್ದು. ಆದರೆ ಬಾಕಿ ಉಳಿದ 9 ಉಂಟಲ್ಲ, ಡೈಲಿ ಫಂಕ್ಷನ್ ಮಾಡ್ತಕ್ಕಂಥದ್ದು. ಆದ್ದರಿಂದ ನವಾಕ್ಷ, 9 ರಂಧ್ರಗಳನ್ನು ಹೊಂದಿರತಕ್ಕಂಥ ಅದನ್ನು ಕೊಟ್ಟವ. ಆ ರೀತಿಯಲ್ಲಿ ಕಾಯ್ತಾ ಇರುವ ಭಗವಂತ ನಿನಗೆ ನಮನಗಳು ಅಂತ. 10 ಎಲೆಗಳಂತೆ ಈ ವೃಕ್ಷಕ್ಕೆ, 8 ದಿಕ್ಕುಗಳು, ಮೇಲೆ ಮತ್ತೆ ಕೆಳಗೆ. ಏನು ಅದ್ಭುತ ನೋಡಿ. ಮತ್ತೆ ಇನ್ನು 8ರಲ್ಲಿ ಏನೆಲ್ಲ ಬರ್ತದೆ ಅದು ಎಲ್ಲ ಇಲ್ಲಿ ಸೇರಿಸ್ಬೋದು ಅಂತ. ಅವರು ಬರೀ ಸಂಖ್ಯೆಯನ್ನು ಮಾತ್ರ ಹೇಳ್ತಾರೆ ನೋಡಿ. ಸಂಖ್ಯೆಯಿಂದ ಯಾವುದನ್ನು ನೀವು ಗ್ರಹಣೆ ಮಾಡಬೇಕು ಅಂತ ಹೇಳೋದಿಲ್ಲ. ಯಾಕೆ ಅಂತ ಹೇಳಿದರೆ ಗ್ರಹಣೆ ಮಾಡುವವನ ಗ್ರಹಣ ಸಾಮರ್ಥ್ಯಕ್ಕೆ ಬಿಟ್ಟದ್ದು ಅಂತ. ಎಷ್ಟು ಸೇರಿಸ್ಬೋದು? 9 ಎಷ್ಟಿದೆ, ಯಾವುದೆಲ್ಲ ಇದೆ? ನೀವು ಪಂಚ ಜ್ಞಾನೇಂದ್ರಿಯ, ಬುದ್ಧಿ, ಮನಸ್ಸು, ಆತ್ಮ ಅಂತ ಸೇರಿಸ್ತೀರಿ, ಸೇರಿಸ್ಕೊಳ್ಳಿ, ಅಡ್ಡಿಲ್ಲ. ಯಾಕೆ ಹೇಳಿದರೆ ಎಲ್ಲವೂ ಯಥೋವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ ಅಂತ ಉಪನಿಷತ್ತು ಹೇಳಿದ ಹಾಗೆ ಎಲ್ಲವೂ ಕೂಡ ಅವನ ಕಡೆಗೆ ಸೇರ್ತಕ್ಕಂಥದ್ದಲ್ವಾ. ನಾವು ಬಾಯಲ್ಲಿ ಹೇಳ್ತಕ್ಕಂಥ ನಮ್ಮ ವಚನಗಳು ಅವನ ಗುಣವನ್ನು ಪೂರ್ತಿಯಾಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತಾದರೂ ನಾನು ಏನನ್ನು ಹೇಳಿದರೂ ಕೂಡ ಯಥಾ ಸ್ಯಂದಮಾನಾಹ ನದ್ಯಃ ಸಮುದ್ರಾಯಣಾಹ ಸಮುದ್ರಂ ಗಚ್ಚಂತಿ, ಹರಿತಕ್ಕಂತಹ ನದಿಗಳು ಕೊನೆಗೆ ಸಮುದ್ರಕ್ಕೆ ಸೇರುವಂತೆ ಮನುಷ್ಯ ವ್ಯವಹಾರ ಮಾಡತಕ್ಕಂತಹ ಸರ್ವನಾಮಗಳು ಕೂಡ ಹೋಗಿ ಸೇರುವುದಲ್ಲಿಗೆ ಅಲ್ವಾ. ಯಾವುದನ್ನು ಈ ಅಂಕೆಗಳ ಪಟ್ಟಿಯಲ್ಲಿ ನಾವು ಸೇರಿಸ್ಕೊಂಡ್ರೂ ಕೂಡ ಅದು ಮತ್ತವನಿಗೇ ಸೇರ್ತಕ್ಕಂಥದ್ದು, ಅವನೇ ವಾಚ್ಯನಾಗ್ತಕ್ಕಂಥದ್ದು ಅನ್ನತಕ್ಕಂಥ ಅದ್ಭುತ ಸಂಗತಿಯನ್ನು ಹೇಳ್ತಾ ಮುಂದೆ ಭಗವಂತ 7ನೇ 8ನೇ ಗರ್ಭದಲ್ಲಿ ಹುಟ್ಟತಕ್ಕಂಥ ಸಂದರ್ಭ ಆಗ್ತದೆ. ಆ ದಿವಸ ಬಂತು. ಶ್ರಾವಣ ಅಥವಾ ಭಾದ್ರಪದ ಮಾಸ, ಸಿಂಹ ಸೌರಮಾಸ, ಅಷ್ಟಮಿ ತಿಥಿ, ಮಧ್ಯರಾತ್ರಿಯ ಕಾಲ, ಜಯಂತಿ ಯೋಗ ಇರುವ ದಿನ. ಈ ದಿವಸ ಭಗವಂತ ತನ್ನಂತಾನು ಪ್ರಕಟಿಸಿಕೊಂಡ ಅಂತ ಹೇಳುತ್ತದೆ ಭಾಗವತ. ಮನುಷ್ಯ ಹುಟ್ಟುವ ರೀತಿಯಲ್ಲಿ ಭಗವಂತನ ಹುಟ್ಟಲ್ಲ. 9 ತಿಂಗಳ ಆ ಗರ್ಭದ ವಾಸ ಅವನಿಗಿಲ್ಲ. ಹುಟ್ಟುವ ಸಂದರ್ಭದಲ್ಲಿ ತನ್ನ ಪ್ರಕಟವನ್ನು ಭಗವಂತ ಮಾಡಿಬಿಟ್ಟ. ಹೇಗಿದ್ದ ಭಗವಂತ ಈ ಸಂದರ್ಭದಲ್ಲಿ ಹುಡ್ತಾನಲ್ಲ ಭಗವಂತ, ಏನು ರೂಪ, ಏನು ಲಾವಣ್ಯ, ಏನು ಕಾಂತಿ. ಇವತ್ತು ಹುಟ್ಟಿದ ಚಿಕ್ಕ ಪುಟ್ಟ ಮಕ್ಕಳನ್ನೇ ನಾವು ಹೇಳ್ತೇವೆ ಇದು ಕೃಷ್ಣನ ಹಾಗುಂಟು ಅಂತ. ಹಾಗಿದ್ರೆ ಕೃಷ್ಣ ಹೇಗಿರ್ಬೋದ್ರಿ? ನಮ್ಮ ಮಗು ಕೊಳಲನ್ನು ಹಿಡಿದಾಗ, ನಮ್ಮ ಮಗು ಬೆಣ್ಣೆಯನ್ನು ತಿಂದಾಗ, ನಮ್ಮ ಮಗು ಸ್ವಲ್ಪ ತುಂಟಾಟವನ್ನು ನಡೆಸಿದಾಗ ಕೃಷ್ಣ ನೆನಪಾಗ್ತಾನೆ. ಹಾಗಿದ್ರೆ ಕೃಷ್ಣ ಹೇಗಿರಲಿಕ್ಕಿಲ್ಲ? ಹುಟ್ಟುವಾಗಲೇ ತಾನು ಈ ಸಾಮಾನ್ಯವಾಗಿರತಕ್ಕಂತಹ ವ್ಯಕ್ತಿಗಳಿಂದ ಅತೀತನಾದವ ಅನ್ನುವಂಥದ್ದನ್ನು ದೇವಕಿಗೆ ಮತ್ತು ವಸುದೇವನಿಗೆ ತೋರಿಸಿರ್ತಕ್ಕಂತಹ ಮಹಾನುಭಾವ. ಹೇಗಿದ್ದಂತೆ ಕೃಷ್ಣ? ತಮದ್ಭುತಂ ಬಾಲಕಮಂಬುಜೇ ಕ್ಷಣಂ, ಅದ್ಭುತ ಆಗಿರತಕ್ಕಂತಹ ಬಾಲಕ. ಕಮಲದ ದಳದ ಎಸಳಿನಂತೆ ಕಂಗಳನ್ನು ಹೊಂದಿರತಕ್ಕಂಥ ಭಗವಂತ.
ಚತುರ್ಭುಜಂ ಶಂಖ ಗದಾದ್ಯುಧಾಯುಧಂ. 4 ಕೈಗಳು. ಯಾವ ಮಕ್ಕಳಿಗೆ 4 ಕೈ ಇರ್ತದೆ? ಯಾವ ಮಕ್ಕಳಿಗೆ? ನಮ್ಮ ಮಕ್ಕಳಿಗೆ 2 ಕೈಯನ್ನು ಎಕ್ಸ್ಟ್ರಾ ಆ್ಯಡ್ ಮಾಡಿ ಸಿಕ್ಕಿಸಿದ್ರೂ ಕೂಡ ಹಗ್ಗ ಜಾರ್ತಾ ಇರ್ತದೆ. ಏನೋ ಒಂದು ಛದ್ಮವೇಷಕ್ಕೆ, ಫ್ಯಾನ್ಸಿ ಡ್ರೆಸ್ಸಿಗೆ ನಮ್ಮ ಮಕ್ಕಳಿಗೆ ಎಕ್ಸ್ಟ್ರಾ 2 ಕೈಯನ್ನು ಕಟ್ಟಿದ್ರು ನಮ್ಮ ಮಕ್ಕಳ ತುಂಟಾಟ ಜಾಸ್ತಿ ಆಯಿತೋ, ಹಗ್ಗ ಸ್ವಲ್ಪ ಲೂಸ್ ಆಯಿತೋ ಗೊತ್ತಿಲ್ಲ, ಜಾರ್ತಾ ಇರ್ತದೆ. ಭಗವಂತ 4 ಕೈಯನ್ನು ಪಡ್ಕೊಂಡೇ ಹುಟ್ಟಿದ ಅಲ್ವಾ? ಶಂಖ ಚಕ್ರ ಗದಾ ಪದ್ಮವನ್ನ ಧರಿಸ್ಕೊಂಡೇ ಹುಟ್ಟಿದ. ಇದು ಅಲೌಕಿಕ ಆಗಿರ್ತಕ್ಕಂಥ ಶಿಶು ಅನ್ನುವಂಥದ್ದನ್ನ ಸಾರ್ವತ್ರಿಕವಾಗಿ ಸಾರ್ಲಿಕ್ಕೋಸ್ಕರವೋ ಎಂಬಂತೆ ಆಯುಧ ಸಹಿತನಾಗಿ ಭಗವಂತ ಹುಟ್ಟಿದ. ಶ್ರೀವತ್ಸ ಲಕ್ಷ್ಮಂಗಳ ಶೋಭಿ ಕೌಸ್ತುಭಂ. ನೋಡಿ, ವಕ್ಷಸ್ಥಲದಲ್ಲಿ ಶ್ರೀವತ್ಸ ಲಕ್ಷಿತನಾಗಿ ಬಂದಿದ್ದಾನೆ. ಇದು ಭಗವಂತನ ಅಸಾಧಾರಣ ಆಗಿರ್ತಕ್ಕಂತಹ ಲಕ್ಷಣ ಅಂತ ಹೇಳುತ್ತದೆ ಶಾಸ್ತ್ರ. ಮುಂದಕ್ಕೆ ಪೌಂಡ್ರಕ ಅನ್ನತಕ್ಕಂಥ ವಾಸುದೇವನ ಒಂದು ಕತೆ ಬರಲಿಕ್ಕಿದೆ, ನಾವದನ್ನು ನೋಡಲಿಕ್ಕಿದ್ದೇವೆ. ಅವ ಈ ಕೃಷ್ಣನ ಈ ಭಾಗದಲ್ಲಿ, ಎದೆಯ ಭಾಗದಲ್ಲಿ ಆ ಶ್ರೀವತ್ಸ ಅನ್ನತಕ್ಕಂಥದ್ದು ಹುಟ್ಟುವಾಗಲೇ ಇದ್ದದ್ರಿಂದ ತನ್ನನ್ನು ಎಲ್ಲರೂ ಕರಿಬೇಕು, ಕೃಷ್ಣ ಅಂತ ಕರಿಬೇಕು, ಕೃಷ್ಣ ಅಂತ ಕರಿಬೇಕು ಅಂತ ಹೇಳಿ ಬೆಂಕಿಯಲ್ಲಿ ಒಂದು ಲೋಹವನ್ನು ಬಿಸಿ ಮಾಡಿ ಸುಟ್ಕೊಂಡಿದ್ದಂತೆ. ಅದು ಸುಟ್ಟ ಗಾಯ ಆಯಿತಷ್ಟೇ, ಶ್ರೀವತ್ಸ ಆಗಲೇ ಇಲ್ಲ ಅಂತ ಹೇಳುತ್ತದೆ ಭಾಗವತ. ಅಂಥದ್ದನ್ನು ಸಹಜವಾಗಿ ಧರಿಸಿಕೊಂಡ ಭಗವಂತ. ಮತ್ತೆ ಪೀತಾಂಬರಂ ಸಾಂದ್ರ ಪಯೋಧ ಕೌಸ್ತುಭಂ. ಪೀತಾಂಬರಂ, ಹಳದಿ ಪಟ್ಟೆಯನ್ನು ಉಟ್ಕೊಂಡಿದ್ದ. ಅವನ ದೇಹಕ್ಕದು ಒಪ್ಪುವಂತಿತ್ತು ಅಂತ. ನೀಲಮೇಘ ಶ್ಯಾಮವರ್ಣ, ನೀಲಿ ಬಣ್ಣದ ದೇಹ, ಕಾಂತಿ. ಆ ಕಾಂತಿಗೆ ಹಳದಿ ಪಟ್ಟೆ ಉಂಟಲ್ಲ, ಬಹಳ ಚೆನ್ನಾಗಿ ಒಪ್ತಿತ್ತಂತೆ. ಮತ್ತೆ ಮಹಾರ್ಕ ವೈಡೂರ್ಯ ಕಿರೀಟ ಕುಂಡಲ, ಎಲ್ಲ ಕಿವಿಯಲ್ಲಿ ವೈಡೂರ್ಯಗಳನ್ನು, ತಲೆಯಲ್ಲಿ ಕಿರೀಟವನ್ನ, ಎಲ್ಲವನ್ನ ಧರಿಸ್ಕೊಂಡು ಹುಟ್ಟಿದ್ದಾನ್ರಿ. ತ್ವಿಷಾತರಿಕ್ತ ಕುಂಡಲ ತ್ವಿಷಾ ಪರಿಶ್ವಕ್ತ ಸಹಸ್ರ ಕುಂತಲಂ. ಆ ಕಿರೀಟದಿಂದ ಹೊರಗೆ ಬರ್ತಾ ಇರತಕ್ಕಂತಹ ಆ ಕೂದಲಿನ ಪಂಕ್ತಿಗಳುಂಟಲ್ವಾ, ಕಣ್ಣಿಗೆ ಅಮೃತರಸವನ್ನ ಅನುಗ್ರಹ ಮಾಡ್ತಾ ಇತ್ತಂತೆ. ಉದ್ದಾಮ ಕಾಂಚಂಗದ ಕಂಕಣಾದಿಬಿಹಿ, ಕೈಯಲ್ಲಿ ಬಳೆಯನ್ನ, ಅದು ಕೂಡ ಉನ್ನತ ಆಗಿರತಕ್ಕಂಥ ಬಳೆಯನ್ನ ಹೊತ್ತುಕೊಂಡು ಹುಟ್ಟಿದ್ದಾನೆ. ಮತ್ತೆ ವಿರೋಚಮಾನಂ ವಸುದೇವ ಐಕ್ಷತ. ಇಂಥ ರೀತಿಯಲ್ಲಿ ಶೋಭಿಸ್ತಕ್ಕಂತಹ, ಕಂಗೊಳಿಸ್ತಕ್ಕಂತಹ ಜಗತ್ತಿನ ಅತ್ಯಂತ ಅಪರೂಪದ ಶಿಶುವನ್ನ ಫಸ್ಟ್ ಕಂಡ ಭಾಗ್ಯ ಯಾರಿಗೆ ಅಂತ ಹೇಳಿದರೆ ವಸುದೇವನಿಗೆ ಅಂತ. ವಸುದೇವ ಭಗವಂತನನ್ನ ಆ ರೂಪದಲ್ಲಿ ಕಂಡ. ನೋಡಿ, ಈ ರೂಪವನ್ನ ಕಂಡಂಥದ್ದು 2 ಮಾತ್ರ. ಮತ್ತೆ ಭಗವಂತ ವಿಶ್ವರೂಪ ಎಲ್ಲ ತೋರಿಸಿದ್ದಿದೆ. ಆದರೆ ಚತುರ್ಭುಜಧಾರಿಯಾಗಿ ಭಗವಂತ ಕಂಡದ್ದು ಟೋಟಲ್ ಅವನನ್ನು 106 ವರ್ಷದಲ್ಲಿ, ಕೃಷ್ಣನ 106 ವರ್ಷದಲ್ಲಿ ಇಬ್ಬರಿಗೆ ಮಾತ್ರ ಈ ರೀತಿ ಕಂಡದ್ದವ. ಒಂದು ವಸುದೇವ ಹುಟ್ಟುವ ಸಂದರ್ಭದಲ್ಲಿ, ಮತ್ತೊಬ್ಬ ಅವನ ಸಂಹಾರಕ್ಕೆ ಕಾರಣ ಆಗಿರತಕ್ಕಂತಹ ಮಹಾವ್ಯಾಧ ಸಾಯುವ ಸಂದರ್ಭದಲ್ಲಿ. ಆ ವ್ಯಾಧನಿಗೂ ಕೂಡ ಶಂಖಚಕ್ರ ಗದಾಧಾರಿಯಾಗಿ ಭಗವಂತ ದರ್ಶನ ಕೊಟ್ಟ ಅಂತೆ. ಏನು ಭಾಗ್ಯ ವಸುದೇವನದ್ದು! ಆ ಮಹಾವ್ಯಾಧನ ಭಾಗ್ಯವು ಏನು ಕಡಿಮೆಯದ್ದಲ್ಲ ಅಲ್ವಾ? ಸಾಯುವಾಗ, ತನ್ನ ಅವತಾರ ಪರಿಸಮಾಪ್ತಿಯನ್ನು ಮಾಡುವಾಗ, ತಾನು ಹುಟ್ಟುವಾಗ, ನಾನು ನಿಮ್ಮಂತೆ ಮನುಷ್ಯನಲ್ಲ ಅನ್ನುವಂಥದ್ದನ್ನು ಸಾರಿ ಸಾರಿ ತೆರಳಿದ ಭಗವಂತ. ಏನು ಅದ್ಭುತ! ಭಗವಂತ ಹುಟ್ಟಲಿಕ್ಕೆ ಅಷ್ಟಮಿ ತಿಥಿಯನ್ನೇ ಯಾಕೆ ಆರಿಸ್ಕೊಂಡ? ಅದು ಎಲ್ಲ ಪ್ರಶ್ನೆ ಅಲ್ವಾ? ಇದೆಲ್ಲ ಪ್ರಶ್ನೆ ಬರ್ತದೆ. ಅಷ್ಟಮಿ ತಿಥಿಯೇ ಯಾಕೆ? ನವಮಿ ಒಳ್ಳೇದಿತ್ತಲ್ಲ, ಏಕಾದಶಿ ಹುಟ್ಟಿದ್ರೆ ಇನ್ನೂ ಒಳ್ಳೇದಿತ್ರಿ ಅಂತ ಹೇಳುವ ಮಂದಿಗೆ ಉತ್ತರ ಕೊಡಲಿಕ್ಕೆ ಎಂಬಂತೆ ವಾದಿರಾಜ ಗುರು ಸಾರ್ವಭೌಮರು ಇಲ್ಲಿ ಕೆಲವೊಂದು ಚಮತ್ಕಾರದ ಸಂಗತಿಯನ್ನು ಹೇಳ್ತಾರೆ. ಅವ ಅಷ್ಟಮಿ ತಿಥಿಯಲ್ಲಿ ಯಾಕೆ ಹುಟ್ಟಿದ ಅಂತ ಹೇಳಿದರೆ, ಎಲ್ಲ ಮಂದಿಗಳಿಗೂ ಕೂಡ ಗೊತ್ತಾಗಬೇಕು, ಅಷ್ಟ ದಿಕ್ಕಿನಲ್ಲಿ ಬರತಕ್ಕಂಥ ಕಷ್ಟದ ನಿವೃತ್ತಿಗೋಸ್ಕರ ತಾನು ಬಂದಿದ್ದೇನೆ ಅಂತ, ಇಷ್ಟಪಟ್ಟು ಬಂದಿದ್ದೇನೆ ಅಂತ ಎಲ್ರಿಗೂ ಗೊತ್ತಾಗ್ಲಿಯೋ ಎಂಬಂತೆ ಕೃಷ್ಣ ಅಷ್ಟಮಿ ದಿವಸ ಹುಟ್ಟಿದ. ಅವನ ಹುಟ್ಟನ್ನ ಕಂಡು ಗಂಧರ್ವಾದಿಗಳು ನರ್ತಿಸ್ಲಿಕ್ಕೆ ಪ್ರಾರಂಭ ಮಾಡ್ತಾರಂತೆ. ಆವತ್ತಿನವರೆಗೆ ಇರದಂತಹ ಕೆಲವು ನೂತನ ಸ್ಟೆಪ್ಗಳನ್ನು ನರ್ತನದಲ್ಲಿ ಪ್ರಯೋಗಿಸ್ತಾರಂತೆ.
ನ್ಯೂ ಸ್ಟೆಪ್ಸ್ ಆವಿಷ್ಕಾರ. ಯಾಕೆ ಅಂತ ಹೇಳಿದರೆ ಸೋಜಿಗದ ಸಂಗತಿ ಅಂತ ಹೇಳ್ತಾರೆ. ಇನ್ನು ಸ್ವಲ್ಪ ಸಮಯದಲ್ಲೇ ಕೃಷ್ಣ ಕಾಳಿಯ ಫಣದ ಮೇಲೆ ಅದ್ಭುತವಾಗಿ ನರ್ತನ ಮಾಡಲಿಕ್ಕಿದ್ದಾನೆ. ಆ ನರ್ತನ ಅನ್ನುವಂಥದ್ದು ಎಷ್ಟು ರಮಣೀಯ ಆಗಿರುತ್ತದೆ, ಎಷ್ಟು ಸ್ವಾರಸ್ಯಪೂರ್ಣವಾಗಿರುತ್ತದೆ ಅಂತ ಹೇಳಿದರೆ ಅದನ್ನು ನೋಡಿ ಆದಮೇಲೆ ನಾವು ಎಂಥದ್ದೇ ಡ್ಯಾನ್ಸ್ ಮಾಡಿದರೂ ನಮ್ಮನ್ನು ನೋಡುವವರಿಲ್ಲ. ಅದರಿಂದ ಈಗಲೇ ನಮ್ಮ ನರ್ತನ ಕಾರ್ಯಕ್ರಮವನ್ನು ಮುಗಿಸಿ ಬಿಡೋಣವೋ ಎಂಬಂತೆ ಗಂಧರ್ವರೆಲ್ಲ ನರ್ತಿಸ್ತಾಗಿದ್ರಂತೆ. ಅಗ್ನಿಗಳು ಯಾರೂ ಹವಿಸ್ಸನ್ನು ಕೊಡದಿದ್ರು, ಯಾರೂ ಆಜ್ಯವನ್ನು ತುಪ್ಪವನ್ನು ಸುರಿಸದಿದ್ರೂ ಕೂಡ ಅಗ್ನಿಗಳು ದಗದಗನೆ ಉರಿತಾಗಿತ್ತಂತೆ. ಯಾಕೆ? ನಮಗೆ ಇನ್ನು ಸದ್ಯ ಕೂಲಿಗಾಲ ಇಲ್ಲ, ನಾವು ಒಂದು ಪಕ್ಷ ನಾವಾಗಿಯೇ ಉರಿಲಿಲ್ಲ ಅಂತಾದರೆ ನಮಗೆ ಆಹುತಿ ಕೊಡುವವರೇ ಇಲ್ಲ. ಯಾಕೆ ಅಂತ ಹೇಳಿದರೆ ಅಗ್ನಿಯಲ್ಲಿ ಕೊಟ್ಟ ಆಹುತಿಯನ್ನೂ ಕೂಡ ಪೂರ್ತಿ ಮಾಡಿ ಆದ್ಮೇಲೆ ನಾವು ಯಾವ ಮಂತ್ರವನ್ನು ಕೃಷ್ಣಾರ್ಪಣ ಅಂತ ಹೇಳಿ ಅವನಿಗೆ ಸಮರ್ಪಣೆ ಮಾಡ್ತೇವೆ, ಅವನೇ ಎದುರಲ್ಲಿರುವಾಗಿನ ಅಗ್ನಿಯಲ್ಲಿ ಯಾರು ಕೊಡ್ಲಿಕ್ಕೆ ಹೋಗ್ತಾರೆ? ಆದ್ದರಿಂದ ನಾವು ನಮಗೆ ಬೇಕಾದದ್ದನ್ನು ಪಡಿಲಿಕ್ಕೆ ನಮ್ಮ ಸ್ವರೂಪವನ್ನು ಪ್ರಕಟಿಸಲೇಬೇಕು, ಈಗ ನಾವು ದೊಡ್ಡದಾಗಲೇಬೇಕು ಅಂತ ಹೇಳಿ ಅಗ್ನಿಗಳು ತಾವಾಗಿಯೇ ಉರಿಲಿಕ್ಕೆ ಪ್ರಾರಂಭ ಮಾಡ್ತಾವಂತೆ. ಇಂಥ ಸೋಜಿಗಗಳು ಭಗವಂತನ ಹುಟ್ಟಿನೊಂದಿಗೆ ನಡೀತದೆ ಅಂತ ಹೇಳ್ತಾರೆ. ಹುಟ್ಟಿದ ಭಗವಂತ ಕಣ್ಣು ಬಿಟ್ಟುಕೊಂಡು ವಸುದೇವ ನೋಡಿದ. ದೇವಕಿಯ ಭಾಗ್ಯ ಕಡಿಮೆಯೋ, ಆದರೆ ಆ ಪುಣ್ಯಾತ್ಮೆ ಆಕೆ ಮತ್ತೆ ಕೃಷ್ಣನನ್ನು ನೋಡೋದು ಹೆಚ್ಚು ಕಡಿಮೆ 8-10 ವರ್ಷಗಳ ನಂತರ. ಇದು ಲಾಸ್ಟು. ಇನ್ನು 10 ವರ್ಷ ಮಗುವನ್ನು ನೋಡ್ಲಿಕ್ಕೆ ಇಲ್ಲ ನೋಡಿ. ಆ ತಾಯಿಗೆ ಹೆತ್ತಬ್ಬೆ ಅಂತ ಕರಿತೇವೆ ನಾವು, ಹೆತ್ತ ತಾಯಿ. ಆಕೆ ಅದನ್ನೆಲ್ಲ ಪೂರೈಸಿಕೊಂಡದ್ದು ಮಾತ್ರ. ಈ ಮಕ್ಕಳು ಹುಟ್ಟಿಯಾದ್ಮೇಲೆ ಒಂದು ಔಷಧಿ ಅಂತ ಕೊಡ್ತಾರೆ ನೋಡಿ, ಅದನ್ನೆಲ್ಲ ತಿಂದದ್ದು ಮಾತ್ರ, ಮಗು ನೋಡ್ಲಿಕ್ಕೇ ಇಲ್ಲ. ಹುಟ್ಟಿಯಾದ ಕೂಡಲೇ ಕೃಷ್ಣ ಹೇಳ್ತಾನೆ, ನನ್ನನ್ನು ಹಿಡ್ಕೊಂಡು ನೀನು ಮಥುರೆಯಿಂದ ಗೋಕುಲದ ಕಡೆಗೆ ಹೋಗಬೇಕು. ಅಲ್ಲಿ ನಂದಗೋಪನಿಗೂ ಕೂಡ ಒಂದು ಮಗುವಾಗಿದೆ, ಆ ಮಗುವನ್ನು ತಂದು ನೀನು ಇಲ್ಲಿಡಬೇಕು ಅಂತ. ವಸುದೇವ ಆ ಅದ್ಭುತ ಆಗಿರತಕ್ಕಂಥ ರೂಪವನ್ನು ನೋಡಿದವ ಮರೆಮಾಚಿದಂತಾಗ್ತಾನೆ. ಅವನ ಬುದ್ಧಿಶಕ್ತಿಯೂ ಕೂಡ ಆ ಹೊತ್ತಲ್ಲೇ ಕುಂದಲಿಕ್ಕೆ ಪ್ರಾರಂಭ ಆಗ್ತದೆ ನೋಡಿ. ಯಾವಾಗ ಕೃಷ್ಣ ತನ್ನ ರೂಪವನ್ನು ಸಹಜವಾಗಿ ಮಗುವಿನ ರೂಪಕ್ಕೆ ಪರಿವರ್ತಿಸ್ತಾನೋ ಆವಾಗ ಮಂಕು ಕವಿದಂತಾಗಿ ಭಗವಂತನ ಹತ್ರ, ಕೃಷ್ಣನ ಹತ್ರ, ಮಗುವಿನ ಹತ್ರ ಕೇಳ್ತಾನಂತೆ, ಅಲ್ಲ ಕಟ್ಟಿ ಹಾಕಿದ್ದಾನೆ, ಎದುರಲ್ಲಿ ಬಾಗಿಲಿದೆ, ಸೆರೆಮನೆ, ಒಂದೊಂದು ಸೆರೆಮನೆಯ ಬಾಗಿಲಿನ ಹತ್ರವೂ ಕೂಡ ಅದನ್ನು ಕಾಯಲಿಕ್ಕೆ ಒಂದಷ್ಟು ಮಂದಿಗಳು. ಅಲ್ಲಿಗೆ ಹೋಗಬೇಕು ಅಂತ ಹೇಳಿದರೆ ನದಿ ಇತ್ಯಾದಿಗಳನ್ನು ದಾಟ್ಕೊಂಡು ಹೋಗಬೇಕು. ಹೇಗಪ್ಪ ನನ್ನ ಕೈಯಿಂದ ಆಗ್ತದಾ ಅಂತ ಕೃಷ್ಣ ಹೇಳ್ತಾನೆ, ನನ್ನನ್ನು ಎತ್ತಿ ಕೈಯಲ್ಲಿ ಹಿಡ್ಕೋ, ಎಲ್ಲವೂ ತನ್ನಷ್ಟಕ್ಕೆ ಆಗ್ತದೆ ಅಂತ. ಬಂಧಕೋ ಭವಪಾಶೇನ ಮೋಚಕಃ. ಕೃಷ್ಣ ಇದ್ದಾನ್ರಿ ಕೈಯಲ್ಲಿ, ಇನ್ನೇನು ಬಂಧಕ ಅಂತ ಅಲ್ವಾ? ಕೃಷ್ಣನನ್ನ ದೂರ ಮಾಡುವುದೇ ಬಂಧಕ, ಕೃಷ್ಣನನ್ನ ಹತ್ರ ಕರೆಸ್ಕೊಳ್ಳೋದೇ ಮೋಚಕ. ಕೃಷ್ಣನನ್ನ ಕೈಯಲ್ಲಿ ಹಿಡಿದು ಕೃಷ್ಣನೆಂದಂತೆ ನಡಿಬೇಕು ಅಂತ ವಸುದೇವ ಹೊರಟಾಗ ಏನಾಶ್ಚರ್ಯ, ಕೈಗಳಿಗೆ ಹಾಕಿದ ಬೇಡಿಗಳು ತನ್ನಷ್ಟಕ್ಕೇ ಜಾರಿದವು. ಸೆರೆಮನೆಯನ್ನ, ಬಾಗಿಲನ್ನ ಕಾಯ್ತಾ ಇರತಕ್ಕಂಥ ಮಂದಿಗಳು ಅದರೊಟ್ಟಿಗೆ ನಿದ್ರೆಗೆ ಜಾರಿದ್ರು. ಬೀಗವನ್ನ ಜಡಿದ ಬಾಗಿಲುಗಳು ಬೀಗದಿಂದ ವಿಮುಕ್ತರಾಗ್ತಾವೆ. ಭಗವಂತನನ್ನ ಕೈಯಲ್ಲಿ ಹಿಡ್ಕೊಂಡು ನಡೀತಾ ಇದ್ದಾನೆ ವಸುದೇವ, ನಡೀತಾ ಇದ್ದಾನೆ. ಎಲ್ಲ ಬಂಧಕ ಮುಚ್ಚಿರತಕ್ಕಂಥದ್ದೆಲ್ಲ ತೆರೀಲಿಕ್ಕೆ ಪ್ರಾರಂಭ ಆಗ್ತದೆ. ವಸುದೇವ ನಡ್ಕೊಂಡು ಹೋದ. ಎದುರಿಗೆ ಹೋದರೆ ಯಮುನಾ ನದಿ, ಅದನ್ನು ದಾಟುವ ಬಗೆ ಹೇಗೆ? ಅದರಿಂದ ಇದರೊಟ್ಟಿಗೆ ಏನಾಗಿದೆ ಅಂತ ಹೇಳಿದರೆ ಕೊಂಚ ಮಳೆಯೂ ಕೂಡ ತನ್ನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದೆ. ಚಿಕ್ಕ ಮಗು, ಮಳೆಯ ಹನಿ ಬೀಳಬಾರದಲ್ಲ, ಯಾರ ಕೆಲಸ ಮಾಡುವವ? ಶೇಷದೇವ ಬಂದಂತೆ, ಬಂದು ಕೊಡೆಯ ಕೆಲಸವನ್ನ ಮಾಡಿದಂತೆ. ಮಳೆ ಬರ್ತಾ ಉಂಟು, ಲೋಕದ ದೃಷ್ಟಿಗೆ ಬರ್ತಾ ಉಂಟು, ವಸುದೇವನ ದೃಷ್ಟಿಗೆ ಒಂದು ಹನಿ ಮಳೆ ನೀರು ಆ ಮಗುವಿನ ಮೈಯನ್ನು ಸೋಗಲಿಲ್ಲ ಅಂತೆ. ಯಮುನೆ
ಅಡ್ಡ ಸೀಳಾಗಿ ಹಾದಿಯನ್ನ ವಸುದೇವನಿಗೆ ಬಿಟ್ಟು ಕೊಡ್ತಾಳೆ ಅಂತ. ಈ ಸಂದರ್ಭದಲ್ಲಿ ಗುರುಗಳು ಹೇಳ್ತಾರೆ, ಯಾಕೆ ಬಿಟ್ಟದ್ದು? ಯಮುನೆ ಯಾಕೆ ಇಡೀ ತನ್ನ ನದಿಯ ಮಧ್ಯಭಾಗದ ನೀರನ್ನು 2 ವಿಭಾಗವಾಗಿ ಯಾಕೆ ಬಿಟ್ಟು ಕೊಟ್ಟದ್ದು ವಸುದೇವನಿಗೆ ಅಂತ ಹೇಳಿದರೆ, ಇದೇ ಕೃಷ್ಣ ಹಿಂದೆ ರಾಮನಾಗಿದ್ದ ಅಲ್ವಾ? ರಾಮನಾಗಿದ್ದಾಗ ಸೇತುವೆಯನ್ನು ಕಟ್ಟುವ ಸಂದರ್ಭದಲ್ಲಿ ಸಮುದ್ರವನ್ನೇ ಒಣಗಿಸ್ತೇನೆ ಅಂತ ಹೇಳಿ ಬಿಲ್ಲನ್ನ ಕೆದಗೇರಿಸಿಕೊಂಡು ಬಾಣವನ್ನು ತೆಗೆದವ ಅಲ್ವಾ? ಸಮುದ್ರ ರಾಜನೇ ಹೆದರಿ ಹೀಗೆ ಮಾಡಬೇಡ ಅಂತ ಪ್ರಾರ್ಥನೆ ಮಾಡಿದವ. ಅದೇ ರಾಮ ಇವತ್ತು ಕೃಷ್ಣನಾಗಿ ಬಂದಿದ್ದಾನೆ. ಸಮುದ್ರವನ್ನೇ ಒಣಗಿಸಬೇಕು ಅಂತ ಆವತ್ತು ಹೇಳಿದವ ಇವತ್ತು ಬಂದಿದ್ದಾನೆ. ನಾನೆಲ್ಲಾದರೂ ಜಾಗ ಬಿಡಲಿಲ್ಲ, ನಾನು ಎಲ್ಲಾದರೂ ಹಾರಿ ಬಿಡಲಿಲ್ಲ ಅಂತ ಹೇಳಿದರೆ ನನ್ನನ್ನು ಯಾವತ್ತೂ ಕಾಣದ ರೀತಿಯಲ್ಲಿ ಅದೃಶ್ಯನನ್ನಾಗಿ ಮಾಡ್ತಾನೆ. ಆದ್ದರಿಂದ ಈ ಸ್ವಾಮಿಯ ತಂಟೆ ನನಗೆ ಬೇಡ ಅಂತ ಹೇಳಿ ಕವಲುದಾರಿಯನ್ನು ಮಾಡಿಕೊಡ್ತಾಳಂತೆ ಯಮುನಾದೇವಿ, ನದಿಯ ರೂಪದಲ್ಲಿದ್ದವಳು. ಎಲ್ಲವೂ ಲೀಲಾಜಾಲವಾಗಿ ನಡೀತದೆ. ವಸುದೇವ ಎಣಿಸಿಯೂ ಇರಲಿಲ್ಲ ತನ್ನಿಂದ ಇಂಥ ಕೆಲಸ ಆಗ್ತದೆ ಅಂತ. ಅಲ್ಲಿ ಹೋದ, ಕೃಷ್ಣನನ್ನ ನಂದಗೋಪನ ಮನೆಯಲ್ಲಿಟ್ಟ. ಯಶೋದೆ ಆಕೆಯೂ ಕೂಡ ಅದೇ ಹೊತ್ತಲ್ಲಿ ಗರ್ಭಿಣಿಯಾಗಿದ್ಲಲ್ಲ, ಅಲ್ಲಿ ಒಂದು ಮಗು ಹುಡುತ್ತದೆ, ಹೆಣ್ಣು ಮಗು. ಆ ಹೆಣ್ಣು ಮಗುವನ್ನು ಅಲ್ಲಿಂದ ಹೊತ್ಕೊಂಡು ಬಂದ, ಅರಮನೆಯ ಒಳಗ ಪ್ರವೇಶ ಮಾಡಿದ, ಸೆರೆಮನೆಯ ಒಳಗೂ ಪ್ರವೇಶ ಮಾಡಿದ. ಬಂದು ಮಗುವನ್ನು ಗಿಟ್ಟ ಮಗು ಅಳ್ಳಿಕ್ ಪ್ರಾರಂಭ ಮಾಡುತ್ತದೆ. ಅಳ್ಳಿಕ್ ಪ್ರಾರಂಭ ಮಾಡಿದಾಗ ಹೊರಗಿದ್ದಂತಹ ಮಂದಿಗಳೆಲ್ಲ ಎಚ್ಚೆತ್ತುಕೊಂಡವರಂತಾಗ್ತಾರೆ. ಸುದ್ದಿ ಹೋಗ್ತದೆ ಕಂಸನಿಗೆ, ಮಗು ಹುಟ್ಟಿದೆ. ಬಹಳ ಸಮಯದಿಂದ ನಿರೀಕ್ಷೆ ಮಾಡ್ತಾ ಇದ್ದಂಥ ಮಗು, ಸಾಕ್ಲಿಕ್ಕಲ್ಲ ಸಾಯಿಸ್ಲಿಕ್ಕೆ. ಆ ಮಗು ಬಂದಿದೆ ಗೊತ್ತಾಯ್ತಲ್ಲ. ಕಂಸ ಬರ್ತಾನೆ, ಬಂದು ಮಗುವನ್ನು ಎತ್ಕೊಳ್ತಾನೆ. ಎತ್ಕೊಂಡದಾಗ ಗೊತ್ತಾದದ್ದು ಇದು ಗಂಡಲ್ಲ, ಇದು ಹೆಣ್ಣು ಅಂತ. ಎಂಥ ಅವಸ್ಥೆ ಮರೆ, ದೇವತೆಗಳು ಮೋಸ ಮಾಡೋದು ಅಂತ ಹೇಳ್ತಾನಂತೆ. ನಾನು ಅಶರೀರವಾಣಿಯನ್ನು ನಂಬಿ ಇಷ್ಟು ಸಮಯ ವೆಯ್ಟ್ ಮಾಡಿದರೆ ಸುಳ್ಳೆ ಆದದ್ದ, ಮಾಣಿಯಾತು ಜೇವು. ಗಂಡು ಮಗುವಿನಿಂದ ನಿನಗೆ ಸಂಹಾರ ಅಂತ ಹೇಳಿದ್ದು, ಹೆಣ್ಣು ಮಗುವಿದೆ. ಅದರಿಂದ ಆವಾಗ ಕಂಸ ದೇವಕಿ ಹತ್ರ ಸಾರಿ ಕೇಳ್ತಾನಂತೆ, ತಪ್ಪು ಮಾಡಿದೆ ನಾನು, ಹೀಗೆ ನಾನು ಆಗ ಹೇಳಿದ್ದೆ ನೋಡಿ, ಒಂದು ಸಂಕೀರ್ಣ ವ್ಯಕ್ತಿತ್ವದ ವ್ಯಕ್ತಿಯಾಗಿದ್ದ ಕಂಸ ಅಂತ. ಇದು ಇಲ್ಲಿ ಗೊತ್ತಾಗ್ತದೆ. ಏನು ಮಾಡಿದ್ದು ನಾನು? ದೇವತೆಗಳೆಲ್ಲ ಮಾತನ್ನು ನಂಬಿ ಎಲ್ಲ ನನಗೆ ಆಪತ್ತು ಕಾದಿದೆ ನನ್ನ ಮಕ್ಕಳಿಂದ ಭಾವಿಸ್ಕೊಂಡು ಇಷ್ಟೆಲ್ಲ ಮಾಡಿದರೆ ದೇವತೆಗಳು ನನಗೆ ಕೈಯೇ ಕೊಟ್ಟದ್ದು, ಬೇಸರ ಮಾಡಬೇಡ. ಮತ್ತೆ ಆದದ್ದೆಲ್ಲ ಏನು ನಮ್ಮ ಕೈಯಲ್ಲಿ ಏನಿದೆ ಎಲ್ಲ ಭಗವಂತ ಮಾಡಿಸ್ತಾನೆ, ಆಗ ಆಗ್ತದೆ ಅಂತ ಹೇಳಿ ಬಹಳ ಫಿಲಾಸಫಿಕಲ್ ಸೆಂಟೆನ್ಸ್ ಎಲ್ಲ ಹೇಳಿಬಿಟ್ಟ. ಅದಾದ ಮೇಲೆ ತಟ್ಟನೆ ಅವನ ಇನ್ನೊಂದು ರೂಪ ಅಭಿವ್ಯಕ್ತ ಆಗ್ತದೆ. ಎಲ್ಲ ಬಿಡಲಿಕ್ಕಿಲ್ಲ, ಹೆಣ್ಣೋ ಗಂಡು ನನಗೆ ಆವತ್ತು ಕೇಳಿ ಸರಿಯಾಗಲಿಲ್ವೋ, ಏನಾದರೂ ಹೆಚ್ಚು ಕಮ್ಮಿ ಆಗಿದ್ದರೆ, ಅಥವಾ ಇದೇ ಹೆಣ್ಣು ಆ ಇಳೆ ಮತ್ತು ಸುದ್ಯುಮ್ನ ಕಥೆಯ ಹಾಗೆ ಇದು ಮತ್ತೆ ಗಂಡಾಗೋದು, ಇದು ಮತ್ತೆ ನನ್ನನ್ನು ಕೊಲ್ಲೋದು, ಈ ರಗಳೆಗಳೆಲ್ಲ ಯಾಕೆ? ಇದನ್ನು ಕೊಂದು ಒಟ್ಟು 8ನೇ ಗರ್ಭವನ್ನು ನಾಶ ಮಾಡೋದು ಅಂತ ಸಂಕಲ್ಪ ಮಾಡಿ ಮಗುವನ್ನು ಎತ್ತಿ ಸಂಹಾರ ಮಾಡಬೇಕು ಅಂತ ಕತ್ತಿಯನ್ನೂ ಎತ್ತಿದಾಗ ಮಗು ಕೈಯಿಂದ ಜಾರಿ ಮೇಲಕ್ಕೆ ಹೋಗ್ತದೆ. ಮೇಲಕ್ಕೆ ಹೋಗಿ ಆ ಮಗು ಹೇಳುತ್ತದೆ, ಆಕೆಯೇ ಆದಿಮಾಯೆ ಅಂತ ಮುಂದಕ್ಕೆ ಕರೆಸ್ಕೊಂಡಂತಹ ಭಗವತಿಯ ರೂಪ, ಕೃಷ್ಣನ ತಂಗಿಯಾಗಿ ಬರ್ತಾಳಲ್ಲ, ಏನು ಅದ್ಭುತ. ಆಕೆ ಆ ಮೇಲಕ್ಕೆ ಹೋಗಿ ಅಗಸಕ್ಕೆ ಚಿಮ್ಮಿ ಅವಳು ಹೇಳ್ತಾಳೆ, ನನ್ನನ್ನು ಸಂಹಾರ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೀಯಾ? ವ್ಯರ್ಥ ಪ್ರಯತ್ನ ಮೂರ್ಖ. ನಿನ್ನನ್ನು ಸಂಹಾರ ಮಾಡುವವ ಹುಟ್ಟಿಯಾಗಿದೆ, ಇನ್ನು ನಿನಗೆ ಬದುಕಲಿಕ್ಕೆ ಹೆಚ್ಚು ದಿನ ಇಲ್ಲ, ಬದುಕುವ ಆಸೆಯೂ ಬೇಡ, ಬಿಟ್ಟು ಬಿಡು, ಸಿದ್ಧನಾಗು ಸಾಯ್ಲಿಕ್ಕೆ ಅಂತ ಹೇಳಿ ಮಗು ಅದೃಶ್ಯ ಆಗ್ತದೆ. ಇಷ್ಟೆಲ್ಲ ಆದಮೇಲೆ ಕಂಸ ಏನು ಮಾಡ್ತಾನೆ ಹೇಳಿದರೆ ಗೊಂದಲಕ್ಕೀಡಾಗ್ತಾನೆ. ಇದು ಏನಿದು ನೋಡಿ, ಅವನಿಗೆ ಅವನ ಕ್ಯಾರೆಕ್ಟರನ್ನು ಸರಿ ಮಾಡಿಕೊಳ್ಳಿಕ್ಕೆ ಎಷ್ಟು ಅವಕಾಶ ಇತ್ತು ಅಂತ ಹೇಳಿದರೆ, ಫಸ್ಟ್ ಒಮ್ಮೆ ಅಶರೀರವಾಣಿ ಆಗ್ತದೆ, ಇದರ 8ನೇ ಮಗು ನಿನ್ನ ಸಂಹಾರ ಆಗ್ತದೆ ಅಂತ. ಆವಾಗ ಸಂಹಾರ ಮಾಡಿಕೊಳ್ಳದ ರೀತಿಯ ಬದುಕನ್ನು ಒಂದು ಪಕ್ಷ ಕಂಡಿದ್ರೆ ಬದುಕಲಿಕ್ಕೊಂದು ಅವಕಾಶ ಇತ್ತು, ಸರಿ ಮಾಡಿಕೊಳ್ಳಿಲ್ಲ. ನಾರದರು ಬಂದು ಹೇಳ್ತಾರೆ, ಈಗ ದುರ್ಗೆ ಬಂದು ಹೇಳ್ತಾಳೆ, ಮೂರು ಅವಕಾಶಗಳನ್ನು ದೈವಿಕ ಒಂದು ರೀತಿಯ ಹಿನ್ನೆಲೆಯಲ್ಲಿ ಅವನಿಗೆ ಸಿಗ್ತದೆ. ಆದರೆ ಅವ ಯಥಾರ್ಥವಾಗಿ ಅದನ್ನು ಸ್ವೀಕಾರ ಮಾಡಲೇ ಇಲ್ಲ ನೋಡಿ.
ಈಗಲಾದರೂ ಅರ್ಥ ಮಾಡ್ಕೊಳ್ಬೇಕಿತ್ತವ. ಕೃಷ್ಣನ ವಿರೋಧ ಮಾಡದೆ ಇದ್ದ ಬದ್ದ ದಿವಸದಲ್ಲಾದರೂ ಚೆನ್ನಾಗಿ ಬದುಕ್ತಕ್ಕಂಥ ಒಂದು ಕೊನೆಯ ತೀರ್ಮಾನಕ್ಕೆ ಬಂದು ಬದುಕಿದ ಅಂತಾಗಿದ್ದರೆ ಸ್ವಲ್ಪ ಸಮಯ ಬದುಕ್ತಾ ಇದ್ದ. ಆದರೆ ದುರ್ಬುದ್ಧಿ ಎಲ್ಲಿ ಹೋಗ್ತದೆ? ಅವ ಒಂದು ಆತ್ಮೀಯ ವರ್ಗದ ಸಭೆಯನ್ನು ಕರೀತಾನೆ, ಮಂತ್ರಿಗಳ ಸಭೆಯನ್ನು ಕರೆದು ಗೊಂದಲಕ್ಕೆ ಈಡಾದಂತಹ ಈ ಸಂಗತಿಯನ್ನು ಹೇಳಿ ಇನ್ನು ಮುಂದಕ್ಕೇನು ಮಾಡೋದು ಅಂತ ಕೇಳ್ತಾನೆ. ಇನ್ನು ಮುಂದಕ್ಕೇನು ಮಾಡೋದು? ಭಾರಿ ಕಷ್ಟ ಆಗಿದೆ ಈಗ. ಆದ್ದರಿಂದ ಇಂಥದ್ದೊಂದು ಅಶರೀರವಾಣಿಯನ್ನು ಕೇಳಿ ಆಯಿತು, ಹುಟ್ಟಿದ್ದಾನೆ ಅಂತ. ಆದ್ದರಿಂದ ಎಲ್ಲಿಂತ ಹುಡುಕೋದು ಅಂತ. ಆವಾಗ ಅವನ ಮಂದಿಗಳೆಲ್ಲ ಇದ್ದಾರಲ್ಲ, ಅವರು ಕಂಸನಿಗಿಂತ ಭಯಂಕರ. ಅವರು ಹೇಳ್ತಾರೆ, ಕಂಸ, ನಾವು ಇದನ್ನು ಸುಲಭದಲ್ಲಿ ಬಿಡಲಿಕ್ಕಿಲ್ಲ, ಚಿಕ್ಕ ವಿಚಾರ ಅಂತ ಬಿಡಲಿಕ್ಕಿಲ್ಲ. ಯಾಕೆ? ನಿನಗೊಂದು ಸಂಗತಿ ಹೇಳ್ತೇನೆ ನೋಡು. ಒಂದು ಚಿಕ್ಕ ಗಾಯ ಆಯಿತು ಅಂತ ಅದರ ಬಗ್ಗೆ ಕೇರ್ಲೆಸ್ ಭಾವ ಇಟ್ಕೊಂಡ್ರೆ ನಾಳೆ ಅದೇ ದೊಡ್ಡದಾಗಿ ನಮ್ಮ ಶರೀರಕ್ಕೆ ಆಪತ್ ಕಾರಣ ಆಗ್ತದೆ. ಆದ್ದರಿಂದ ಚಿಕ್ಕ ಮಕ್ಕಳು ಅಂತಲೋ ಚಿಕ್ಕ ಸಂಗತಿ ಅಂತಲೋ ಇದನ್ನು ಹೀಗೆ ಬಿಡುವಂತಿಲ್ಲ. ಏನು ಮಾಡಬೇಕಾಗಿದ್ರೆ ನೋಡು, ಈ ನಮ್ಮ ಆಚೆ ಈಚೆ ಒಂದು ಎಷ್ಟು ಚಿಕ್ಕ ಚಿಕ್ಕ ಮಕ್ಕಳು ಅಂತ ಹುಟ್ಟಿದ್ದಾವೆ, ಎಲ್ಲವನ್ನ ಕೊಲ್ಲಿಸುವ ಕೆಲಸ ಮಾಡಬೇಕು ಅಂತ. ಭಯಂಕರ ಅವನ ಮಂತ್ರಿಗಳು ಕೊಟ್ಟ ಸಲಹೆ. ಆ ಸಲಹೆಯನ್ನು ಪೂರ್ತಿಯಾಗಿ ಒಪ್ಪಿಸಿಕೊಂಡು ಆ ಕೆಲಸವನ್ನು ತನ್ನ ಪಾಳಯದಲ್ಲಿದ್ದಂತಹ ಒಂದೊಂದೇ ರಾಕ್ಷಸರಿಗೆ ವಹಿಸಿಕೊಡ್ತಾನೆ ಕಂಸ. ಅದನ್ನೆಲ್ಲ ನಾವು ನಾಳೆ ದಿವಸ ಮತ್ತೆ ಸೇರಿಕೊಂಡಾಗ ನೋಡುವ ಅಂತ ಹೇಳ್ತಾ, ಇವತ್ತು ಸ್ವಲ್ಪ ಕಾರ್ಯಕ್ರಮ ಜಾಸ್ತಿ ಇದ್ದದರಿಂದ ಈ ಕಥಾಭಾಗದೊಂದಿಗೆ ಇವತ್ತಿನ ಜ್ಞಾನ ಸತ್ರವನ್ನು ನಾವು ಮುಗಿಸ್ತಾಗಿದ್ದೇವೆ. ಇವತ್ತೊಂದು ವಿಶೇಷ ಇದೆ. ಕೃಷ್ಣ ಬಂದಂಥ ಹಿನ್ನೆಲೆಯಲ್ಲಿ ಕೃಷ್ಣನ ಬರುವಿಕೆಗಾಗಿ ಕಾಯ್ದಂತಹ ಮಂದಿಗಳೆಲ್ಲ ಕೃಷ್ಣನಿಗೆ ಏನನ್ನಾದರೂ ಕೊಡಬೇಕು ಅಂತ ಬಯಸಿ ತಾವೇ ಕುಯ್ದಂತಹ ಪುಷ್ಪಗಳನ್ನು, ತಾವೇ ಕುಯ್ದಂತಹ ಬಿಲ್ವಪತ್ರೆಯನ್ನು, ತಾವೇ ಖುದ್ದಾಗಿ ತಂದಿರತಕ್ಕಂಥ ಹಣ್ಣು ಹಂಪಲುಗಳನ್ನು ದೇವರ ಮುಂದೆ ಇಟ್ಟದ್ದಾಗಿದೆ. ಅದನ್ನು ಮನೆಯ ಯಜಮಾನರಾಗಿರ್ತಕ್ಕಂತಹ ಶ್ರೀಪತಿ ಭಟ್ರು ಮತ್ತು ಮನೆಯ ಎಲ್ಲ ಸದಸ್ಯರು ಈ ಭಾಗದಿಂದ ಅದನ್ನು ಕೊಂಡು ಮತ್ತೆ ಒಳಗಿರತಕ್ಕಂತಹ ಭಗವಂತ ಸನ್ನಿಧಾನದ ಹತ್ತಿರ ಅದನ್ನು ತಗೊಂಡು ಹೋಗಿ ಅಲ್ಲಿ ಅದನ್ನು ಸಮರ್ಪಣೆ ಮಾಡಿ ಇವತ್ತಿನ ಪೂಜೆಯನ್ನು ವಿಶೇಷ ರೀತಿಯ ಪೂಜೆಯನ್ನಾಗಿ ನಾವು ಆ ರೀತಿಯಲ್ಲಿ ಮಾಡೋಣ, ಪೂಜೆಯನ್ನು ನಾವೆಲ್ಲ ನೋಡೋಣ ಅಂತ ಹೇಳ್ತಾ, ಸೇರಿರ್ತಕ್ಕಂಥ ನಿಮಗೆಲ್ಲರಿಗೂ ಕೂಡ ಭಗವಂತನ ಕೃಪೆ ಇರಲಿ ಅನ್ನುವಂತಹ ಪ್ರಾರ್ಥನೆಯೊಂದಿಗೆ, ನಾಳೆ ಅಂತೂ ಇವತ್ತು ಮಾತ್ರ ಇಷ್ಟು ಜನ ಬಂದು ಸೇರಿ ಮುಗಿಸಿದ್ದಲ್ಲ, ಕೃಷ್ಣನ ಕಥೆಯನ್ನು ಅರ್ಧಕ್ಕೆಲ್ಲ ಯಾರು ಕೇಳಿದಿರಿ ಎಲ್ಲ ಪೂರ್ತಿ ಕೇಳಲೇಬೇಕು. ತಾವೆಲ್ಲ ಅದನ್ನು ಕೇಳುವಂಥ ಹಿನ್ನೆಲೆಯಲ್ಲಿ ನಾಳೆ ಮತ್ತೆ ಬರ್ತೀರಿ ಅನ್ನುವಂತಹ ಭಾವದೊಂದಿಗೆ ಕಥಾಭಾಗವನ್ನು ಮುಗಿಸ್ತಾಗಿದ್ದೇನೆ. ಶ್ರೀಹರಿ ಕೃಷ್ಣಾರ್ಪಣಮಸ್ತು. ಯಸ್ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತಗೇವಾಲಂ ವಿಷ್ಣುರ್ಮೇ ಪರಮಃ ಸುಹೃತ್. ಪ್ರಾತಃ ಪ್ರಭೃತಿ ಸಾಯಾಂತಂ ಸಾಯಾದಿ ಪ್ರಾತರಂ ತಥಾ ಯತ್ಕರೋಮಿ ಜಗನ್ನಾಥ ತದಸ್ತು ತವ ಪೂಜನಂ. ಅಚ್ಯುತಾಯ ನಮಃ, ಅನಂತಾಯ ನಮಃ, ಗೋವಿಂದಾಯ ನಮಃ. ಅಚ್ಯುತಾಯ ನಮಃ, ಅನಂತಾಯ ನಮಃ, ಗೋವಿಂದಾಯ ನಮಃ. ಅಚ್ಯುತಾಯ ನಮಃ, ಅನಂತಾಯ ನಮಃ, ಗೋವಿಂದಾಯ ನಮಃ. ನಾರಾಯಣಾಯ ನಮಃ. ಶ್ರೀಹರಿಕೃಷ್ಣಾರ್ಪಣಮಸ್ತು.